ಸದ್ಗುರುದೇವ್ ಕಿ ಜಯ. ಎಲ್ಲ ಭಕ್ತರಲ್ಲಿ ಪ್ರಾರ್ಥನೆ ಏನೆಂದರೆ, ಸತ್ಸಂಗ ಪ್ರಾರಂಭವಾಗುತ್ತಿದೆ. ದಯವಿಟ್ಟು ಸತ್ಸಂಗ ಸ್ಥಳದಲ್ಲಿ ಶಾಂತಿಪೂರ್ವಕವಾಗಿ ಕುಳಿತು ಶ್ರದ್ಧೆಯಿಂದ ಸತ್ಸಂಗವನ್ನು ಆಲಿಸಿ. ಪರಮೇಶ್ವರನ ಪ್ರೀತಿ ಆತ್ಮಗಳಲ್ಲಿ ಮತ್ತೊಮ್ಮೆ ವಿನಂತಿಸುವೆ. ಸತ್ಸಂಗ ಪ್ರಾರಂಭವಾಗುತ್ತಿದೆ. ದಯವಿಟ್ಟು ಸತ್ಸಂಗ ಸ್ಥಳದಲ್ಲಿ ಶಾಂತಿಪೂರ್ವಕವಾಗಿ ಕುಳಿತು ಶ್ರದ್ಧೆಯಿಂದ ಸತ್ಸಂಗವನ್ನು ಕೇಳಿದಂತೆ. ಸತ್ ಸೋಹಿ. ಸಂತ ರಾಮ್ಪಾಲ್ ಮಹಾರಾಜರು ಒಬ್ಬ ಮಹಾನ್ ಸಂತರು. ಅವರು ತಮ್ಮ ಸತ್ಯಭಕ್ತಿ, ತತ್ವಜ್ಞಾನ, ಕರುಣೆ ಮತ್ತು ಸೇವೆಯ ಮೂಲಕ ಸಮಾಜದಲ್ಲಿ ಹೊಸ ಮಾದರಿ ಸ್ಥಾಪಿಸಿದರು. ಸಂತ ರಾಮ್ಪಾಲ್ ಮಹಾರಾಜರ ನೇತೃತ್ವದಲ್ಲಿ ಅವರ ಎಲ್ಲಾ ಸತ್ಲೋಕ ಆಶ್ರಮಗಳಿಂದ ಸಮಾಜ ಕಲ್ಯಾಣದ ಕಾರ್ಯಗಳು ಸಮಾಜಕ್ಕೆ ಉಜ್ವಲ ಭವಿಷ್ಯದ ಹೊಸ ಭರವಸೆ ತೋರಿಸಿವೆ. ಸಂತ ರಾಮ್ಪಾಲ್ ಮಹಾರಾಜರಿಂದ ನಾಮದೀಕ್ಷೆ ಪಡೆದ ನಂತರ ಲಕ್ಷಾಂತರ ಜನರ ಅಸಾಧ್ಯ ರೋಗಗಳಾದ ಕ್ಯಾನ್ಸರ್, ಏಡ್ಸ್ ಮುಂತಾದವು ವಾಸಿಯಾಗಿವೆ. ಅವರ ಜ್ಞಾನದಿಂದ ಪ್ರೇರಿತರಾದ ಅವರ ಅನುಯಾಯಿಗಳು ಲಕ್ಷಾಂತರ ಯೂನಿಟ್ ರಕ್ತದಾನ ಮಾಡಿದ್ದಾರೆ. ಅವರು ಲಕ್ಷಾಂತರ ಹೆಣ್ಣು ಮಕ್ಕಳ ವರದಕ್ಷಿಣೆ ರಹಿತ ವಿವಾಹ ಮಾಡಿಸಿದ್ದಾರೆ. ಅವರು ಲಕ್ಷಾಂತರ ಜನರ ವ್ಯಸನ ಬಿಡಿಸಿದ್ದಾರೆ. ಕೋಟ್ಯಂತರ ಹಾಳಾದ ಕುಟುಂಬಗಳು ನೆಲೆಗೊಂಡಿವೆ. ಅವರ ಆಶ್ರಮಗಳಲ್ಲಿ ಸಮಾಗಮದ ಸಮಯ ನಿಶುಲ್ಕ ನೇತ್ರ ಚಿಕಿತ್ಸೆ, ದಂತ ಚಿಕಿತ್ಸೆ ನೀಡಲಾಗುತ್ತದೆ. ಸಂತ ರಾಮ್ಪಾಲ್ ಮಹಾರಾಜರು ಕಾಲಕಾಲಕ್ಕೆ ಪರಿಸರ ಸಂರಕ್ಷಣೆಯ ಉದ್ದೇಶದಿಂದ ದೊಡ್ಡ ಪ್ರಮಾಣದಲ್ಲಿ ವೃಕ್ಷಾರೋಪಣ ಮಾಡುತ್ತಾರೆ. ಅಗತ್ಯವಿರುವವರಿಗೆ ತಕ್ಷಣ ಪರಿಹಾರಕ್ಕಾಗಿ ಆಂಬ್ಯುಲೆನ್ಸ್ ಸೇವೆ ಪ್ರಾರಂಭಿಸಿದರು. ಅವರು ತಮ್ಮ ಅನುಯಾಯಿಗಳಿಗೆ ದೇಹದಾನಕ್ಕೆ ಪ್ರೇರೇಪಿಸುತ್ತಾರೆ. ಮಾನವೀಯತೆಗೆ ಸೇವೆ ಸಲ್ಲಿಸಲು ಮತ್ತು ವೈದ್ಯಕೀಯ ಕ್ಷೇತ್ರದಲ್ಲಿ ಸುಧಾರಣೆಗಾಗಿ. ಸಂತ ರಾಮ್ಪಾಲ್ ಮಹಾರಾಜರ ಎಲ್ಲ ಆಶ್ರಮಗಳಲ್ಲಿ ಪ್ರತಿದಿನ ನಿಶುಲ್ಕ ದಾಸೋಹವನ್ನು ಆಯೋಜಿಸಲಾಗುತ್ತದೆ. ಅಲ್ಲಿ ಪ್ರತಿಯೊಂದು ಜಾತಿ ಮತ್ತು ಧರ್ಮದ ಜನರು ಒಟ್ಟಿಗೆ ಕುಳಿತು ಊಟ ಮಾಡುತ್ತಾರೆ. ಸಂತ ರಾಮ್ಪಾಲ್ ಮಹಾರಾಜರ ಆಶ್ರಮದಲ್ಲಿ ಸಾವಿರಾರು ವೃದ್ಧರಿಗೆ ಗೌರವ ಮತ್ತು ಪ್ರೀತಿಯಿಂದ ಜೀವನ ನಡೆಸಲು ಅವಕಾಶ ಸಿಗುತ್ತದೆ. ಅವರ ಆಹಾರ, ವಸತಿ ಮತ್ತು ಆರೋಗ್ಯದ ಜವಾಬ್ದಾರಿ ಸಂತ ರಾಮ್ಪಾಲ್ ಮಹಾರಾಜರು ವಹಿಸುತ್ತಾರೆ. ಅನಾಥ ಮಕ್ಕಳಿಗೆ ಸಂತ ರಾಮ್ಪಾಲ್ ಮಹಾರಾಜರ ಆಶ್ರಮಗಳು ವರದಾನಕ್ಕಿಂತ ಕಡಿಮೆಯಿಲ್ಲ. ಶಿಕ್ಷಣ, ಸಂಸ್ಕಾರ ಮತ್ತು ಭವಿಷ್ಯಕ್ಕಾಗಿ ಉತ್ತಮ ಅವಕಾಶ ನೀಡಲಾಗುತ್ತದೆ. ಪ್ರವಾಹ, ಭೂಕಂಪ, ಸಾಂಕ್ರಾಮಿಕ ರೋಗವಾಗಲಿ, ಸಂತ ರಾಮ್ಪಾಲ್ ಮಹಾರಾಜರು ಹಾಗೂ ಅವರ ಶಿಷ್ಯರು ಯಾವಾಗಲೂ ಅಗತ್ಯವಿರುವಾಗ ಸಹಾಯಕ್ಕಾಗಿ ಮುಂದಿರುತ್ತಾರೆ. ಕೋವಿಡ್ ಸಾಂಕ್ರಾಮಿಕ ಸಮಯದಲ್ಲಿ ಸಂತ ರಾಮ್ಪಾಲ್ ಮಹಾರಾಜರ ಆಶ್ರಮಗಳಿಂದ ಕೋಟ್ಯಂತರ ಜನರಿಗೆ ಆಹಾರ, ಔಷಧಿಗಳು ಮತ್ತು ಜೀವರಕ್ಷಕ ಸಾಮಗ್ರಿಗಳನ್ನು ನೀಡಲಾಯಿತು. ಬಡವರಿಗೆ ಸಹಾಯ ಅಥವಾ ಸಂತ್ರಸ್ತ ವರ್ಗದ ಹಕ್ಕು ಮತ್ತು ಗೌರವಕ್ಕಾಗಿ ಹೋರಾಡುವಲ್ಲಿ ಸಂತ ರಾಮ್ಪಾಲ್ ಮಹಾರಾಜರು ಯಾವಾಗಲೂ ಅವರ ಎಲ್ಲಾ ಧ್ವನಿಗಳನ್ನು ಸರ್ಕಾರಗಳಿಗೆ ತಲುಪಿಸಿದ್ದಾರೆ ಮತ್ತು ಅವರಿಗೆ ಸರಿಯಾದ ನ್ಯಾಯವನ್ನು ಪಡೆಯಲು ಪ್ರಮುಖ ಪಾತ್ರ ವಹಿಸಿದ್ದಾರೆ. ಸಮಾಜದಲ್ಲಿ ಆಧ್ಯಾತ್ಮಿಕ ಮತ್ತು ಸಾಮಾಜಿಕ ಮೌಲ್ಯಗಳ ಬಗ್ಗೆ ಜಾಗೃತಿ ಮೂಡಿಸುವಲ್ಲಿ ಅವರು ಪ್ರತಿ ಹಂತದಲ್ಲೂ ಮಾನವೀಯತೆಯ ನಿಜವಾದ ಸೇವಕರಾಗಿ ಸಾಬೀತಾಗಿದ್ದಾರೆ. ಸಂತ ರಾಮ್ಪಾಲ್ ಮಹಾರಾಜರ ಜೀವನ ನಮಗೆ ನಿಸ್ವಾರ್ಥ ಸೇವೆಯ ಮಹತ್ವವನ್ನು ಬೋಧಿಸುತ್ತದೆ. ಬನ್ನಿ, ನಾವು ಈ ಮಹಾನ್ ಸೇವೆಯ ಕಾರ್ಯದಲ್ಲಿ ಈ ಮಹಾನ್ ಸಂತನೊಂದಿಗೆ ಸೇರಿಕೊಳ್ಳೋಣ ಮತ್ತು ಸಂತ ರಾಮ್ಪಾಲ್ ಮಹಾರಾಜರಿಂದ ದೀಕ್ಷೆಯನ್ನು ಪಡೆದು ತಮ್ಮ ಜೀವನ ಧನ್ಯಗೊಳಿಸಿ.
ಪ್ರಭು, ರಾಮ, ದೇವ, ಭಗವಂತ, ಅಲ್ಲಾಹ್, ಖುದಾ, ಈಶಾ ಅನ್ಯ ನಾಮಗಳೆಲ್ಲ ಒಂದೇ ಶಕ್ತಿಯದ್ದಾಗಿವೆ. ಅವರು ಯಾರು, ಎಲ್ಲಿದ್ದಾರೆ, ಹೇಗೆ ಸಿಗುತ್ತಾರೆ, ಯಾರು ನೋಡಿದ್ದಾರೆ? ಈ ಪ್ರಶ್ನಾರ್ಥಕ ಚಿಹ್ನೆಗಳನ್ನು ಪೂರ್ಣವಾಗಿ ಅಳಿಸಿ ಹಾಕಲು ಅವಶ್ಯವಾಗಿ ಕೇಳಿ ಜಗದ್ಗುರು ತತ್ವದರ್ಶಿ ಸಂತ ರಾಮ್ಪಾಲ್ ಮಹಾರಾಜರ ಅಮೃತ ವಚನಗಳನ್ನು, ಸರ್ವ ಪವಿತ್ರ ಧರ್ಮಗಳ ಪವಿತ್ರ ಶಾಸ್ತ್ರಗಳ ಆಧಾರ ಸಹಿತ. ನಮಗೆಲ್ಲ ತಿಳಿದಿರುವಂತೆ ಹಿಂದೂಗಳಿಗೆ ಗೀತೆ, ಕ್ರೈಸ್ತರಿಗೆ ಬೈಬಲ್ ಮತ್ತು ಮುಸ್ಲಿಮರಿಗೆ ಕುರಾನ್ ಮಾರ್ಗದರ್ಶಕ ಗ್ರಂಥಗಳಾಗಿವೆ. ಆದರೆ ಸಂವಿಧಾನ ಎನ್ನುವುದು ಎಂಥ ಗ್ರಂಥವೆಂದರೆ ಇಡೀ ದೇಶವೇ ಅದರ ಆಧಾರದ ಮೇಲೆ ನಡೆಯುತ್ತದೆ. ಆದರೆ ಸ್ನೇಹಿತರೆ, ಇದರ ಜೊತೆಗೆ ಮತ್ತೊಂದು ಪರಮಸತ್ಯವಾದ ಸಂವಿಧಾನವಿದೆ. ಅದು ಕೇವಲ ಒಂದು ಧರ್ಮಕ್ಕಲ್ಲ, ಬದಲಾಗಿ ಇಡೀ ಮಾನವ ಕುಲಕ್ಕಾಗಿ ರಚನೆಯಾಗಿದೆ. ಅದನ್ನೇ ಪರಮಾತ್ಮನ ಸಂವಿಧಾನ ಎಂದು ಕರೆಯುತ್ತಾರೆ. ಪ್ರತಿಯೊಬ್ಬ ವ್ಯಕ್ತಿಯೂ ಇದನ್ನು ಪಾಲಿಸುವುದು ಕಡ್ಡಾಯವಾಗಿದೆ. ಈಗ ಪ್ರಶ್ನೆ ಏನೆಂದರೆ, ಸಂವಿಧಾನ ಎಂದರೇನು? ಸಂವಿಧಾನ ಎಂದರೆ ಒಂದು ಲಿಖಿತ ವ್ಯವಸ್ಥೆ. ದೇಶ ಅಥವಾ ಸಮಾಜವನ್ನು ನಡೆಸಲು ನಿಯಮಗಳನ್ನು ಇದರಲ್ಲಿ ನಿರ್ಧರಿಸಲಾಗಿರುತ್ತದೆ. ಇದು ನಾಗರಿಕರಿಗೆ ಮತ್ತು ಸರ್ಕಾರಕ್ಕೆ ಇಬ್ಬರಿಗೂ ಸಮಾನವಾಗಿ ಅನ್ವಯಿಸುತ್ತದೆ. ಮನುಷ್ಯನ ಹಕ್ಕುಗಳು, ಕರ್ತವ್ಯಗಳು ಮತ್ತು ಬದುಕಿನ ಉದ್ದೇಶಗಳನ್ನು ತಿಳಿಸಿಕೊಡುವ ಅತಿದೊಡ್ಡ ಸಾಧನವಿದು. ಆದರೆ ನಿಮಗೆ ಆಶ್ಚರ್ಯವಾಗಬಹುದು, ಮನುಷ್ಯರು ರಚಿಸಿದ ಈ ಸಂವಿಧಾನಕ್ಕಿಂತಲೂ ಉನ್ನತವಾದ ಒಂದು ಮಹಾ ಸಂವಿಧಾನವಿದೆ. ಅದನ್ನು ಸ್ವತಃ ಆ ಪರಮಾತ್ಮನೇ ರಚಿಸಿದ್ದಾನೆ. ಪರಮಾತ್ಮನ ಸಂವಿಧಾನವು ಕೇವಲ ಒಂದು ದೇಶಕ್ಕೆ ಸೀಮಿತವಲ್ಲ, ಅದು ಇಡೀ ವಿಶ್ವಕ್ಕೆ ಅನ್ವಯಿಸುತ್ತದೆ. ಇದು ಎಂಥ ಕಾನೂನು ಅಂದರೆ ಇದನ್ನು ಯಾವ ಮನುಷ್ಯನೂ ರಚಿಸಲಿಲ್ಲ ಮತ್ತು ಇದರಲ್ಲಿ ತಿದ್ದುಪಡಿ ಮಾಡುವ ಅಧಿಕಾರವೂ ಯಾರಿಗೂ ಇಲ್ಲ. ಈ ಸಂವಿಧಾನವನ್ನು ಪಾಲಿಸುವುದು ಹೇಗೆ ಎಂದು ಕಲಿಸಲು ಪರಮಾತ್ಮನು ಮಹಾನ್ ಸಂತರನ್ನು ಮತ್ತು ಗುರುಗಳನ್ನು ಕಳುಹಿಸುತ್ತಾನೆ. ಯಾರು ಈ ಈಶ್ವರೀಯ ಸಂವಿಧಾನವನ್ನು ಪಾಲಿಸುತ್ತಾರೋ ಅವರು ಕೇವಲ ಈ ಪ್ರಪಂಚದ ಜೀವನದಲ್ಲಿ ಸುಖವಾಗಿರುವುದಲ್ಲದೆ ಎಲ್ಲಾ ರೀತಿಯ ಕಷ್ಟಗಳಿಂದ ಮುಕ್ತಿಯನ್ನು ಪಡೆಯುತ್ತಾರೆ. ಆದ್ದರಿಂದ ಕೇವಲ ದೇಶದ ಸಂವಿಧಾನಕ್ಕೆ ಸೀಮಿತವಾಗದೆ ಪರಮಾತ್ಮನ ಆ ಶಾಶ್ವತ ನಿಯಮಗಳನ್ನು ತಿಳಿದು ಪಾಲಿಸುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ. ಆಗ ಮಾತ್ರ ನಮ್ಮ ಜೀವನ ಸಾರ್ಥಕವಾಗಲು ಸಾಧ್ಯ. ವೀಕ್ಷಕರೇ, ಪ್ರಾಚೀನ ಕಾಲದಲ್ಲಿ ಮಾನವ ಜೀವನವು ಪರಮಾತ್ಮನ ನಿಯಮಗಳಿಗೆ ಅನುಗುಣವಾಗಿಯೇ ನಡೆಯುತ್ತಿತ್ತು. ಅದಕ್ಕಾಗಿಯೇ ಅಂದು ಪ್ರಕೃತಿ ಸಮತೋಲನದಲ್ಲಿತ್ತು. ಸಕಾಲದಲ್ಲಿ ಮಳೆಯಾಗುತ್ತಿತ್ತು. ಯಾವುದೇ ಪ್ರಕೃತಿ ವಿಕೋಪಗಳ ಭಯವಿರಲಿಲ್ಲ. ಅಂದು ಜನ ನೂರಾರು ವರ್ಷಗಳ ಕಾಲ ಆರೋಗ್ಯವಾಗಿ ಬದುಕುತ್ತಿದ್ದರು. ಅವರ ಆಯಸ್ಸು ಲಕ್ಷಾಂತರ ವರ್ಷಗಳಿರುತ್ತಿತ್ತು. ಸಮಾಜದಲ್ಲಿ ಶಾಂತಿ, ನೆಮ್ಮದಿ ಇತ್ತು. ಕಳ್ಳತನ, ದರೋಡೆ, ಅಪರಾಧಗಳು ಅಂದು ಇರಲೇ ಇಲ್ಲ. ಯಾಕೆಂದರೆ ಪ್ರತಿಯೊಬ್ಬರೂ ಪರಮಾತ್ಮನ ಸಂವಿಧಾನವನ್ನು ಅರಿತು ಅದರಂತೆ ನಡೆಯುತ್ತಿದ್ದರು. ಆದರೆ ಯಾವಾಗ ಕಲಿಯುಗದ ಪ್ರಭಾವ ಹೆಚ್ಚಾಯಿತೋ ಜನರು ಪರಮಾತ್ಮನ ನಿಯಮಗಳನ್ನು ಮುರಿಯಲು, ಉಲ್ಲಂಘಿಸಲು ಶುರು ಮಾಡಿದರು. ಅದರ ಪರಿಣಾಮವೇ ಇಂದಿನ ಅವ್ಯವಸ್ಥೆ, ಅಧರ್ಮ ಮತ್ತು ಅನೈತಿಕತೆ. ಆದರೆ ಚಿಂತಿಸಬೇಡಿ, ಈಗ ಮತ್ತೆ ಆ ಸಮಯ ಬಂದಿದೆ. ಪರಮಾತ್ಮನ ನೈಜ ಸಂವಿಧಾನದ ಪ್ರಚಾರವಾಗುತ್ತಿದೆ. ಮಾನವ ಕುಲಕ್ಕೆ ಮತ್ತೆ ತನ್ನ ಮೂಲ ಸ್ವರೂಪಕ್ಕೆ ಮರಳುವ ಸುವರ್ಣಾವಕಾಶ ಸಿಕ್ಕಿದೆ. ಏಕೆಂದರೆ ಪರಮಾತ್ಮನ ಸಂವಿಧಾನದ ಮೊದಲ ನಿಯಮವೇ ಸದ್ಗುರುವಿನ ಶರಣಾಗತಿ. ಸದ್ಗುರು ಎಂದರೆ ಯಾರು? ಯಾರು ನಮಗೆ ಈಶ್ವರನ ನೈಜ ವಿಧಾನದ ಬಗ್ಗೆ ನಿಖರವಾದ ಮಾಹಿತಿ ನೀಡುತ್ತಾರೋ, ಅಧರ್ಮದಿಂದ ದೂರವಿಡುತ್ತಾರೋ ಮತ್ತು ಜೀವನದ ಪರಮ ಗುರಿಯ ಕಡೆಗೆ ಮಾರ್ಗದರ್ಶನ ನೀಡುತ್ತಾರೋ ಅವರೇ ಸದ್ಗುರು. ಇಂದು ಗಲ್ಲಿಗೊಬ್ಬ ಗುರುಗಳು ಕಾಣಸಿಗುತ್ತಾರೆ. ಆದರೆ ಒಂದು ಯುಗದಲ್ಲಿ ಸದ್ಗುರು ಒಬ್ಬರೇ ಇರುತ್ತಾರೆ. ಅವರ ಗುರುತು ನಮ್ಮ ಧರ್ಮಗ್ರಂಥಗಳಲ್ಲಿ ಹೇಳಲಾದ ಲಕ್ಷಣಗಳ ಆಧಾರದ ಮೇಲೆ ಮಾತ್ರ ಸಿಗುತ್ತದೆ. ಬನ್ನಿ, ಶ್ರೀಮದ್ ಭಗವದ್ಗೀತೆಯಲ್ಲಿ ಆ ಸದ್ಗುರು ಅಥವಾ ತತ್ವದರ್ಶಿ ಸಂತರ ಬಗ್ಗೆ ಏನು ಗುರುತು ಹೇಳಲಾಗಿದೆ ಎಂದು ನೋಡೋಣ. ಈಗ ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 15 ಶ್ಲೋಕ ಸಂಖ್ಯೆ 1ರಿಂದ 4ರಲ್ಲಿ ಒಂದು ನಿಷ್ಕರ್ಷವನ್ನು ಕೊಟ್ಟಿದ್ದಾನೆ. ಅಂತೆಯೇ ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 4 ಶ್ಲೋಕ 32 ಮತ್ತು 34ರಲ್ಲಿ ಸ್ಪಷ್ಟ ಮಾಡಿದ್ದಾನೆ. ಏನಂದ್ರೆ, ಅದರಲ್ಲಿ 32ನೇ ಶ್ಲೋಕದಲ್ಲಿ ಹೇಳಿದ್ದಾನೆ, ಅರ್ಜುನ, ಯಜ್ಞಗಳ ಮಾಹಿತಿ. ಯಜ್ಞ ಅಂದರೆ ಧಾರ್ಮಿಕ ಅನುಷ್ಠಾನಗಳ ಸಾಧನೆಗಳ ಮಾಹಿತಿ. ಸಚ್ಚಿದಾನಂದ ಘನ ಬ್ರಹ್ಮ ಅಂದರೆ ಆ ಪರಂ ಅಕ್ಷರ ಬ್ರಹ್ಮನ ಮುಖಕಮಲದಿಂದ ಉಚ್ಚಾರಿತ ವಾಣಿಯಲ್ಲಿ ಅದನ್ನು ಹೇಳಲಾಗಿದೆ. ಅದು ತತ್ವಜ್ಞಾನವಾಗಿದೆ. ಅದರಲ್ಲಿ ವಿಸ್ತಾರದಿಂದ ಹೇಳಲಾಗಿದೆ ಮತ್ತು ಅದನ್ನು ತಿಳಿದ ಮೇಲೆ ಪೂರ್ಣ ಮೋಕ್ಷ ಪ್ರಾಪ್ತವಾಗುತ್ತದೆ. 4ನೇ ಅಧ್ಯಾಯದ 34ನೇ ಶ್ಲೋಕದಲ್ಲಿ ಹೇಳಿದ್ದಾನೆ, ಆ ತತ್ವಜ್ಞಾನವನ್ನು ಸಚ್ಚಿದಾನಂದ ಘನ ಬ್ರಹ್ಮ ಅಂದರೆ ಸತ್ಯ ಪುರುಷ, ಅಕಾಲ ಮೂರ್ತಿ ಸ್ವಯಂ ತನ್ನ ಮುಖಕಮಲದಿಂದ ಬಂದು ಹೇಳುತ್ತಾನೆ.
ಅದು ತತ್ವಜ್ಞಾನವಾಗಿದೆ. ಮತ್ತು ಆ ತತ್ವಜ್ಞಾನವನ್ನು ನೀನು ತತ್ವದರ್ಶಿ ಸಂತರ ಬಳಿ ಹೋಗಿ ತಿಳಿದುಕೋ. ಅವರಿಗೆ ದಂಡವತ ಪ್ರಣಾಮ ಮಾಡುವುದರಿಂದ, ಕಪಟವನ್ನು ಬಿಟ್ಟು ಸರಳತೆಯಿಂದ ಪ್ರಶ್ನೆ ಮಾಡುವುದರಿಂದ ಆ ತತ್ವದರ್ಶಿ ಸಂತನು ನಿನಗೆ ಆ ತತ್ವಜ್ಞಾನದ ಉಪದೇಶವನ್ನು ಮಾಡುತ್ತಾರೆ. ಇದರಿಂದ ಸಾಬೀತಾಯಿತು, ಗೀತೆ ಜ್ಞಾನದಾತನಿಗೆ ಆ ಜ್ಞಾನವಿಲ್ಲ. ತನಗಿಂತ ಬೇರೆನೇ ಯಾರೋ ಪರಮಾತ್ಮನ ಬಗ್ಗೆ ಮಾಹಿತಿಯನ್ನು ಕೊಡುತ್ತಿದ್ದಾನೆ ಮತ್ತು ಆ ಜ್ಞಾನದಿಂದ ಗೀತೆಯ ಜ್ಞಾನದಾತನು ಸಹ ಪರಿಚಿತನಲ್ಲ. ಈಗ ಆ ಜ್ಞಾನವನ್ನು ತತ್ವದರ್ಶಿ ಸಂತನಿಂದ ಕೇಳಿ ತಿಳಿಯಲು ಹೇಳಿದ್ದಾನೆ. ಅವನ ಗುರುತನ್ನು ಹೇಳಿದ್ದಾನೆ. 15ನೇ ಅಧ್ಯಾಯದ ಪ್ರಥಮ ಮಂತ್ರದಲ್ಲಿ. ಅಂದ್ರೆ ಯಾವ ಸಂತನು ಈ ತಲೆ ಕೆಳಗಾಗಿ ನೇತಾಡುತ್ತಿರುವ ಪ್ರಪಂಚರೂಪಿ ಮರದ ಅಂದ್ರೆ ಊರ್ಧ್ವ ಮೂಲಂ ಅಧಃ ಶಾಖಂ, ಊರ್ಧ್ವ ಮೂಲಂ ಅಧಃ ಶಾಖಂ ಅಶ್ವತ್ಥಂ ಪ್ರಾಹು ಅವ್ಯಯಂ, ಮೇಲೆ ಮೂಲ ಇರುವ ಕೆಳಗೆ ಶಾಖೆ ಇರುವ ಊರ್ಧ್ವ ಮೂಲಂ ಅಧಃ ಶಾಖಂ ಅಶ್ವತ್ಥಂ ಪ್ರಾಹು ಅವ್ಯಯಂ ಛಂದಾಸಿ ಯಸ್ಯ ಪ್ರಣಾನಿ ಯಹ ತಂ ವೇದ ಸಹ ವೇದ್ವಿತ್. ಇದರಲ್ಲಿ ಏನು ಹೇಳಿದ್ದಾನೆ? ಇದು ತಲೆ ಕೆಳಗಾಗಿ ನೇತಾಡುತ್ತಿರುವ ಪ್ರಪಂಚರೂಪಿ ಮರವಾಗಿದೆ ಅರ್ಜುನ. ಊರ್ಧ್ವ ಮೂಲಂ ಅಧಃ ಶಾಖಂ, ಮೇಲಂತೂ ಮೂಲ ಮತ್ತು ಕೆಳಗೆ ಶಾಖೆಗಳು, ಅಂದ್ರೆ ಮೇಲೆ ಸತ್ಯಲೋಕದಲ್ಲಿ ಪರಮಾತ್ಮ ಇರುತ್ತಾನೆ. ಅವನು ಮೂಲನಾಗಿದ್ದಾನೆ. ಪ್ರಪಂಚರೂಪಿ ವೃಕ್ಷದ್ದು ಹೇಗೆಂದ್ರೆ ಸಂಪೂರ್ಣ ಮರಕ್ಕೆ, ಸಂಪೂರ್ಣ ಸಸ್ಯಕ್ಕೆ, ಸಂಪೂರ್ಣ ಗಿಡಕ್ಕೆ ಆಹಾರ ಎಲ್ಲಿಂದ ಸಿಗುತ್ತದೆ? ಮೂಲದಿಂದ ಸಿಗುತ್ತದೆ, ಬೇರಿನಿಂದ. ಹಾಗಾದ್ರೆ ಎಲ್ಲರ ಪಾಲಕ, ಧಾರಣೆ ಪೋಷಣೆ ಮಾಡುವ ಆ ಮೂಲ ಪರಮಾತ್ಮನು, ಆ ಮೂಲ ಮಾಲೀಕನಂತೂ ಮೇಲೆ ಇದ್ದಾನೆ. ಊರ್ಧ್ವ ಮೂಲಂ, ಈ ಪ್ರಪಂಚರೂಪಿ ಮರದ ಮೂಲವಂತೂ ಮೇಲಿವೆ, ಅದಂತೂ ಪೂರ್ಣ ಪರಮಾತ್ಮ. ಕೆಳಗೆ ಶಾಖೆಗಳಿವೆ. ಇದು ಪ್ರಪಂಚರೂಪಿ ಮರವಾಗಿದೆ ಮತ್ತು ಇದರ ಎಲ್ಲ ವಿಭಾಗಗಳನ್ನು ಯಾರು ತಿಳಿದಿರುತ್ತಾನೋ ಇದನ್ನು ನೋಡಿ. ಸ ವೇದವಿತ್, ಅವನು ತತ್ವದರ್ಶಿ ಸಂತನು. ಇಲ್ಲಿ ನೋಡಿ, ಇದು ಪಂಚದಶೋಧ್ಯಾಯ 15ನೇ ಅಧ್ಯಾಯ ಮಂತ್ರ ಸಂಖ್ಯೆ 1. ಊರ್ಧ್ವ ಮೂಲಂ, ಊರ್ಧ್ವ ಅಂದ್ರೆ ಮೇಲೆ, ಅಧ ಅಂದ್ರೆ ಕೆಳಗೆ ಶಾಖೆಗಳು, ಅಶ್ವತ್ಥಂ ಅಂದ್ರೆ ಅರಳಿಯ ಮರ, ಪ್ರಪಂಚರೂಪಿ ಅರಳಿಯ ಮರವೆಂದು ತಿಳಿಯಿರಿ. ಪ್ರಾಹು ಅಂದ್ರೆ ಹೇಳಲಾಗುತ್ತದೆ, ಅವ್ಯಯಂ ಅಂದ್ರೆ ಅವಿನಾಶಿ. ಊರ್ಧ್ವ ಮೂಲಂ ಅಧಃ ಶಾಖಂ ಅಶ್ವತ್ಥಂ ಪ್ರಾಹು ಅವ್ಯಯಂ ಛಂದಾಂಸಿ ಯಶ್ಯ ಪ್ರಣಾನಿ ಯಹ ತಂ ವೇದ ಸಹ ವೇದವಿತ್. ಇದರ ಸರಳವಾದ ಅರ್ಥವೇನೆಂದರೆ ಮೇಲಕ್ಕೆ ಬೇರು. ಇದನ್ನು ಪ್ರಪಂಚರೂಪಿ ಮರದ ಚಿತ್ರವೆಂದು ತಿಳಿಯಿರಿ. ಮೇಲಕ್ಕೆ ಬೇರು ಮತ್ತು ಕೆಳಗೆ ಶಾಖೆಗಳಿವೆ. ಹೊಯ್ ಇದು ಪ್ರಪಂಚರೂಪಿ ಮರ. ಮತ್ತು ಯಾವ ಸಂತನು ಬೇರುಗಳಿಂದ ಹಿಡಿದು, ಮೂಲದಿಂದ ಹಿಡಿದು, ಕಾಂಡ, ದಪ್ಪ ಕೊಂಬೆ, ಶಾಖೆ ಮತ್ತು ಎಲೆಗಳ ತನಕ ಹೇಳುವನು ಸಹ ವೇದ್ವಿತ್, ಅವನು ತತ್ವದರ್ಶಿ ಸಂತನು. ಇದೀಗಲೇ ದಾಸನು ಪ್ರವಚನದ ಆರಂಭದಲ್ಲಿ ಹೇಳಿದ್ದ, ತುಮ ಸಾಹೇಬ ತುಮ ಸಂತ ಹೋ, ತುಮ ಸತ್ ಗುರು ತುಮ ಹಂಸ, ಗರೀಬ ದಾಸ ತೆರೆ ರೂಪ ಬಿನಾ ಔರ ನ ದೂಜಾ ಅಂಸ. ರಾಮಾನಂದರು ಹೇಳಿದರು, ಹೇ ಪರಮಾತ್ಮ, ನೀವು ಸಾಹೇಬರು, ನೀವು ಭಗವಂತ. ಅಂದ್ರೆ ತುಮ್ ಸಾಹೇಬ್ ತುಮ್ ಸಂತ ಮತ್ತು ತುಮ್ ಸತ್ಗುರು ತುಮ್ ಹಂಸ ಹೋ. ಸದ್ಗುರು ಅಂದ್ರೆ ತತ್ವಜ್ಞಾನ, ಯಥಾರ್ಥ ಜ್ಞಾನವನ್ನು ಹೇಳುವವರು ಸಹ ನೀವೇ ಆಗಿದ್ದೀರಿ. ಅದಕ್ಕೆ ಆ ಪರಮಾತ್ಮ ಸಚ್ಚಿದಾನಂದ ಘನಬ್ರಹ್ಮನು ತನ್ನ ಅಮೃತವಾಣಿಯಲ್ಲಿ ಈ ಎಲ್ಲಾ ಸದ್ಗ್ರಂಥಗಳ ಜ್ಞಾನ ಮೊದಲೇ ಹೇಳಿಟ್ಟಿದ್ದಾರೆ. सतगुरु के लक्षण कहूँ मधुरे बैन विनोदे, 4 ವೇದ 60 ಶಾಸ್ತ್ರ वो कहे 18 ಬೋಧೆ. ಸದ್ಗುರುವಿನ ಲಕ್ಷಣ, ಅವನ ಗುರುತು ಇದು ಸಹ ಆಗಿದೆ. ಎಲ್ಲ ಸದ್ಗ್ರಂಥಗಳ ಜ್ಞಾನಿ ಆಗಿರುತ್ತಾನೆ. ಅಂದ್ರೆ ಆ ಪರಮಾತ್ಮ ಸ್ವತಃ ಆಗಿದ್ದರು. 600 ವರ್ಷಗಳ ಹಿಂದೆ ಹೇಳಿದ್ದರು, ಅಕ್ಷರ ಪುರುಷ ಏಕ್ ಪೇಡ್ ಹೈ ನಿರಂಜನ್, ಸರ್ ಪುರುಷ ವಾಕಿ ಡಾರೆ, तीनों देवा शाखा है ये पात रूप संसारे. ಸ್ವತಃ ಭಗವಂತ ತಮ್ಮಿಂದ ರಚಿಸಲ್ಪಟ್ಟ ಸೃಷ್ಟಿಯ ಬಗ್ಗೆ ತಾವೇ ಹೇಳಿದರು. ಅಕ್ಷರ ಪುರುಷ ಏಕ್ ಪೇಡ್ ಹೈ. ಗೀತೆ ಅಧ್ಯಾಯ 15ರ ಶ್ಲೋಕ 15 ಮತ್ತು 16ರಲ್ಲಿ 3 ಪುರುಷರಿದ್ದಾರೆ, ಶರಪುರುಷ, ಅಕ್ಷರ ಪುರುಷ ಮತ್ತು ಪರಮಾಕ್ಷರ ಪುರುಷ. ಹಾಗೂ ಇಲ್ಲಿ ಪರಮಾತ್ಮ ಅಕ್ಷರ ಪುರುಷನಿಂದ ಆರಂಭಿಸಿದ್ದಾರೆ. ಏಕೆಂದರೆ ಯಾರು ಮೂಲ ಮಾಲೀಕನು ಪರಮ ಅಕ್ಷರ ಬ್ರಹ್ಮನು, ಅವನಂತೂ ಮೂಲನು ಪ್ರಪಂಚರೂಪಿ ಮರದು. ಅವನು ಗುಪ್ತನು. ಬೇರುಗಳು ಹಿಡನ್ ಆಗಿರುತ್ತವೆ, ಪೃಥ್ವಿಯಲ್ಲಿ ಅಡಗಿರುತ್ತವೆ
ಮತ್ತು ಎಲ್ಲ ಕಾರ್ಯಗಳು ಅಲ್ಲಿಂದಲೇ ಆಗುತ್ತಿದೆ. ಹೀಗೆ ಆ ಪರಮಾತ್ಮನಂತೂ ಪರೋಕ್ಷನು, ಗುಪ್ತನು. ಆ ಪರಮಾತ್ಮನು ತನ್ನನ್ನು ಬಿಟ್ಟು ಈ ಸೆಂಟೆನ್ಸ್, ಈ ವಾಣಿಯಲ್ಲಿ ಅಕ್ಷರ ಪುರುಷ, ಜ್ಯೋತಿ ನಿರಂಜನ ಕ್ಷರಪುರುಷ ಮತ್ತು 3 ದೇವತೆಗಳು ರಜೋಗುಣ ಬ್ರಹ್ಮ, ಸತ್ವಗುಣ ವಿಷ್ಣು, ತಮೋಗುಣ ಶಿವನು ಮತ್ತು ಎಲೆಗಣ ಮಾಹಿತಿಯನ್ನು ಈ ವಾಣಿಯಲ್ಲಿ ಕೊಟ್ಟು ಹೇಳಿದ್ದಾರೆ. ಕಬೀರ್ ಅಕ್ಷರ ಪುರುಷ ಏಕ್ ಪೇಡ ಹೈ, ಇದು ನೋಡಿ, ಅಕ್ಷರ ಪುರುಷ ಏಕ್ ಪೇಡ ಹೈ, ಕ್ಷರಪುರುಷ ಎನ್ನಿ ಇವನನ್ನು, ನಿರಂಜನ ಎನ್ನಿ ಕ್ಷರಪುರುಷ ವಾಡ್ಕಿ ಡಾರ್ ಅವ್ರ ತೀನೋ ದೇವ ಶಾಖಾ ಹೈ ಪಾದ ರೂಪ್ ಸಂಸಾರ್. ಹೀಗಾಗಿ ಆ ಪರಮಾತ್ಮ ಸ್ವಯಂ ಸದ್ಗುರು ಆಗಿದ್ದರು ಮತ್ತು ಅವರು ನಿಜವಾದ ಜ್ಞಾನವನ್ನು ಕೊಡಲು ಸ್ವತಃ ಬಂದೇ ಬರುತ್ತಾರೆ. ಇದನ್ನು ವೇದಗಳು ಹೇಳುತ್ತವೆ. ಈಗ ಅವರು ಏನು ಹೇಳಿದ್ದಾರೆ ನೋಡಿ. ಪರಮಾತ್ಮನು ಇಲ್ಲಿಂದ ಸ್ಟಾರ್ಟ್ ಮಾಡಿದ್ದಾರೆ. ತಮ್ಮನ್ನು ಅಡಗಿಸಿ ಹೇಳಿದ್ದಾರೆ. ಅಕ್ಷರ ಪುರುಷ ಏಕ್ ಪೇಡ ಹೈ, ಯಾವುದು ಭೂಮಿಯಿಂದ ಹೊರಗೆ ಕಾಣುತ್ತದೋ ಅದೆಲ್ಲವೂ ಮರವೆಂದು ಹೇಳಲಾಗುತ್ತದೆ. ಅಕ್ಷರ ಪುರುಷ ಏಕ್ ಪೇಡ ಹೈ, ಈ ಕಾಂಡ, ಇದನ್ನು ಅಕ್ಷರ ಪುರುಷನೆಂದು ತಿಳಿಯಿರಿ. ಅವ್ರ ಅಕ್ಷರ ಪುರುಷ ವಾಕಿ ಡಾರ್, ಈ ದಪ್ಪ ಕೊಂಬೆ, ಅವ್ರ ತೀನೋ ದೇವ ಶಾಖಾ ಹೈ ಪಾತರೂಪ ಸಂಸಾರ. ಈಗ ಇಲ್ಲಿ ಪರಮಾತ್ಮನು ಸ್ಪಷ್ಟ ಮಾಡಿಬಿಟ್ಟರು. ತನ್ನನ್ನು ಮರೆ ಮಾಡಿದರು. ಮೂಲ ಮಾಲೀಕರಂತೂ ಅವರೇ ಆಗಿದ್ದಾರೆ. ಈಗ ಈ ದಾಸನನ್ನು ಕಳುಹಿಸಿದ್ದಾರೆ ಇದನ್ನು ಹೇಳಲು. ಆ ಮೂಲ ಯಾರೆಂದು? ಅವನು ಪರಮಾಕ್ಷರ ಬ್ರಹ್ಮನು. ಇದನ್ನು ನೋಡಿ, ಈ ಚಿತ್ರದೊಳಗೆ ಬರೆದಿದೆ ಸ್ಪಷ್ಟವಾಗಿ. ಇದನ್ನು ನೋಡಿ, ಇದು ಮೂಲವಾಗಿದೆ. ಪೂರ್ಣ ಬ್ರಹ್ಮ ಅನ್ನಿ, ಪರಮೇಶ್ವರ ಅನ್ನಿ ಮತ್ತು ಇವರಾಗಿದ್ದಾರೆ ಪರಂ ಅಕ್ಷರ ಬ್ರಹ್ಮ. ಇವರು ಪರಂ ಅಕ್ಷರ ಬ್ರಹ್ಮರಾಗಿದ್ದಾರೆ. ಈ ಬೇರು ಏನಿದೆ ಇದನ್ನು ಪರಮಕ್ಷರ ಬ್ರಹ್ಮನೆಂದು ತಿಳಿಯಿರಿ, ಪ್ರಪಂಚರೂಪಿ ವೃಕ್ಷದ್ದು. ಮತ್ತು ಅವರು ಯಾರಾಗಿದ್ದಾರೆ ಇದನ್ನು ನೋಡಿ. ಪೂರ್ಣ ಬ್ರಹ್ಮ ಕಬೀರ್ ಸಾಹೇಬರು, ಇವರು ಕಬೀರ್ ಪರಮೇಶ್ವರ ಪರಂ ಅಕ್ಷರ ಬ್ರಹ್ಮ. ಇದಾಗಿದೆ ಪ್ರಪಂಚರೂಪಿ ವೃಕ್ಷದ ಮೂಲ. ಮತ್ತಿದು ಅಕ್ಷರ ಪುರುಷ ಏಕ್ ಪೇಡ ಹೈ, ಕ್ಷರಪುರುಷ ವಾಕಿ ಡಾರ್ और तीनों देवा शाखा है ये पात रूप संसार. ಈಗ ನಾವು ಬರುತ್ತೇವೆ ಶ್ರೀಮದ್ ಭಗವದ್ಗೀತೆಯ ಅಧ್ಯಾಯ 15ರ ಶ್ಲೋಕ 1ರಲ್ಲಿ. ಊರ್ಧ್ವ ಮೂಲಂ ಅಧಃ ಶಾಖಂ. ಗೀತೆ ಜ್ಞಾನದಾತನು ಕೇವಲ ಇಷ್ಟು ಹೇಳಿದ್ದಾನೆ. ಮೇಲೆ ಬೇರು, ಕೆಳಗೆ ಶಾಖೆಯುಳ್ಳ, ತಲೆ ಕೆಳಗಾಗಿ ನೇತಾಡುತ್ತಿರುವ ಪ್ರಪಂಚರೂಪಿ ಮರವೆಂದು ತಿಳಿಯಿರಿ. ಅರಳಿ ಮರದ ರೂಪ. ಮತ್ತು ಛಂದಾಸಿ ಯಶ ಪ್ರಣಾನಿ. ಯಶ ಅಂದ್ರೆ ಇದರ ಛಂದ, ಅಂದ್ರೆ ವಿಭಾಗಗಳನ್ನು, ಎಲ್ಲಾ ಭಾಗಗಳನ್ನು, ಪಾರ್ಟ್ಸ್ಗಳನ್ನು. ಯಹತ್ತಮ್ ವೇದ, ಇದರ ಎಲೆ ಇತ್ಯಾದಿ. ಮತ್ತು ಛಂದ ಅಂದ್ರೆ ಇದರ ವಿಭಾಗಗಳೇನಿವೆ ಅವುಗಳನ್ನು ಯಾರು ತಿಳಿದಿದ್ದಾರೋ, ಆ ಅಜ್ಞಾನ ಅಂಧಕಾರದಲ್ಲಿ ಅಡಗಿದ ಈ ಪ್ರಪಂಚರೂಪಿ ಮರದ ಎಲ್ಲ ವಿಭಾಗಗಳನ್ನು ಯಾರು ತಿಳಿದಿದ್ದಾರೋ ಸ ವೇದವಿತ್, ಅವನು ವೇದಗಳ ತಾತ್ಪರ್ಯವನ್ನು ತಿಳಿದವನಾಗಿದ್ದು ತತ್ವದರ್ಶಿ ಸಂತನಾಗಿದ್ದಾನೆ. ನೋಡಿ, ಪಂಚದಶೋಧ್ಯಾಯ 15ನೇ ಅಧ್ಯಾಯ ಶ್ರೀಮದ್ ಭಗವದ್ಗೀತೆಯದ್ದು. ಆದಿ ಪುರುಷ ಪರಮೇಶ್ವರ ಮೂಲದವರು. ಈಗ ಇಲ್ಲಿ ಇವರು ಗೊಂದಲ ಮಾಡಿದ್ದಾರೆ. ಇಲ್ಲಂತೂ ಸರಿಯಾಗಿ ಬರೆದಿದ್ದಾರೆ. ಇಲ್ಲಿ ಬರೆದರು ಅಧಃ ಶಾಖಂ, ಬ್ರಹ್ಮರೂಪ ಮುಖ್ಯ ಶಾಖೆಯುಳ್ಳ. ಇದು ತಪ್ಪು ಮಾಡಿದ್ದಾರೆ. ಅಧ ಅಂದ್ರೆ ಕೆಳಗೆ ಶಾಖೆಯುಳ್ಳ ಎಂದು ಬರೆಯಬೇಕಿತ್ತು. ಈಗ ನೋಡಿ, ಇದು 2ನೇ ಮಂತ್ರವಿದೆ ಗೀತೆಯ 15ನೇ ಅಧ್ಯಾಯದ. ಇದರಲ್ಲಿ ಅಧ ಎಂದು 2 ಸಲ ಬರೆದಿದೆ ಮತ್ತು ಇದರ ಅನುವಾದ ಇವರೇ ಮಾಡಿದ್ದಾರೆ. ಇಲ್ಲಿ ನೋಡಿ, ಅಧ ಅಂದ್ರೆ ಕೆಳಗೆ ಮತ್ತು ಅಧ ಅಂದ್ರೆ ಕೆಳಗೆ. ಆದರೆ ಇಲ್ಲಿ ಮುಜುಗರವಾಯಿತು ಇವರಿಗೆ, ಜ್ಞಾನವಂತೂ ಇರಲಿಲ್ಲ. ಮತ್ತು ಊರ್ಧ್ವ ಅಂದ್ರೆ ಮೇಲೆ, ಸರ್ವತ್ರ ಅಲ್ಲ. ಊರ್ಧ್ವ ಅಂದ್ರೆ ಮೇಲೆ, ಊರ್ಧ್ವಂ ಮೇಲೆ, ಮೇಲೆ ಮೂಲ, ಮತ್ತು ಅಧ ಅಂದ್ರೆ ಕೆಳಗೆ. ಅದಕ್ಕೆ ಇಲ್ಲಿ ಪ್ರಥಮ ಮಂತ್ರದಲ್ಲಿ 15ನೇ ಅಧ್ಯಾಯದ್ದು ಈಗ ಇಲ್ಲಿ ಬರೆಯಬೇಕಿತ್ತು ಊರ್ಧ್ವ ಮೂಲಂ, ಮೇಲೆ ಮೂಲವುಳ್ಳ. ಇದು ಆದಿಪುರುಷ ಪರಮೇಶ್ವರ. ಇದಂತೂ ಸರಿಯಾಗಿದೆ. ಪರಮಕ್ಷರ ಬ್ರಹ್ಮ ಪ್ರಪಂಚರೂಪಿ ಮರದ ಮೂಲ ಮತ್ತು ಅಧಃ ಶಾಖಂ, ಇದು ಕೆಳಗೆ ಶಾಖೆ ಇರುವ. ಈಗಷ್ಟೇ ನಿಮಗೆ ತೋರಿಸಿದ್ದೆ, ಇದಾಗಿದೆ ಅದು. ಊರ್ಧ್ವ ಮೂಲಂ ಅಧಃ ಶಾಖಂ. ಈಗ ಗೀತೆಯ ಜ್ಞಾನದಾತನು ಕೇವಲ ಇಷ್ಟೇ ಜ್ಞಾನವನ್ನು ಕೊಟ್ಟಿದ್ದಾನೆ. ಮೇಲೆ ಮೂಲ ಮತ್ತು ಕೆಳಗೆ ಶಾಖೆಗಳಿರುವ ದಟ್ಸ್ ಆಲ್. ಇದು ಉಲ್ಟಾ ನೇತಾಡುತ್ತಿರುವ ಪ್ರಪಂಚರೂಪಿ ಮರವೆಂದು ತಿಳಿಯಿರಿ. ಈಗ ಯಾರು ಇದರ ಎಲ್ಲಾ ವಿಭಾಗಗಳನ್ನು ಹೇಳುವನು ಸ ವೇದ್ವಿತ್, ಅವನು ತತ್ವದರ್ಶಿ ಸಂತನು. ಇದನ್ನು ನೋಡಿ, ಅಧ್ಯಾಯ 15ರ ಪಂಚದಶೋಧ್ಯಾಯ 15ನೇ ಅಧ್ಯಾಯದ ಮತ್ತು ಮಂತ್ರ 1. ಊರ್ಧ್ವ ಮೂಲಂ ಅಧಃ ಶಾಖಂ ಅಶ್ವತ್ಥಂ ಪ್ರಾಹು ಅವ್ಯಯಂ ಛಂದಾಸಿ ಯಶ ಪ್ರಣಾನಿ ಯಹ ತಂ ವೇದ ಸಹ ವೇದ್ವಿತ್. ಇದರ ಎಲೆಗಳು ಪರ್ಣಾನಿ ಅಂದರೆ ಎಲೆ. ಆದಿ ಪುರುಷ ಪರಮೇಶ್ವರ ಮೂಲನು. ಇಲ್ಲಿ ಬರೆಯಬೇಕಿತ್ತು ಕೆಳಗೆ ಶಾಖೆಗಳಿರುವ, ಮೇಲೆ ಮೂಲ, ಕೆಳಗೆ ಶಾಖೆಗಳಿರುವ ಪ್ರಪಂಚರೂಪಿ ಅರಳಿಯ ಮರವನ್ನು ಅವಿನಾಶಿ ಎನ್ನುತ್ತಾರೆ. ಮತ್ತು ವೇದ, ಛಂದ ಅಂದ್ರೆ ವೇದ ಎಂದಾಗುವುದಿಲ್ಲ. ಛಂದ ಅಂದ್ರೆ ವಿಭಾಗಗಳೆಂದು ಸಹ ಆಗುತ್ತದೆ. ಛಂದ್ ಸರಿ. ಈಗ
ಅದರ ಎಲೆಗಳೆಂದು ಹೇಳಲಾಗಿದೆ. ಇದರ ಅರ್ಥ ಮತ್ತು ಆ ಪ್ರಪಂಚರೂಪಿ ಮರವನ್ನು ಯಾರು ಮೂಲದಿಂದ ಹಿಡಿದು ಎಲೆಯ ತನಕ ತತ್ವದಿಂದ ತಿಳಿದಿದ್ದಾನೋ ಸಹ ವೇದವಿತ್, ಅವನು ವೇದಗಳ ತಾತ್ಪರ್ಯವನ್ನು ತಿಳಿದವನು, ಅರ್ಥಾತ್ ಅವನು ತತ್ವದರ್ಶಿ ಸಂತನು. ಇದು ಗುರುತಾಗಿದೆ. ಈಗ ಪರಮಾತ್ಮ ಸ್ವಯಂ ಬಂದು ಹೇಳಿದ್ದಾರೆ, ಅಕ್ಷರ ಪುರುಷ एक पेड़ है, क्षर पुरुष वाटी डार और तीनों देवा शाखा है ये पात रूप संसार. ಆ ಮೂಲ ಯಾರು? ಅವನು ಸ್ವತಃ ಮಾಲೀಕನು, ಸೃಷ್ಟಿಕರ್ತ. ಈಗ ಆ ತತ್ವದರ್ಶಿ ಸಂತ ಈ ದಾಸನಾಗಿದ್ದಾನೆ. ಈ ಪೃಥ್ವಿಯ ಮೇಲೆ ಮತ್ತು ಎಲ್ಲಾ ಸದ್ಗ್ರಂಥಗಳಿಂದ ಪ್ರಮಾಣಿತವಾಗಿದೆ ಈ ಲಕ್ಷಣಗಳಾಗಿರುತ್ತವೆ ಸಂತನದ್ದು. ಇದರಿಂದ ಸ್ಪಷ್ಟವಾಗುವುದೇನೆಂದರೆ, ಸದ್ಗುರು ಅಂದರೆ ತತ್ವದರ್ಶಿ ಸಂತರು ಯಾರು ಗೊತ್ತಾ? ಯಾರು ವೇದಗಳ ಅನುಸಾರವಾಗಿ ಈ ಪ್ರಪಂಚರೂಪಿ ತಲೆಕೆಳಗಾದ ಮರದ ಪ್ರತಿಯೊಂದು ಭಾಗವನ್ನು ವಿವರಿಸುತ್ತಾರೆ, ಅಂದರೆ ಆ ಮರದ ಬೇರು ಯಾರು, ಕಾಂಡ, ಕೊಂಬೆ, ರೆಂಬೆ ಮತ್ತು ಎಲೆಗಳು ಯಾರು ಎಂಬುದನ್ನು ಬಿಡಿಸಿ ಹೇಳುವವರೇ ಸದ್ಗುರು. ಗುರುವಿನ ಲಕ್ಷಣಗಳನ್ನು ಸ್ವತಃ ಕಬೀರ್ ಪರಮೇಶ್ವರರು ಕಬೀರ್ ಸಾಗರದ ಬೋಧಸಾಗರ ಖಂಡದಲ್ಲಿ ಜೀವಧರ್ಮ ಬೋಧದ ಪುಟಸಂಖ್ಯೆ 1960ರಲ್ಲಿ ವಿವರಿಸಿದ್ದಾರೆ. ಅವರು ಹೇಳುತ್ತಾರೆ, ಗುರು ಕೆ ಲಕ್ಷಣ ಚಾರ್ ಬಖಾನ, ಪ್ರಥಮ ವೇದಶಾಸ್ತ್ರ ಕಾ ಜ್ಞಾತ, ದೂಜೆ ಹರಿಭಕ್ತಿ ಮನ್ ಕರ್ಮವಾಣಿ, ತೀಸರೆ ಸಮದೃಷ್ಟಿ ಕರ್ ಜಾನಿ, ಚೌಥಿ ವೇದ ವಿಧಿ ಸಬ್ ಕರ್ಮ, ಯಹ ಚಾರ್ ಗುರುಗುಣ ಜಾನೋ ಮರ್ಮ. ಅಂದರೆ ಪೂರ್ಣ ಗುರುಗಳು ವೇದಗಳ ಆಧಾರದ ಮೇಲೆ ಭಕ್ತಿ ಮಾಡುತ್ತಾರೆ ಮತ್ತು ಮಾಡಿಸುತ್ತಾರೆ. ಅವರ ನುಡಿ ಮತ್ತು ನಡೆಯ ನಡುವೆ ಯಾವುದೇ ವ್ಯತ್ಯಾಸವಿರುವುದಿಲ್ಲ. ಅವರು ತಮ್ಮ ಎಲ್ಲಾ ಶಿಷ್ಯರನ್ನು ಸಮಾನ ದೃಷ್ಟಿಯಿಂದ ನೋಡುತ್ತಾರೆ. ಮೇಲು ಕೀಳು ಎಂಬ ಭೇದ ಭಾವ ಮಾಡುವುದಿಲ್ಲ. ಇದಲ್ಲದೆ ಪೂರ್ಣ ಗುರುವಿನ ಇನ್ನೊಂದು ಲಕ್ಷಣವನ್ನು ಸಂತ ಗರೀಬ್ ದಾಸರು ಹೀಗೆ ಹೇಳಿದ್ದಾರೆ. गरीब सतगुरु के लक्षण का हूँ मुद्रे बन विनोद, चार वेद शास्त्र के 18 बोध. ಅಂದರೆ ನಿಜವಾದ ಸದ್ಗುರುವಿನ ಮಾತುಗಳು ಆತ್ಮಕ್ಕೆ ಆನಂದ ನೀಡುತ್ತವೆ. ಅವು ತುಂಬಾ ಮಧುರವಾಗಿರುತ್ತವೆ, ಏಕೆಂದರೆ ಅವು ಸತ್ಯದ ಮೇಲೆ ಆಧಾರಿತವಾಗಿರುತ್ತವೆ. ಸದ್ಗುರುಗಳು 4 ವೇದಗಳು, 6 ಶಾಸ್ತ್ರಗಳು ಮತ್ತು 18 ಪುರಾಣಗಳ ಜ್ಞಾನವನ್ನು ವಿಸ್ತಾರವಾಗಿ ಹೇಳುತ್ತಾರೆ. ಹೀಗೆ ಯಾರು ಶಾಸ್ತ್ರಗಳ ಆಧಾರದ ಮೇಲೆ ಭಕ್ತಿವಿಧಾನ ಮತ್ತು ಜ್ಞಾನವನ್ನು ನೀಡುತ್ತಾರೋ ಅವರೇ ಸದ್ಗುರು. ಮತ್ತು ಗೀತೆಯ ಅಧ್ಯಾಯ 15 ಶ್ಲೋಕ 1ರಲ್ಲಿ ವರ್ಣಿಸಲಾದ ಆ ತಲೆಕೆಳಗಾದ ಮರದ ರಹಸ್ಯವನ್ನು ಪ್ರಸ್ತುತ ಸಮಯದಲ್ಲಿ ಸದ್ಗುರು ಸಂತ ರಾಮ್ಪಾಲ್ ಮಹಾರಾಜರು ಮಾತ್ರ ನೀಡುತ್ತಿದ್ದಾರೆ. ಅವರು ತಮ್ಮ ಸತ್ಸಂಗಗಳಲ್ಲಿ ಕಬೀರ್ ವಾಣಿಯ ಮೂಲಕ ಹೀಗೆ ವಿವರಿಸುತ್ತಾರೆ. ಕಬೀರ್ ಅಕ್ಷರ ಪುರುಷ ಏಕ್ ಪೇಡ್ ಹೈ, ಕ್ಷರ ಪುರುಷ ವಾಕಿ ಡಾರ್, तीनों देवा शाखा है, पात रूप संसार, हम ही अलक अल्लाह है, कुतब गौस अरू पीर, गरीब दास खालिक धनी, हमारा नाम कबीर. ಅಂದರೆ ಕಬೀರರು ಹೇಳುತ್ತಾರೆ, ಈ ಪ್ರಪಂಚರೂಪಿ ಮರದ ಮೂಲ ಅಂದರೆ ಬೇರು ನಾನೇ ಆಗಿದ್ದೇನೆ. ಗೀತೆ ಅಧ್ಯಾಯ 15 ಶ್ಲೋಕ 17 ಮತ್ತು ಅಧ್ಯಾಯ 8 ಶ್ಲೋಕ 9ರಲ್ಲಿ ಯಾವ ಉತ್ತಮ ಪುರುಷ ಪರಮಾತ್ಮ ಅಥವಾ ಅವಿನಾಶಿ ಪರಮೇಶ್ವರನ ಬಗ್ಗೆ ಹೇಳಲಾಗಿದೆಯೋ, ಯಾರು 3 ಲೋಕಗಳಲ್ಲಿ ಪ್ರವೇಶಿಸಿ ಎಲ್ಲರನ್ನೂ ಪೋಷಿಸುತ್ತಾನೋ ಅದು ನಾನೇ ಕಬೀರ್. ವೀಕ್ಷಕರೇ, ಹೇಗೆ ಒಂದು ಮರದ ಪೋಷಣೆ ಅದರ ಬೇರಿನಿಂದ ಆಗುತ್ತದೆಯೋ ಹಾಗೆಯೇ ಅಸಂಖ್ಯಾತ ಬ್ರಹ್ಮಾಂಡಗಳ ಪೋಷಣೆ ಪರಮ ಅಕ್ಷರ ಬ್ರಹ್ಮ ಕಬೀರ್ ಸಾಹೇಬರಿಂದ ಆಗುತ್ತದೆ. ಸಂತ ರಾಮ್ಪಾಲ್ ಮಹಾರಾಜರು ಅಥರ್ವವೇದ ಕಾಂಡ 4 ಅನುವಾಕ 1 ಮಂತ್ರ 7, ಯಜುರ್ವೇದ ಅಧ್ಯಾಯ 40 ಮಂತ್ರ 8 ಮತ್ತು ಋಗ್ವೇದ ಮಂಡಲ 1 ಸೂಕ್ತ 1 ಮಂತ್ರ 5 ಮತ್ತು ಅನ್ಯ ವೇದ ಮಂತ್ರಗಳಿಂದ ಮತ್ತು ಕಣ್ಣಾರೆ ಕಂಡ ಸಂತರ ವಾಣಿ ಮೂಲಕ ಸ್ಪಷ್ಟಪಡಿಸಿದ್ದಾರೆ ಸಕಲ ಸೃಷ್ಟಿಯ ರಚನಾಕಾರರು ಕಬೀರ್ ಪರಮೇಶ್ವರರೆಂದು. ಆ ಸಂತರಲ್ಲಿ ಒಬ್ಬರಾದ ಸಂತ ಗರೀಬ್ ದಾಸರು ಹೇಳುತ್ತಾರೆ, गरीब अनंत कोटि ब्रह्मांड का एक रति नहीं बार, सतगुरु पुरुष कबीर है कुल के सर्जनहार. गरीब परमेश्वर एक कबीर है, दूजा नहीं आधार, दास गरीब सकल सृष्टि का यो ही सर्जनहार. गरीब मात पिता जाके नहीं जन्म प्रमाण, यो पूर्ण ब्रह्म कबीर है करता हंस अमान. ಪರಮಾತ್ಮನ ಸಂವಿಧಾನದ 2ನೇ ನಿಯಮ, ಶಾಸ್ತ್ರಗಳಿಗೆ ವಿರುದ್ಧವಾದ ಸಾಧನೆ ವ್ಯರ್ಥ.
ಹೇಗೆ ದೇಶದ ಕಾನೂನನ್ನು ಉಲ್ಲಂಘಿಸಿದರೆ ಶಿಕ್ಷೆಯಾಗುತ್ತದೆಯೋ ಹಾಗೆಯೇ ಪರಮಾತ್ಮನ ಆಧ್ಯಾತ್ಮಿಕ ನಿಯಮಗಳನ್ನು ಉಲ್ಲಂಘಿಸಿದರೆ ಮನುಷ್ಯ ಕಷ್ಟಗಳಿಗೆ ಗುರಿಯಾಗುತ್ತಾನೆ. ಯಾರು ಶಾಸ್ತ್ರ ವಿರುದ್ಧವಾಗಿ ಭಕ್ತಿ ಮಾಡುತ್ತಾರೋ ಅವರಿಗೆ ಮೋಕ್ಷದ ಬದಲು ದುಃಖವೇ ಸಿಗುತ್ತದೆ. ಏಕೆಂದರೆ ಗೀತೆ ಅಧ್ಯಾಯ 16 ಶ್ಲೋಕ 23 ಮತ್ತು 24ರಲ್ಲಿ ಸ್ಪಷ್ಟವಾಗಿ ಹೇಳಲಾಗಿದೆ, ಯಾರು ಶಾಸ್ತ್ರವಿಧಿಯನ್ನು ಬಿಟ್ಟು ಮನಬಂದಂತೆ ವರ್ತಿಸುತ್ತಾರೋ ಅವರಿಗೆ ಸುಖವೂ ಸಿಗುವುದಿಲ್ಲ, ಸಿದ್ಧಿಯೂ ಸಿಗುವುದಿಲ್ಲ ಮತ್ತು ಪರಮಗತಿಯೂ ಸಿಗುವುದಿಲ್ಲ. ಆದ್ದರಿಂದ ಕರ್ತವ್ಯ ಮತ್ತು ಅಕರ್ತವ್ಯದ ನಿರ್ಧಾರಕ್ಕೆ ಶಾಸ್ತ್ರವೇ ಪ್ರಮಾಣವಾಗಿದೆ. ಈಗ ನೀವು ಯೋಚಿಸಬಹುದು, 4 ವೇದಗಳು, ಗೀತೆ ಮತ್ತು 18 ಪುರಾಣಗಳು ನಮ್ಮ ಧರ್ಮಶಾಸ್ತ್ರಗಳಾಗಿವೆ. ಇವುಗಳಲ್ಲಿ ಯಾವುದರ ಆಧಾರದ ಮೇಲೆ ಭಕ್ತಿ ಮಾಡಿದರೂ ಲಾಭ ಸಿಗಲೇಬೇಕಲ್ಲವೇ? ಆದರೆ ಹಾಗಲ್ಲ. ವೇದ ಮತ್ತು ಗೀತೆಗಳು ಪ್ರಭುವಿನ ವಾಣಿ. ಆದ್ದರಿಂದ ನಾವು ಅದರಂತೆ ಭಕ್ತಿ ಮಾಡಬೇಕು. ಆದರೆ 18 ಪುರಾಣಗಳು ಋಷಿಗಳ ಸ್ವಂತ ಅನುಭವಗಳಾಗಿವೆ. ಪುರಾಣಗಳಲ್ಲಿ ಯಾವುದು ವೇದಗಳಿಗೆ ಹೊಂದಿಕೆಯಾಗುತ್ತದೆಯೋ ಅದನ್ನು ಮಾತ್ರ ನಾವು ಸ್ವೀಕರಿಸಬೇಕು. ಉಳಿದದ್ದು ಋಷಿಗಳ ಸ್ವಂತ ಅಭಿಪ್ರಾಯವಾಗಿದ್ದು ಅದನ್ನು ಪಾಲಿಸಿದರೆ ಪರಮಾತ್ಮನ ಸಂವಿಧಾನದ ಉಲ್ಲಂಘನೆಯಾಗುತ್ತದೆ ಮತ್ತು ಲಾಭದ ಬದಲು ನಷ್ಟವೇ ಆಗುತ್ತದೆ. ಏಕೆಂದರೆ ಗೀತೆ ಅಧ್ಯಾಯ 4 ಶ್ಲೋಕ 1 ಮತ್ತು 2ರಲ್ಲಿ ಗೀತೆಯ ಜ್ಞಾನದಾತ ಹೇಳುತ್ತಾನೆ, ನಾನು ಈ ಯೋಗವನ್ನು ಅಂದರೆ ಗೀತೆಯ ಜ್ಞಾನ ಅರ್ಥಾತ್ 4 ವೇದಗಳ ಜ್ಞಾನವನ್ನು ಮೊದಲು ಸೂರ್ಯನಿಗೆ ಹೇಳಿದೆ, ಸೂರ್ಯ ಮನುಗೆ ಹೇಳಿದ, ಮನು ಇಕ್ಷ್ವಾಕುಗೆ ಹೇಳಿದ. ನಂತರ ಈ ಜ್ಞಾನ ಕೆಲವು ರಾಜಋಷಿಯರು ತಿಳಿದರು, ನಂತರ ನಷ್ಟವಾಯಿತು, ಅಂದರೆ ಲುಪ್ತವಾಯಿತು. ವೀಕ್ಷಕರೇ, ಇಲ್ಲಿ ಒಂದು ಮುಖ್ಯವಾದ ವಿಷಯವನ್ನು ಗಮನಿಸಿ. ಗೀತೆಯ ಜ್ಞಾನವನ್ನು ಹೇಳುವಾಗ ದ್ವಾಪರಯುಗ ಮುಗಿಯಲು ಕೇವಲ 100 ವರ್ಷ ಬಾಕಿಯಿತ್ತು. ಗಣಿತದ ಪ್ರಕಾರ ಲೆಕ್ಕ ಹಾಕಿದರೆ ಸತ್ಯಯುಗವು 17,28,000 ವರ್ಷಗಳು, ತ್ರೇತಾಯುಗವು 12,96,000 ವರ್ಷಗಳು ಮತ್ತು ದ್ವಾಪರ ಯುಗವು 8,64,000 ವರ್ಷಗಳು. ಈ 3 ಯುಗಗಳ ಒಟ್ಟು ಅವಧಿ 38,88,000 ವರ್ಷಗಳಾಗುತ್ತದೆ. ಅಂದರೆ ಸತ್ಯಯುಗದ ಆರಂಭದಿಂದ ಸುಮಾರು 38,87,900 ವರ್ಷಗಳ ನಂತರ ಗೀತೆಯ ಜ್ಞಾನ ಹೇಳಲ್ಪಟ್ಟಿತು. ಅಂದರೆ ಗೀತಾ ಜ್ಞಾನದಾತನು ಇಲ್ಲಿ ಏನು ಹೇಳುತ್ತಿದ್ದಾನೆಂದರೆ, ನಾನು ಈ ಯೋಗವನ್ನು ಅಂದರೆ ಗೀತೆಯ ಜ್ಞಾನ ಅಥವಾ ವೇದ ಜ್ಞಾನವನ್ನು ಕಶ್ಯಪರ ಪುತ್ರನಾದ ಸೂರ್ಯನಿಗೆ ನೀಡಿದೆ. ಸೂರ್ಯನು ತನ್ನ ಪುತ್ರನಾದ ಮನುಗೆ ನೀಡಿದನು. ಮನು ತನ್ನ ಪುತ್ರನಾದ ಇಕ್ಷ್ವಾಕುಗೆ ನೀಡಿದನು. ಇಕ್ಷ್ವಾಕು ತನ್ನ ವಂಶದ ಇತರ ರಾಜರಿಗೆ ನೀಡಿದನು. ನಂತರ ಇಕ್ಷ್ವಾಕು ವಂಶದ ಕೊನೆಯ ರಾಜನಾದ ನಾಭಿರಾಜರವರೆಗೂ ವೇದಜ್ಞಾನದ ಆಧಾರದ ಮೇಲೆಯೇ ಭಕ್ತಿ ನಡೆಯುತ್ತಿತ್ತು. ಗಮನಿಸಿ, ರಾಜ ನಾಭಿರಾಜರ ಕಾಲದವರೆಗೆ ಸತ್ಯಯುಗ ಪ್ರಾರಂಭವಾಗಿ ಸುಮಾರು 1,00,000 ವರ್ಷಗಳು ಕಳೆದಿದ್ದವು. ಆದರೆ ಗೀತೆಯ ಜ್ಞಾನವನ್ನು ಹೇಳಿದ್ದು ಯಾವಾಗ? ದ್ವಾಪರಯುಗದ ಅಂತ್ಯದಲ್ಲಿ, ಅಂದರೆ ಕಲಿಯುಗ ಪ್ರಾರಂಭವಾಗಲು ಕೇವಲ 100 ವರ್ಷಗಳು ಬಾಕಿ ಇರುವಾಗ. ಅಂದರೆ ರಾಜ ನಾಭಿರಾಜರ ಕಾಲದ ನಂತರ ಬರೋಬ್ಬರಿ 37,87,900 ವರ್ಷಗಳ ನಂತರ ಗೀತೆಯ ಜ್ಞಾನವನ್ನು ಹೇಳಲಾಯಿತು. ಇದರಿಂದ ಸಾಬೀತಾಗುವುದೇನೆಂದರೆ, ಸತ್ಯಯುಗದ ಆರಂಭದಲ್ಲಿ ಸುಮಾರು 1,00,000 ವರ್ಷಗಳ ಕಾಲ ವೇದಜ್ಞಾನ ಇತ್ತು. ಆದರೆ ಅದರ ನಂತರ ಗೀತೆಯ ಜ್ಞಾನ ಬರುವವರೆಗೂ ವೇದಜ್ಞಾನ ಲುಪ್ತವಾಗಿತ್ತು. ಇದಕ್ಕೆ ಸಾಕ್ಷಿ ಜೈನ್ ಸಂಸ್ಕೃತಿ ಕೋಶ ಎಂಬ ಪುಸ್ತಕದ ಪುಟ ಸಂಖ್ಯೆ 176 ಮತ್ತು 177ರಲ್ಲಿ ಸಿಗುತ್ತದೆ. ಬನ್ನಿ ಆ ಪ್ರಮಾಣವನ್ನ ನೋಡೋಣ. ಜೈನ್ ಸಂಸ್ಕೃತಿ ಕೋಶ, ಜೈನ್ ಇತಿಹಾಸ, ಸಂಸ್ಕೃತಿ ಕಲಾ ಹಾಗೂ ಪುರಾತತ್ವ. ಇದು ಎಲ್ಲಿಂದ ಮುದ್ರಿತವಾಗಿದೆ? ಜೈನ್ ಸಂಸ್ಕೃತಿ ಕೋಶ, ಜೈನ್ ಸಂಸ್ಕೃತಿ ಕೋಶ, ಜೈನ್ ಸಂಸ್ಕೃತಿ ಇತಿಹಾಸ ಕಲಾ एवं ಪುರಾತತ್ವ. ಲೇಖಕರು ಪ್ರೊಫೆಸರ್ ಭಾಗಚಂದ್ರ ಜೈನ್ ಭಾಸ್ಕರ್ ಹಾಗೂ ಸನ್ಮತಿ ಪ್ರಾಚ್ಯ ಶೋಧ ಸಂಸ್ಥಾನ್ ನಾಗ್ಪುರ್, ಕಲಾ ಹಾಗೂ ಧರ್ಮ ಶೋಧ ಸಂಸ್ಥಾನ್ ವಾರಾಣಸಿ. ಇದು ಈ ಪೂರ್ತಿ ಪುಟವನ್ನು ನೋಡಿ. ಇದರ ಪ್ರಕಾಶಕರು ಜೈನ್ ಸಂಸ್ಕೃತಿ ಕೋಶ ಪ್ರಥಮ ಖಂಡ ಪ್ರೊಫೆಸರ್ ಭಾಗಚಂದ್ರ ಜೈನ್ ಭಾಸ್ಕರ್. ಇವರಿಬ್ಬರು ಪ್ರಕಾಶಕರಾಗಿದ್ದಾರೆ. ಈಗ ಇವರು ಸ್ವರ್ಗೀಯ ಪೂಜ್ಯ ಪಿತಾ ಶ್ರೀ ಗೋರೆಲಾಲ್ಜಿ ಜೈನ್ ಹಾಗೂ ಪೂಜ್ಯ ಶ್ರೀ ಮಾತೃಶ್ರೀ ತುಳಸಾದೇವಿ ಜೈನರ ಪುಣ್ಯ ಸ್ಮರಣೆಯಲ್ಲಿ ಸಾದರ ಸಮರ್ಪಿತ. ಇದು ಇಲ್ಲಿಯವರೆಗೆ. ಈಗ ಇದರ 176ನೇ ಪುಟದಲ್ಲಿ ನೋಡಿ.
ಜೈನ್ ಧರ್ಮದ ವಿಕಾಸ ಇತಿಹಾಸ. ತೀರ್ಥಂಕರ ಋಷಭದೇವರ ಜೀವನ ಚರಿತ್ರೆ. ತೀರ್ಥಂಕರ ಋಷಭದೇವರು ಅಂತಿಮ ಕುಲಕರ ನಾಭಿರಾಜರ ಪುತ್ರರಾಗಿದ್ದರು. ಅವರ ತಾಯಿ ಮರುದೇವಿಯಾಗಿದ್ದರು. ಅವರು ಇಕ್ಷ್ವಾಕು ವಂಶದ ನಾಭಿರಾಜರ ಅಯೋಧ್ಯೆಯ ಒಬ್ಬ ಲೋಕಪ್ರಿಯ ರಾಜರಾಗಿದ್ದರು. ಯುವಕರಾದ ಮೇಲೆ ನಾಭಿರಾಜನು ಋಷಭದೇವನ ಮದುವೆ ಸುಮಂದ್ಲಾ ಮತ್ತು ಸುನಂದಾರೊಂದಿಗೆ ಮಾಡಿದರು. ಇಬ್ಬರು ಪತ್ನಿಯರೊಂದಿಗೆ. ಸುನಂದಾ ತೇಜಸ್ವಿ ಪುತ್ರ ಬಾಹುಬಲಿಗೆ ಮತ್ತು ಪುತ್ರಿ ಸುಂದರಿಗೆ ಜನ್ಮ ನೀಡಿದರು. ಸುಮಂದ್ಲಾ ಭರತ ಸಹಿತ 99 ಪುತ್ರರಿಗೆ ಮತ್ತು ಬ್ರಾಹ್ಮಿ ಪುತ್ರಿಗೆ ಜನ್ಮ ನೀಡಿದರು. ಅಂದರೆ ಋಷಭದೇವರಿಗೆ 100 ಜನ ಪುತ್ರರು ಮತ್ತು 2 ಪುತ್ರಿಯರಿದ್ದರು. ಸಮಯ ಬಂದ ಮೇಲೆ ಋಷಭದೇವರು ಭರತನಿಗೆ ಅಯೋಧ್ಯೆಯ, ಬಾಹುಬಲಿಗೆ ತಕ್ಷಶಿಲೆಯ ಮತ್ತು ಶೇಷ ಯುವರಾಜರಿಗೆ ಅವರ ಯೋಗ್ಯತೆಯ ಅನುಸಾರ ರಾಜ್ಯ ಒಪ್ಪಿಸಿ ಸಂಸಾರ ತ್ಯಾಗ ಮಾಡಿದರು. ಅಂದರೆ ಸಾಯಲಿಲ್ಲ, ಮನೆ ತ್ಯಜಿಸಿದರು ಮತ್ತು ದೀಕ್ಷೆ ಪಡೆದು, ಅಂದರೆ ಯಾರೋ ಋಷಿಯಿಂದ ದೀಕ್ಷೆ ಪಡೆದು, ಅಂದರೆ ಸಾಧನೆಯಲ್ಲಿ ಲೀನರಾದರು. ಗುರು ಮಾಡಿಕೊಂಡು ಸಾಧನೆಯ ಕಾಲದಲ್ಲಿ ಪಾಣಿಪಾತ್ರಿ ಋಷಭದೇವ 1 ವರ್ಷದ ತನಕ ನಿರಾಹಾರರಾಗಿದ್ದರು. 1 ವರ್ಷ ಏನೂ ತಿನ್ನಲಿಲ್ಲ. ನಂತರ ಬಾಹುಬಲಿಯ ಪುತ್ರ ಶ್ರೇಯಾಂಸ ಕುಮಾರನು ಇಕ್ಷುರಸ ನೀಡಿ ಅವರ ಈ ನಿರಾಹಾರ ವೃತ್ತಿಯನ್ನು ಮುರಿದ. ನಿರಂತರ 1 ವರ್ಷಗಳ ತನಕ ತಪಸ್ಸು ಮಾಡುವ ಮುನಿ ಋಷಭದೇವ ಮತ್ತೆ ಋಷಭದೇವ 1 ವರ್ಷಗಳ ತನಕ ತಪಸ್ಸು ಮಾಡಿದರು. ಮುನಿ ಋಷಭದೇವ್ ಅಂತ್ಯದಲ್ಲಿ ಕೈವಲ್ಯ ಜ್ಞಾನ ಪ್ರಾಪ್ತ ಮಾಡಿದರು. 4 ಮುಕ್ತಿಗಳಾಗಿರುತ್ತವಲ್ಲ, ಅದರೊಳಗಿನಂದು ಕೈವಲ್ಯ ಜ್ಞಾನ ಅವರಿಗೆ ಪ್ರಾಪ್ತವಾಯಿತು. ಧರ್ಮದೇಶನ ಪ್ರಾರಂಭಿಸಿದರು. ದೀಕ್ಷೆ ನೀಡಲು ಪ್ರಾರಂಭಿಸಿದರು. ಪ್ರಥಮ ಧರ್ಮದೇಶನ ಅಂದರೆ ಪ್ರಥಮ ದೀಕ್ಷೆ ಯಾರಿಗೆ ನೀಡಿದ್ದರು? ಭರತನ ಪುತ್ರ ಮಾರೀಚಿಗೆ ನೀಡಿದ್ದರು. ಓಹೋ, ಅಂದ್ರೆ ತಮ್ಮ ಮೊಮ್ಮಗ ಮಾರೀಚಿಗೆ ನೀಡಿದ್ದರು. ಮತ್ತು ಇದೇ ಮಾರೀಚಿ ಮುಂದೆ ಹೋಗಿ ಮಹಾವೀರ ಜೈನನಾದ. ನಂತರ ಅವರು 24ನೇ ತೀರ್ಥಂಕರ ಮಹಾವೀರರಾದರು. ಪ್ರಥಮ ಧರ್ಮದೇಶನ ಋಷಭದೇವನು 1000 ವರ್ಷ ತಪಸ್ಸು ಮಾಡಿದ ಮೇಲೆ ನಾಮ ನೀಡಲು ಆರಂಭಿಸಿದರು ಮತ್ತು ಪ್ರಥಮ ನಾಮ ಉಪದೇಶ ತಮ್ಮ ಮೊಮ್ಮಗನಿಗೆ ನೀಡಿದ ಭರತನ ಪುತ್ರ ಮಾರೀಚಿಗೆ. ಮತ್ತು ಇದೇ ಮಾರೀಚಿ ಮುಂದೆ ಹೋಗಿ 24ನೇ ತೀರ್ಥಂಕರ ಮಹಾವೀರನಾದನು, ಮಹಾವೀರ ಜೈನ. ವೀಕ್ಷಕರೇ, ಈಗಷ್ಟೇ ನೀವು ಓದಿದಿರಿ ಮತ್ತು ಕಣ್ಣಾರೆ ನೋಡಿದಿರಿ. ನಾಭಿರಾಜರ ಪುತ್ರರಾದ ಋಷಭದೇವರು ಋಷಿಗಳಿಂದ ದೀಕ್ಷೆ ಪಡೆದು 1 ವರ್ಷದವರೆಗೆ ನಿರಾಹಾರಿಯಾಗಿದ್ದರು, ಅಂದರೆ ಅನ್ನಾಹಾರವಿಲ್ಲದೆ ಇದ್ದರು ಮತ್ತು ಬರೋಬ್ಬರಿ 1000 ವರ್ಷಗಳ ಕಾಲ ಘೋರ ತಪಸ್ಸು ಮಾಡಿದರು. ಆದರೆ ಗೀತೆಯ ಅಧ್ಯಾಯ 6 ಶ್ಲೋಕ 16ರಲ್ಲಿ ಸ್ಪಷ್ಟವಾಗಿ ಹೇಳಲಾಗಿದೆ, ಹೇ ಅರ್ಜುನ, ಈ ಯೋಗ ಅಂದರೆ ಭಕ್ತಿಯು ಸಂಪೂರ್ಣವಾಗಿ ಊಟ ಬಿಟ್ಟವನಿಗೂ ಸಿದ್ಧಿಸುವುದಿಲ್ಲ ಮತ್ತು ಅತಿಯಾಗಿ ತಿನ್ನುವವನಿಗೂ ಸಿದ್ಧಿಸುವುದಿಲ್ಲ. ಹಾಗೆಯೇ ಅತಿಯಾಗಿ ನಿದ್ರಿಸುವವನಿಗೂ ಅಥವಾ ಅತಿಯಾಗಿ ಎಚ್ಚರವಿರುವವನಿಗೂ ಈ ಯೋಗ ಸಿದ್ಧಿಸುವುದಿಲ್ಲ. ಎರಡನೆಯದಾಗಿ ಗೀತೆಯ ಅಧ್ಯಾಯ 17 ಶ್ಲೋಕ 5ರಿಂದ 6ರಲ್ಲಿ ಸ್ಪಷ್ಟವಾಗಿ ಹೇಳಲಾಗಿದೆ, ಯಾವ ಮನುಷ್ಯರು ಶಾಸ್ತ್ರವಿಧಿಯನ್ನು ತ್ಯಜಿಸಿ ಕೇವಲ ತಮ್ಮ ಮನಸ್ಸಿಗೆ ತೋಚಿದಂತೆ ಘೋರ ತಪಸ್ಸನ್ನು ಮಾಡುತ್ತಾರೋ ಅವರು ತಮ್ಮ ದೇಹದಲ್ಲಿರುವ ಪಂಚಪ್ರಾಣಗಳ ಮುಖ್ಯಸ್ಥರಾದ ಬ್ರಹ್ಮ, ವಿಷ್ಣು, ಶಿವ, ಗಣೇಶ ಮತ್ತು ಪ್ರಕೃತಿ ದೇವಿಯನ್ನು ಅಂದರೆ ದುರ್ಗೆಯನ್ನು ಹಾಗೂ ನನ್ನನ್ನು ಅಷ್ಟೇ ಅಲ್ಲ, ಶರೀರದ ಹೃದಯ ಕಮಲದಲ್ಲಿ ಜೀವದೊಟ್ಟಿಗೆ ಇರುವ ಆ ಪೂರ್ಣ ಪರಮಾತ್ಮನನ್ನು ಕೂಡ ಕಷ್ಟಪಡಿಸುವವರಾಗಿದ್ದಾರೆ. ಅಂತಹ ಅಜ್ಞಾನಿಗಳನ್ನು ರಾಕ್ಷಸ ಸ್ವಭಾವದವರು ಎಂದೇ ತಿಳಿಯಬೇಕು. ವೀಕ್ಷಕರೇ, ಈಗ ನೀವೇ ಸ್ವತಃ ಯೋಚನೆ ಮಾಡಿ. ಶ್ರೀ ಋಷಭದೇವರು ಗೀತಾಜ್ಞಾನ ಅಂದರೆ ವೇದ ಮತ್ತು ಶಾಸ್ತ್ರಗಳಲ್ಲಿ ಹೇಳಲಾದ ಸಾಧನೆಗೆ ವಿರುದ್ಧವಾಗಿ ನಡೆದರು. ಅವರು ಶಾಸ್ತ್ರವಿಧಿಯನ್ನು ತ್ಯಜಿಸಿ ತಮ್ಮ ಮನಸ್ಸಿಗೆ ಬಂದಂತೆ ತಮ್ಮ ಇಚ್ಛೆಯಂತೆ ಮನಬಂದ ಆಚರಣೆಯನ್ನು ಮಾಡಿದರು. ಇದರಿಂದ ಅವರಿಗೆ ಏನಾದರೂ ಲಾಭವಾಯಿತೇ? ಖಂಡಿತ ಇಲ್ಲ, ಆಗುವುದಕ್ಕೂ ಸಾಧ್ಯವಿರಲಿಲ್ಲ. ಬದಲಿಗೆ ಈ ರೀತಿ ಮಾಡಿದ್ದರಿಂದ ಅವರ ಗತಿ ಏನಾಯಿತು ಗೊತ್ತಾ? ಕಾಡಿನಲ್ಲಿ ಹೊತ್ತಿಕೊಂಡ ಬೆಂಕಿಯಲ್ಲಿ ಸಿಲುಕಿ ಅವರು ಅತ್ಯಂತ ಭಯಾನಕವಾಗಿ ಮರಣ ಹೊಂದಿದರು. ಇದು ನೋಡಿ, ಶ್ರೀಮದ್ ಭಾಗವತ್ ಸುಧಾಸಾಗರ್, ಗೀತಾ ಪ್ರೆಸ್ ಗೋರಖ್ಪುರದಿಂದ ಪ್ರಕಾಶಿತ. ಭಗವಾನ್ ವೇದ್ ವ್ಯಾಸ್ಕೃತ್ ಶ್ರೀಮದ್ ಭಾಗವತ್ 12 ಸ್ಕಂದಗಳ ಸರಳ ಹಿಂದಿ ವ್ಯಾಖ್ಯೆ ಶ್ಲೋಕರ ಸಹಿತ ಸುಖಸಾಗರ್. ಗೀತಾ ಪ್ರೆಸ್ ಗೋರಖ್ಪುರದಿಂದ ಪ್ರಕಾಶಿತವಾಗಿದೆ. ಪ್ರಕಾಶಕ ಹಾಗೂ ಮುದ್ರಕರು ಗೀತಾ ಪ್ರೆಸ್ ಗೋರಖ್ಪುರ್, ಗೋವಿಂದ್ ಭವನ್ ಕಾರ್ಯಾಲಯ, ಕಲ್ಕತ್ತಾದ ಸಂಸ್ಥಾನ. ಇದು ಇವರ ಫ್ಯಾಕ್ಸ್ ಫೋನ್ ನಂಬರ್. ಇದು ನೋಡಿ
281ನೇ ಪುಟದಲ್ಲಿ. ಇಲ್ಲಿ ನೋಡಿ 280ರಲ್ಲಿ. ಇದರಿಂದ ಭಗವಂತ ಋಷಭದೇವ ಯದ್ಯಪಿ ಇಂದ್ರಾದಿ ಎಲ್ಲ ಲೋಕಪಾಲಕರಿಗೆ ಭೂಷಣ ಸ್ವರೂಪದಂತಿದ್ದರು, ಜಡ ಪುರುಷರಂತೆ ಅವಧೂತರಂತೆ ವಿವಿಧ ವೇಷ ಭಾಷೆ ಮತ್ತು ಆಚರಣೆಯಿಂದ ತಮ್ಮ ಈಶ್ವರ ಪ್ರಭಾವವನ್ನು ಅವಿತಿಟ್ಟುಕೊಂಡಿದ್ದರು. ಅಂತ್ಯದಲ್ಲಿ ಅವರು ಯೋಗಿಗಳಿಗೆ ದೇಹತ್ಯಾಗ ವಿಧಿಯನ್ನು ಕಲಿಸಲು ತಮ್ಮ ಶರೀರ ಬಿಡಬಯಸಿದ್ದರು. ಅವರು ತಮ್ಮ ಅಂತಃಕರಣದಲ್ಲಿ ಅಭೇದ ರೂಪದಿಂದ ಸ್ಥಿತ ಪರಮಾತ್ಮನನ್ನು ಅಭಿನ್ನ ರೂಪದಿಂದ ನೋಡುತ್ತಾ ವಿಕಾರಗಳ ಅನುವೃತ್ತಿಯಿಂದ ಬಿಡಿಸಿಕೊಂಡು ಲಿಂಗ ದೇಹದ ಅಭಿಮಾನದಿಂದಲೂ ಕೂಡ ಮುಕ್ತರಾಗಿ ಉಪರಾಮರಾದರು. ಈ ಪ್ರಕಾರ ಲಿಂಗ ದೇಹದ ಅಭಿಮಾನದಿಂದ ಮುಕ್ತ ಭಗವಂತ ಋಷಭದೇವರ ಶರೀರ ಯೋಗ ಮಾಯೆಯ ವಿಕಾರದಿಂದ ಕೇವಲ ಅಭಿಮಾನ ಭಾಸದ ಆಶ್ರಯದಿಂದ ಮಾತ್ರ ಈ ಪೃಥ್ವಿ ತಳದ ಮೇಲೆ ವಿಚರಿಸುತ್ತಿದ್ದರು. ಅವರು ದೈವವಶ ಕೊಂಕ ವೆಂಕ ಮತ್ತು ದಕ್ಷಿಣಾದಿ ಕುಟಕ ಕರ್ನಾಟಕ ದೇಶಕ್ಕೆ ಹೋದರು. ಹಾಗೂ ಬಾಯಲ್ಲಿ ಕಲ್ಲಿನ ತುಂಡು ಇಟ್ಟುಕೊಂಡು ವೃಷಭದೇವರು ಬಾಯಲ್ಲಿ ಕಲ್ಲಿನ ತುಂಡನ್ನು ಇಟ್ಟುಕೊಂಡಿದ್ದರು. ಬಿಟ್ಟ ಕೂದಲು ಉನ್ಮತರ ಸಮಾನ ದಿಗಂಬರ ರೂಪ, ಅಂದರೆ ಪೂರ್ತಿ ನಿರ್ವಸ್ತ್ರ ಕುಟ್ಕಾಚಲದ ಕಾಡಿನಲ್ಲಿ ಸುತ್ತಾಡತೊಡಗಿದರು. ಅದೇ ಸಮಯ ಬಿರುಗಾಳಿಯು ಬರ್ರನೆ ಬೀಸುವುದರಿಂದ ಬಿದಿರುಗಳ ಘರ್ಷಣೆಯಿಂದ ಕಾಡ್ಗಿಚ್ಚು ಬುಟಿಲೆದ್ದು, ಅಂದ್ರೆ ಅರಣ್ಯದಲ್ಲಿ ಬೆಂಕಿ ಹೊತ್ತಿಕೊಂಡಿತು. ಅದು ಇಡೀ ಅರಣ್ಯವನ್ನು ತನ್ನ ಕೆಂಪು ಜ್ವಾಲೆಗಳಿಂದ ವೃಷಭ ದೇವರೊಂದಿಗೆ ಎಲ್ಲವನ್ನೂ ಭಸ್ಮ ಮಾಡಿಬಿಟ್ಟಿತು. ಅಲ್ಲಿ ಸುಟ್ಟು ಸತ್ತರು ವೃಷಭ ದೇವರು. ಅರಣ್ಯದಲ್ಲಿ ಬೆಂಕಿ ಹೊತ್ತಿಕೊಂಡಿತ್ತು. ಬಾಯಲ್ಲಿ ಕಲ್ಲು ಹಿಡಿದುಕೊಂಡು ತಿರುಗಾಡುತ್ತಿದ್ದರು. ಹೇಳಿ, ಇದು ಭಕ್ತರ ಲಕ್ಷಣವೇ? ನೀವು ಸ್ವತಃ ವಿಚಾರ ಮಾಡಿ ಪುಣ್ಯಾತ್ಮರೇ. ಹಾಗೆಯೇ ಜೈನ್ ಸಂಸ್ಕೃತಿ ಕೋಶ ಪುಸ್ತಕದ ಪುಟ ಸಂಖ್ಯೆ 177ರಿಂದ ಈ ವಿಷಯವಂತೂ ಸ್ಪಷ್ಟವಾಯಿತು. ಋಷಭದೇವರಿಂದ ಮರೀಚಿ ಎಂಬಾತ ನಾಮ ಉಪದೇಶ ಪಡೆದಿದ್ದ. ಇದೇ ಮರೀಚಿ ಮುಂದೆ ಹೋಗಿ ಮಹಾವೀರ ಜೈನನಾದ. ಆದರೆ ಋಷಭದೇವರು ಹೇಳಿಕೊಟ್ಟ ಆ ಸಾಧನೆಯಿಂದ ಜೀವಾತ್ಮದ ಗತಿ ಏನಾಯಿತು ಗೊತ್ತಾ? ನೀವೇ ನೋಡಿ. आओ जैन धर्म को जाने। धर्म मंच प्रश्नोत्तर माला। ಪ್ರವೀಣ್ ಚಂದ್ರ ಜೈನ್ ಎಂ.ಎ. ಶಾಸ್ತ್ರಿ ಇವರು ಇದರ ಲೇಖಕರು. आओ जैन धर्म को जाने. ಲೇಖಕರು ಪ್ರವೀಣ್ ಚಂದ್ರ ಜೈನ್ ಎಂ.ಎ. ಶಾಸ್ತ್ರಿ, ಜಂಬೂದೀಪ್, ಹಸ್ತಿನಾಪುರ್. ಪ್ರಕಾಶಕರು ಶ್ರೀಮತಿ ಸುನೀತಾ ಜೈನ್, ಜಂಬೂದೀಪ್, ಹಸ್ತಿನಾಪುರ್, ಮೇರಠ್, ಉತ್ತರ ಪ್ರದೇಶ. ಇದು ಎಲ್ಲಿಂದ ಮುದ್ರಿತವಾಗಿದೆ? ಧೀರೇಂದ್ರ ಜೈನ್, ನ್ಯೂ ರಿಷಬ್ ಆಫ್ಸೆಟ್ ಪ್ರಿಂಟರ್ಸ್. ಇದು ಮೇರಠ್. ಇಲ್ಲಿಂದ ಸ್ವಲ್ಪ ಮಿಸ್ಪ್ರಿಂಟ್ ನಂತಿದೆ. ಈಗ ನಾವು ಇದರ 293ರಿಂದ ನೋಡೋಣ. 293. आओ ಜೈನ್ ಧರ್ಮ ಕೋ ಜಾನೆ ವಿಶೇಷ ಪ್ರಕರಣ. ಶ್ರೀ ಮಹಾವೀರ ಭಗವಂತನ ಅನ್ಯ ಯಾವ ಯಾವ ಹೆಸರುಗಳಿವೆ? ಉತ್ತರ ನೀಡಿದ್ದಾರೆ. ಅನ್ಯ 5 ನಾಮಗಳಿವೆ: ವೀರ್, ಅತಿವೀರ್, ಸನ್ಮತಿ, ಮಹಾವೀರ್ ಹಾಗೂ ವರ್ಧಮಾನ. ಈಗ ಮುಂದೆ ನೋಡೋಣ 294ರಲ್ಲಿ ಮತ್ತು 3351ನೇ ಈ ಪ್ರಶ್ನೆ. ಶ್ರೀ ಮಹಾವೀರ ಭಗವಂತನ ಜೀವನದ ಕಥೆ ಎಲ್ಲಿಂದ ಆರಂಭವಾಗುತ್ತದೆ? ಪೂರೂರುವ ನಾಮದ ಬಿಲ್ಲಿನ ಪರ್ಯಾಯದಿಂದ. ಅಂದ್ರೆ ಮೊದಲು ಇವನು ಒಬ್ಬ ಬೇಟೆಗಾರನಾಗಿದ್ದ. ಅದಕ್ಕಿಂತ ಮೊದಲು ಏನಾಗಿದ್ದ ಅಲ್ಲಿಯ ತನಕದ್ದು ಇವರಿಗೆ ತಿಳಿದಿಲ್ಲ. ಇಲ್ಲಿಂದ ಆರಂಭಿಸಿದ್ದಾರೆ. ಹಾಗಾದರೆ ಪೂರೂರುವ ಬಿಲ್ಲ ಯಾರಾಗಿದ್ದ? ಅವನು ಏನು ಮಾಡಿದ? ಉತ್ತರ: ಪುಷ್ಕಲಾವಧಿ ದೇಶದ ಪುಂಡರೀಕಿನಿ ನಗರದಲ್ಲಿ ಅವನು ಬಿಲ್ಲರ ರಾಜನಾಗಿದ್ದ. ಅವನು ಸಾಗರಸೇನ ಮುನಿರಾಜರಿಂದ ಮದ್ಯ ಮಾಂಸ ಜೇನುತುಪ್ಪದ ತ್ಯಾಗವೃತ ಪಡೆದಿದ್ದ. ಅದನ್ನು ಜೀವನ ಪರ್ಯಂತ ಪಾಲಿಸಿದ. ನಂತರ ಮಹಾವೀರ ಭಗವಂತರ ಜೀವ ಪುರೂರುವ ಬಿಲ್ಲನ ಶರೀರದಿಂದ ಎಲ್ಲಿ ಹೋಯಿತು? ಪರ್ಯಾಯದಿಂದ. ಮೊದಲು ಸೌಧರ್ಮ ಸ್ವರ್ಗದಲ್ಲಿ ಒಂದು ಸಾಗರದ ಆಯುಸ್ಸುಳ ದೇವನಾದ. ಮೊದಲ ಸ್ವರ್ಗದ ನಂತರ ಶ್ರೀ ಮಹಾವೀರ ಭಗವಂತನ ಜೀವ ಯಾವ ಪರ್ಯಾಯದಲ್ಲಿ ಹೋಯಿತು? ಉತ್ತರ: ಮೊದಲಂತೂ ಇಲ್ಲಿಂದ ಆರಂಭಿಸಿದ್ದಾರೆ ಇವರು. ಬಿಲ್ಲನ ನಂತರ ಇವನು ಒಂದು ಸ್ವರ್ಗಕ್ಕೆ ಹೋದ. ನಂತರ ಭರತ ಚಕ್ರವರ್ತಿಯ ರಾಣಿ ಅನಂತಮತಿಯಿಂದ ಮಾರೀಚಿ ಹೆಸರಿನ ಜ್ಯೇಷ್ಠ ಪುತ್ರನಾದ. ಈ ಮಾರೀಚಿ ಅವನೇ ಋಷಭದೇವನ ಮೊಮ್ಮದ ಮತ್ತು ಇವನೇ ಮುಂದೆ ಹೋಗಿ ಈ ಮಹಾವೀರ ಜೈನನಾದ ಪುತ್ರನಾದ. ಮಾರೀಚಿಯ ಶರೀರದಿಂದ ಮಹಾವೀರ ಭಗವಂತನ ಜೀವ ಯಾವ ಪರ್ಯಾಯಕ್ಕೆ ಹೋಯಿತು? ಬ್ರಹ್ಮ ಸ್ವರ್ಗದಲ್ಲಿ ದೇವನಾದ. ಈಗ ನೋಡಿ,
ಈ ಋಷಭದೇವನಿಂದ ಉಪದೇಶ ಪಡೆದು ಆ ಮಹಾನ್ ಆತ್ಮನಿಂದ ಉಪದೇಶವನ್ನು ಪಡೆದು ಇವನು ಸ್ವರ್ಗಕ್ಕೆ ಹೋದ. ಏಕೆಂದರೆ ಓಂ ನಾಮದ ಜಪವನ್ನು ಮೊದಲು ನೀಡುತ್ತಿದ್ದರು ಮತ್ತು ಓಂನಿಂದ ಬ್ರಹ್ಮಲೋಕದ ಪ್ರಾಪ್ತಿ ಆಗುತ್ತಿತ್ತು. ಬ್ರಹ್ಮಸ್ವರ್ಗ ಹೇಳಿ ಬ್ರಹ್ಮಸ್ವರ್ಗದ ನಂತರ ಶ್ರೀ ಮಹಾವೀರ ಭಗವಂತನ ಜೀವ ಯಾವ ಪರ್ಯಾಯದಲ್ಲಿ ಹೋಯಿತು? ಅಯೋಧ್ಯ ನಗರದಲ್ಲಿ ಕಪಿಲ ಬ್ರಾಹ್ಮಣನ ಕಾಳಿ ಸ್ತ್ರೀಯಿಂದ ಜಟಿಲ ಹೆಸರಿನ ಪುತ್ರನಾದ. ಮತ್ತೆ ಸ್ವರ್ಗಕ್ಕೆ ಹೋದ. ನಂತರ ಸೂತಿಕಾ ಎಂಬ ಹೆಸರಿನ ಊರಿನಲ್ಲಿ ಅಗ್ನಿಭೂತ ಬ್ರಾಹ್ಮಣನ ಗೌತಮ ಸ್ತ್ರೀಯಿಂದ ಅಗ್ನಿಸಹ ಹೆಸರಿನ ಪುತ್ರನಾದ. ಮತ್ತೆ ಸ್ವರ್ಗಕ್ಕೆ ಹೋದ. ನಂತರ ಭರತ ಕ್ಷೇತ್ರದಲ್ಲಿ ಮತ್ತೆ ಅಗ್ನಿಮಿತ್ರ ಹೆಸರಿನ ಪುತ್ರನಾದ. ಮತ್ತೆ ಮಹೇಂದ್ರ ಸ್ವರ್ಗಕ್ಕೆ ಹೋದ. ನಾವು ನಮ್ಮ ಕೆಲಸಕ್ಕೆ ಬರೋಣ. ಮಂದಿರ ನಗರದಲ್ಲಿ ಶಾಲಕಾಯ ಬ್ರಾಹ್ಮಣನ ಪತ್ನಿಯಿಂದ ಭಾರದ್ವಾಜ ಹೆಸರಿನ ಪುತ್ರನಾದ. ಮತ್ತು ನಂತರ ಭಾರದ್ವಾಜನ ಶರೀರದಿಂದ ಮಹಾವೀರ ಭಗವಂತನ ಜೀವ ಎಲ್ಲಿ ಹೋಯಿತು? ಮಹೇಂದ್ರ ಸ್ವರ್ಗದಲ್ಲಿ ದೇವನಾದ. ಆ ಮಹಾಸ್ವರ್ಗದಲ್ಲಿ ಬ್ರಹ್ಮಲೋಕದಲ್ಲಿ. ನಂತರ ಮಹೇಂದ್ರ ಸ್ವರ್ಗದಿಂದ ಮಹಾವೀರ ಜೈನನ ಜೀವಾತ್ಮ ಎಲ್ಲಿ ಹೋಯಿತು? ಇತರ ನಿಗೋಧದಲ್ಲಿ 1000 ಆಯಸ್ಸಿನ ನಿಗೋಧಿಯ ಜೀವನಾದ. ನಿಗೋಧದಿಂದ ಹೊರಟು ಮಹಾವೀರ ಭಗವಂತನ ಜೀವಾತ್ಮ ಎಲ್ಲಿ ಹೋಯಿತು? ಅನೇಕ ಭವ ಅಂದರೆ ಶರೀರ ಧಾರಣೆ ಮಾಡಿದ ಅನೇಕ ಯೋನಿಗಳಿಗೆ ಪ್ರಾಪ್ತನಾದ. ಹೇಗೆ? 1000 ಇಕ್ಕೆ ವೃಕ್ಷದ ಜೀವನ, 80,000 ಸಿಂಪೆಯ ಭವ, 20,000 ಬೇವಿನ ಮರದ ಭವ, 90,000 ಬಾರಿ ಬಾಳೆ ವೃಕ್ಷದ ಭವ, 3,000 ಬಾರಿ ಗಂಧದ ವೃಕ್ಷದ ಭವ, 5 ಕೋಟಿ ಬಾರಿ ಕನಗಿಲೆ ವೃಕ್ಷದ ಭವ, 60,000 ಬಾರಿ ವೈಶ್ಯಯ ಭವ, 5 ಕೋಟಿ ಬಾರಿ ಬೇಟೆಗಾರನ ಶರೀರ, 20 ಕೋಟಿ ಬಾರಿ ಆನೆ, 60 ಕೋಟಿ ಬಾರಿ ಕತ್ತೆ, 30 ಕೋಟಿ ಬಾರಿ ನಾಯಿಯ ಜೀವನ, 60 ಕೋಟಿ ಬಾರಿ ನಪುಂಸಕನ ಭವ, 20 ಕೋಟಿ ಬಾರಿ ಸ್ತ್ರೀಯ ಭವ, 60 ಕೋಟಿ ಬಾರಿ ಅಂತೂ ನಪುಂಸಕರ ಭವ, 20 ಕೋಟಿ ಬಾರಿ ಸ್ತ್ರೀಯ ಭವ, 90 ಲಕ್ಷ ಬಾರಿ ಅಗಸ, 8 ಕೋಟಿ ಬಾರಿ ಕುದುರೆ, 20 ಕೋಟಿ ಬಾರಿ ಬೆಕ್ಕು, 60 ಲಕ್ಷ ಬಾರಿ ಗರ್ಭಪಾತದಿಂದ ಮರಣ, 80 ಲಕ್ಷ ಸಲವಂತೂ ದೇವತೆಯಾದ ಮತ್ತು ಉಳಿದ ದುರ್ಗತಿ ಬೇರೆಯೇ. ನಂತರ ಇವನು ನರಕದಲ್ಲಿಯೂ ಕೂಡ ಹೋದ. ಮಾರೀಚಿಯ ಜೀವ ಮತ್ತೆ ಪ್ರಥಮ ನರಕದಲ್ಲಿ ಹೋಯಿತು. ನಂತರ ಇವನು ಮಹಾವೀರ ಜೈನನಾದ. 24ನೇ ತೀರ್ಥಂಕರ ಶ್ರೀ ಮಹಾವೀರ ಭಗವಂತನಾದ. ಇವನು ಶ್ರೀ ಮಹಾವೀರ ಭಗವಂತನ ಜೀವಿಯು ಎಷ್ಟು ಪಾಖಂಡ ಮತಗಳನ್ನು ನಡೆಸಿದನು? 363 ಪಾಖಂಡ ಮತಗಳನ್ನು ನಡೆಸಿತು. ವೀಕ್ಷಕರೇ, ಶಾಸ್ತ್ರ ವಿರುದ್ಧವಾದ ಮತ್ತು ಮನಬಂದಂತೆ ಮಾಡುವ ಆಚರಣೆಯ ಪರಿಣಾಮ ಏನಾಗುತ್ತದೆ ಎಂಬುದಕ್ಕೆ ಇದೇ ಸಾಕ್ಷಿ. ಈಗಷ್ಟೇ ನೀವು ಋಷಭದೇವರ ಭಯಾನಕ ಸಾವಿನ ಬಗ್ಗೆ ಓದಿದಿರಿ ಮತ್ತು ಅವರಿಂದ ಉಪದೇಶ ಪಡೆದ ಮರೀಚಿ ಅಂದರೆ ಮಹಾವೀರ ಜೈನರ ಜೀವಾತ್ಮದ ಎಂತಹ ದುರ್ಗತಿಗೆ ಒಳಗಾಯಿತು ಎಂಬುದನ್ನು ನೋಡಿದಿರಿ. ಮೇಲಿನ ವಿವರಣೆಯಿಂದ ಒಂದು ವಿಷಯ ಸ್ಪಷ್ಟವಾಗುತ್ತದೆ. ಇಕ್ಷ್ವಾಕು ವಂಶದ ರಾಜ ನಾಭಿರಾಜರ ತನಕ ಅಂದರೆ ಸತ್ಯಯುಗದಲ್ಲಿ ಸುಮಾರು 1,00,000 ವರ್ಷಗಳ ಕಾಲ ವೇದಗಳ ಅಂದರೆ ಗೀತೆಯ ಜ್ಞಾನದ ಪ್ರಕಾರವೇ ಪೂಜೆ ನಡೆಯುತ್ತಿತ್ತು. ಆದರೆ ಅವರ ಪುತ್ರ ಋಷಭದೇವರಿಂದ ಶಾಸ್ತ್ರ ವಿಧಿಯನ್ನು ತ್ಯಜಿಸಿ ಮನಬಂದ ಆಚರಣೆ ಪ್ರಾರಂಭವಾಯಿತು. ಅಂದರೆ ಅಲ್ಲಿಗೆ ನಿಜವಾದ ಸನಾತನ ಪೂಜೆಯ ಅಂತ್ಯವಾಯಿತು. ಮತ್ತು ಇದೇ ಶಾಸ್ತ್ರ ವಿರುದ್ಧವಾದ ದಾರಿಯನ್ನು ಮುಂದಿನ ಋಷಿಗಳು ಕೂಡ ಅನುಸರಿಸಿದರು. ಕೆಲವರು ವೇದಗಳ ಆಧಾರದ ಮೇಲೆ ಓಂ ನಾಮದ ಜಪ ಮಾಡಿದರು. ಇನ್ನು ಕೆಲವರು ಹಠಯೋಗ ಮತ್ತು ಘೋರ ತಪಸ್ಸು ಮಾಡಿದರು. ಅವರು ತಮ್ಮ ಸಾಧನೆಯ ಸ್ವಂತ ಅನುಭವಗಳನ್ನು ಹೇಳಲು ಶುರು ಮಾಡಿದರು ಮತ್ತು ಶಿಷ್ಯರನ್ನು ಮಾಡಿಕೊಳ್ಳಲು ಆರಂಭಿಸಿದರು. ಕೊನೆಗೆ ಅವರು ಬ್ರಹ್ಮನಿಂದ ಕೇಳಿದ ಜ್ಞಾನ ಮತ್ತು ತಮಗೆ ಆದ ಸ್ವಂತ ಅನುಭವಗಳನ್ನು ಮಿಶ್ರಣ ಮಾಡಿ ಪುರಾಣಗಳ ರಚನೆ ಮಾಡಿದರು. ಅದಕ್ಕಾಗಿಯೇ ಗೀತಾ ಜ್ಞಾನದಾತನು ಸ್ಪಷ್ಟವಾಗಿ ಹೇಳಿದ್ದಾನೆ, ಆ ಯಥಾರ್ಥವಾದ ವೇದಜ್ಞಾನವು ಕಾಲಕ್ರಮೇಣ ಲುಪ್ತವಾಯಿತು ಎಂದು. ಋಷಿಗಳು ಮಾಡುತ್ತಿದ್ದ ಮತ್ತು ಮಾಡಿಸುತ್ತಿದ್ದ ಶಾಸ್ತ್ರ ವಿರುದ್ಧವಾದ ಸಾಧನೆಗಳು ಮತ್ತು ಕರ್ಮಕಾಂಡಗಳು ಪುರಾಣಗಳಲ್ಲಿ ಹಾಗೂ ಉಪನಿಷತ್ತುಗಳಲ್ಲಿ ತುಂಬಿ ತುಳುಕುತ್ತಿವೆ. ಅವು ಯಾವುವು ಗೊತ್ತಾ? ಹಠಯೋಗದಿಂದ ಕಠಿಣ ತಪಸ್ಸು ಮಾಡುವುದು, ತೀರ್ಥಯಾತ್ರೆ ಸುತ್ತುವುದು, ಪಿತೃಪೂಜೆ ಮತ್ತು ಭೂತಾರಾಧನೆ ಮಾಡುವುದು, ಕರ್ಮಕಾಂಡಗಳು, ದೇವತೆಗಳ ಪೂಜೆ, ಮೂರ್ತಿ ಪೂಜೆ, ಶಿವಲಿಂಗ ಪೂಜೆ, ವ್ರತ ಉಪವಾಸ ಮಾಡುವುದು, ಶ್ರಾದ್ದ ಮತ್ತು ಪಿಂಡದಾನ ಮಾಡುವುದು ಹಾಗೂ ಪವಿತ್ರ ಸ್ನಾನ ಮಾಡುವುದು ಇತ್ಯಾದಿ. ಇವೆಲ್ಲವನ್ನೂ ಗೀತೆಯಲ್ಲಿ ಹೇಳಲಾಗಿಲ್ಲ. ಬದಲಾಗಿ ಇವುಗಳನ್ನು ಮಾಡಬಾರದು ಎಂದು ಸ್ಪಷ್ಟವಾಗಿ ನಿಷೇಧಿಸಲಾಗಿದೆ. ವೀಕ್ಷಕರೇ, ಈಗ ಇಲ್ಲಿ ಕೆಲವರ ಮನಸ್ಸಿನಲ್ಲಿ ಒಂದು ಸಂಶಯ ಮೂಡಬಹುದು. ಅದೇನೆಂದರೆ, ವೇದ, ಗೀತೆ ಮತ್ತು 18 ಪುರಾಣಗಳ ಜ್ಞಾನ ಒಂದೇ ಅಲ್ಲವೇ? ಏಕೆಂದರೆ ಋಷಿಗಳೂ ಕೂಡ ವೇದಗಳನ್ನೇ ಓದಿದರು, ನಂತರ ಭಕ್ತಿ ಮಾಡಿದರು ಮತ್ತು ತಮ್ಮ ಅನುಭವಗಳನ್ನು ಬರೆದರು.
ಅದನ್ನೇ ಪುರಾಣಗಳೆನ್ನುತ್ತಾರೆ. ಆದರೆ ನಿಮಗೆ ನಾವು ಸ್ಪಷ್ಟಪಡಿಸುವುದೇನೆಂದರೆ ವೇದಗಳು ಮತ್ತು ಪುರಾಣಗಳ ಜ್ಞಾನ ಒಂದೇ ಆಗಲು ಸಾಧ್ಯವಿಲ್ಲ. ಪುರಾಣಗಳಲ್ಲಿ ಸ್ವಲ್ಪ ಭಾಗ ವೇದಗಳ ಜ್ಞಾನವಿದೆ ಎಂಬುದು ನಿಜ, ಆದರೆ ಉಳಿದಿದ್ದೆಲ್ಲವೂ ಋಷಿಗಳ ಸ್ವಂತ ಮನೆಯ ಜ್ಞಾನವಾಗಿದೆ. ಅದು ಸಂಪೂರ್ಣ ವ್ಯರ್ಥವಾಗಿದೆ. ಇದಕ್ಕೆ ಒಂದು ಉದಾಹರಣೆ ನೋಡಿ. ಮಾರ್ಕಂಡೇಯ ಪುರಾಣ, ಗೀತಾ ಪ್ರೆಸ್, ಗೋರಖ್ಪುರದಿಂದ ಪ್ರಕಾಶಿತ. ಗೀತಾ ಪ್ರೆಸ್, ಗೋರಖ್ಪುರದಿಂದ ಪ್ರಕಾಶಿತ. ಇದು ಸಂಕ್ಷಿಪ್ತ ಮಾರ್ಕಂಡೇಯ ಪುರಾಣ, 242ನೇ ಪುಟ ನೋಡಿ. ರೋಚ ಮುನಿಯ ಉತ್ಪತ್ತಿಯ ಕಥೆ. ಮಾರ್ಕಂಡೇಯರು ಹೇಳುತ್ತಾರೆ, ಬ್ರಹ್ಮನ್ ಪೂರ್ವಕಾಲದ ಮಾತಾಗಿದೆ. ಪ್ರಜಾಪತಿ ರುಚಿ, ಮಮತೆ ಮತ್ತು ಅಹಂಕಾರ ರಹಿತ ಈ ಪೃಥ್ವಿಯ ಮೇಲೆ ವಿಹರಿಸುತ್ತಿದ್ದರು. ಅವರಿಗೆ ಯಾರಿಂದಲೂ ಭಯವಿರಲಿಲ್ಲ. ಅವರು ಅಗ್ನಿ ಸ್ಥಾಪಿಸಿರಲಿಲ್ಲ, ಮನೆ ಕೂಡ ಕಟ್ಟಿರಲಿಲ್ಲ. ಅವರು ಒಂದು ಬಾರಿ ಊಟ ಮಾಡಿ ಆಶ್ರಮದಲ್ಲಿ ಇರುತ್ತಿರಲಿಲ್ಲ. ಅವರು ಎಲ್ಲಾ ಪ್ರಕಾರದ ಆಸಕ್ತಿಗಳಿಂದ ರಹಿತ ಹಾಗೂ ಮುನಿವೃತ್ತಿಯಲ್ಲಿ ಇರುವುದನ್ನು ನೋಡಿ ಅವರ ಪಿತೃಗಳು ಹೇಳಿದರು, ಮಗು, ವಿವಾಹ ಸ್ವರ್ಗ ಮತ್ತು ಅಪವರ್ಗದ ಆಗಿರುವ ಕಾರಣ ಒಂದು ಪುಣ್ಯಮಯ ಕಾರ್ಯವಾಗಿದೆ. ಅದನ್ನು ನೀವು ಏಕೆ ಮಾಡಲಿಲ್ಲ? ಗೃಹಸ್ಥ ಪುರುಷ ಸಮಸ್ತ ದೇವತೆಗಳ, ಪಿತೃಗಳ, ಋಷಿಗಳ ಹಾಗೂ ಅತಿಥಿಗಳ ಪೂಜೆ ಮಾಡಿ ಪುಣ್ಯಮಯ ಲೋಕಕ್ಕೆ ಪ್ರಾಪ್ತವಾಗುತ್ತಾರೆ. ಅವರು ಸ್ವಾಹ ಉಚ್ಚಾರಣೆಯಿಂದ ದೇವತೆಗಳನ್ನು, ಶಬ್ದದಿಂದ ಪಿತೃಗಳನ್ನು ಹಾಗೂ ಅನ್ನದಾನ, ಬಲಿ, ವೈಶ್ವದೇವ ಇತ್ಯಾದಿಗಳಿಂದ ಭೂತ ಆದಿ ಪ್ರಾಣಿಗಳ ಅತಿಥಿಗಳಿಗೆ ಅವರ ಭಾಗವನ್ನು ಸಮರ್ಪಣೆ ಮಾಡುತ್ತಾರೆ. ಮಗು, ನಾವು ಹೀಗೆ ನಂಬುತ್ತೇವೆ ಏನಂದ್ರೆ, ಗೃಹಸ್ಥಾಶ್ರಮವನ್ನು ಸ್ವೀಕಾರ ಮಾಡದಿರುವುದರಿಂದ ಮಗು ಈ ಜೀವನದಲ್ಲಿ ಕ್ಲೇಶಗಳನ್ನೇ ಅನುಭವಿಸಬೇಕಾಗುವುದು ಹಾಗೂ ಮೃತ್ಯುವಿನ ನಂತರ ಬೇರೆ ಜನ್ಮಗಳಲ್ಲಿಯೂ ಕೂಡ ಕ್ಲೇಶವನ್ನೇ ಭೋಗಿಸಬೇಕಾಗುತ್ತದೆ. ರುಚಿ ಹೇಳುತ್ತಾರೆ, ಪಿತೃಗಣರೇ, ಪರಿಗ್ರಹ ಮಾತ್ರವೇ ಅತ್ಯಂತ ದುಃಖ ಹಾಗೂ ಪಾಪಕ್ಕೆ ಕಾರಣವಾಗುತ್ತದೆ. ಮದುವೆಯಾಗುವುದಂತೂ ಇನ್ನಷ್ಟು ದೊಡ್ಡ ಜಂಜಾಟವಾಗಿದೆ ಹಾಗೂ ಆದ್ದರಿಂದ ಮನುಷ್ಯರ ಅಧೋಗತಿಯಾಗುತ್ತದೆ. ಇದನ್ನೇ ಯೋಚಿಸಿ ನಾನು ಸ್ತ್ರೀ ಸಂಗ್ರಹ ಮಾಡಲಿಲ್ಲ. ಈಗ ಇಲ್ಲಿ ಹೇಳುತ್ತಾರೆ, ಪಿತೃರು ಹೇಳಿದರು, ಇಲ್ಲಿ ನೋಡಿ, 4 ಭೂತಗಳಾಗಿ ಕಾಣಿಸಿಕೊಂಡರು. ಈ 4 ಭೂತಗಳಾಗಿದ್ದಾರೆ ಮತ್ತು ಇವನಿಗೆ ಕಾಣಿಸಿದರು. ಈಗ ಇವರೇನು ಹೇಳುತ್ತಾರೆ, ಮಗು ಜಿತೇಂದ್ರಿಯನಾಗಿ ಆತ್ಮವನ್ನು ಪ್ರಕ್ಷಾಲಾಪನ ಮಾಡುವುದು ಉಚಿತವಾಗಿದೆ. ಆದರೆ ನೀವು ಯಾವ ಮಾರ್ಗದ ಮೇಲೆ ಹೋಗುತ್ತಿರುವಿರೋ ಅದು ಮೋಕ್ಷದ ಮಾರ್ಗವಾಗಿದೆ. ದೌರ್ಭಾಗ್ಯ. ಹೀಗೆ ಹೇಳುತ್ತಿದ್ದಾರೆ, ಯಾವ ಸಾಧನೆ ಮಾಡುತ್ತಿರುವೆ ನೀನು, ಅದಂತೂ ಮೋಕ್ಷದ ಮಾರ್ಗ ಮೇಲೆ ಹೋಗುತ್ತಿರುವೆ. ನಮ್ಮದನ್ನು ಮಾಡು, ನರಕಕ್ಕೆ ಬರುವುದನ್ನು. ಪಿತೃಗಳು ಹೇಳಿದರು, ಮಗು ಜಿತೇಂದ್ರಿಯರಾಗಿ ಆತ್ಮದ ಪ್ರಕ್ಷಾಲನ ಮಾಡುವುದು ಉಚಿತವಾಗಿದೆ. ಆದರೆ ನೀನು ಯಾವ ಮಾರ್ಗದ ಮೇಲೆ ಹೋಗುತ್ತಿರುವೆ ಅದಂತೂ ಮೋಕ್ಷದ ಮಾರ್ಗವಾಗಿದೆ. ಇವನು ಹೇಳುತ್ತಾನೆ, ರುಚಿ ಕೇಳಿದ ಪಿತ್ರರೇ, ವೇದಗಳಲ್ಲಿ ಇವರಲ್ಲಿ ತಿಳಿಸಿದ್ದಾರಲ್ಲ ಶ್ರಾದ್ದ ಇತ್ಯಾದಿ ಮಾಡೆಂದು. ವೇದಗಳಲ್ಲಿ ರುಚಿ ಕೇಳಿದ ಪಿತಾಮಹರೇ, ವೇದಗಳಲ್ಲಿ ಕರ್ಮ ಮಾರ್ಗವನ್ನು ಅಂದರೆ ಈ ಭೂತ ಶ್ರಾದ್ದ ಇತ್ಯಾದಿ ಮಾಡುವುದನ್ನು ಅವಿದ್ಯೆ ಎಂದು ಹೇಳಲಾಗಿದೆ. ಹಾಗಾದ್ರೆ ನೀವೇಕೆ ನನ್ನನ್ನು ಆ ಮಾರ್ಗದಲ್ಲಿ ತೊಡಗಿಸುತ್ತೀರಿ? ಪಿತೃಗಳು ಹೇಳಿದರು, ಇದು ಸತ್ಯವಾಗಿದೆ. ಕರ್ಮವನ್ನು ಅವಿದ್ಯೆ ಎಂದೇ ಹೇಳಲಾಗಿದೆ. ಇದರಲ್ಲಿ ಸ್ವಲ್ಪವೂ ಸುಳ್ಳಿಲ್ಲ. ಆದರೂ ಇದು ನಿಶ್ಚಿತವಾಗಿದೆ. ವಿದ್ಯೆಯ ಪ್ರಾಪ್ತಿ ಅದು ಇದು ಮಾಡುತ್ತಿದ್ದಾರೆ. ತಾವು ಸ್ವತಃ ಒಪ್ಪಿಕೊಳ್ಳುತ್ತಿದ್ದಾರೆ. ನಾವು ಏನು ತಿಳಿಸುತ್ತೇವೆ ಅದು ಅಜ್ಞಾನವಾಗಿದೆ ಹಾಗೂ ವೇದಗಳಲ್ಲಿ ಬರೆಯಲಾಗಿದೆ. ವೀಕ್ಷಕರೇ, ಮಾರ್ಕಂಡೇಯ ಪುರಾಣದ ಈ ಪ್ರಮಾಣದಿಂದ ಒಂದು ವಿಷಯ ಸ್ಪಷ್ಟವಾಯಿತು. ಋಷಿಗಳು ಹೇಳಿದ್ದು ಅಕ್ಷರಶಃ ಸತ್ಯ. ವೇದಗಳಲ್ಲಿ ಕರ್ಮಕಾಂಡ ಅಂದರೆ ಪಿತೃಪೂಜೆ, ಭೂತಪೂಜೆ ಮತ್ತು ದೇವಪೂಜೆಯನ್ನು ತಪ್ಪು ಎಂದು ಹೇಳಲಾಗಿದೆ. ಋಷಿಗಳ ಪೂರ್ವಜರು ಯಾರು ಸತ್ತು ಪಿತೃಗಳಾಗಿದ್ದರೋ ಅವರು ಕೂಡ ಋಷಿಗಳಾಗಿದ್ದರು. ಅವರಿಗೆ ವೇದಗಳು ಬಾಯ್ಪಾಠವಾಗಿದ್ದವು. ಆದ್ದರಿಂದಲೇ ಋಷಿ ಹೇಳಿದ ತಕ್ಷಣ ಅವರು ಒಪ್ಪಿಕೊಂಡರು, ಹೌದು, ವೇದಗಳಲ್ಲಿ ಹೀಗೆಯೇ ಬರೆದಿದೆ ಎಂದು. ಆದ್ದರಿಂದ ವೇದಗಳ ಜ್ಞಾನವೇ ಪರಮಸತ್ಯವಾಗಿದೆ. ಆದರೆ ಈ ಕರ್ಮಕಾಂಡಗಳು ಋಷಿಗಳ ಸ್ವಂತ ಮನೆಯ ಕಲ್ಪನೆಯಾಗಿದೆ. ಮತ್ತು ನೆನಪಿಡಿ, ಇದು ನೇರವಾಗಿ ನರಕಕ್ಕೆ ಕರೆದೊಯ್ಯುವ ಮಾರ್ಗವಾಗಿದೆ. ಇದನ್ನು ನಾವು ಮಾಡಬಾರದು. ಏಕೆಂದರೆ ಈ ವಿಷಯದ ಬಗ್ಗೆ ವೇದಗಳ ಸಾರಾಂಶವಾದ ಗೀತೆಯ ಅಧ್ಯಾಯ 9 ಶ್ಲೋಕ 25ರಲ್ಲಿ ಸ್ಪಷ್ಟವಾಗಿ ಹೇಳಲಾಗಿದೆ. ಯಾರು ದೇವತೆಗಳನ್ನು ಪೂಜಿಸುತ್ತಾರೋ ಅವರು ದೇವತೆಗಳನ್ನು ಸೇರುತ್ತಾರೆ. ಯಾರು ಪಿತೃಗಳನ್ನು ಪೂಜಿಸುತ್ತಾರೋ ಅಂದರೆ ಶ್ರಾದ್ದ ಮತ್ತು ಪಿಂಡದಾನ ಮಾಡುತ್ತಾರೋ ಅವರು ಪಿತೃಗಳಾಗುತ್ತಾರೆ.
ಯಾರು ಭೂತಗಳನ್ನು ಪೂಜಿಸುತ್ತಾರೋ, ಅಂದರೆ ಸಾವು ಸಂಭವಿಸಿದಾಗ ಮಾಡುವ 13ನೇ ದಿನದ ಕಾರ್ಯ, ತಿಂಗಳ ಕಾರ್ಯ ಮತ್ತು ಅಸ್ಥಿ ವಿಸರ್ಜನೆ ಮಾಡುತ್ತಾರೋ ಅವರು ಪ್ರೇತಗಳಾಗುತ್ತಾರೆ. ಆದರೆ ಯಾರು ನನ್ನನ್ನು ಪೂಜಿಸುತ್ತಾರೋ ಅವರು ಮಾತ್ರ ನನ್ನನ್ನು ಬಂದು ಸೇರುತ್ತಾರೆ. ಮತ್ತು ಇದೇ ವಿಷಯದ ಬಗ್ಗೆ ಸೂಕ್ಷ್ಮ ವೇದ, ಅಂದರೆ ಅಮರ ಗ್ರಂಥ ಸಾಹೇಬ್ನ ಪಾರಖ್ ಕೆ ಅಂಗ್ ಅಧ್ಯಾಯದ ಪುಟ ಸಂಖ್ಯೆ 235ರಲ್ಲಿ ಹೀಗೆ ಹೇಳಲಾಗಿದೆ. गरीब राम में सो राम है, देवर में सो देव, भूतर में सो भूत है, सुनो संत सुरभेव. ಇದರಿಂದಲೂ ಸಹ ಸ್ಪಷ್ಟವಾಗುವುದೇನೆಂದರೆ ವೇದಗಳು ಮತ್ತು ಪುರಾಣಗಳ ಜ್ಞಾನ ಒಂದೇ ಆಗಿಲ್ಲ, ಅವು ಬೇರೆ ಬೇರೆಯಾಗಿವೆ. ಆದ ಕಾರಣ ಪುರಾಣಗಳಲ್ಲಿನ ಯಾವ ಜ್ಞಾನವು ವೇದಗಳಿಗೆ ಹೊಂದಿಕೆಯಾಗುತ್ತದೆಯೋ ಅದು ಮಾತ್ರ ನಮಗೆ ಸ್ವೀಕಾರಾರ್ಹವಾಗಿದೆ, ಉಳಿದಿದ್ದಲ್ಲ. ಈಗ ಪರಮಾತ್ಮನ ಸಂವಿಧಾನದ 3ನೇ ನಿಯಮ, ಎಲ್ಲ ರೀತಿಯ ಮಾದಕ ವಸ್ತುಗಳ ಸೇವನೆ ಸಂಪೂರ್ಣ ನಿಷೇಧವಾಗಿದೆ. ಏಕೆಂದರೆ ಪರಮಾತ್ಮನ ವಿಧಾನದಲ್ಲಿ ಸ್ಪಷ್ಟವಾಗಿ ಹೇಳಲಾಗಿದೆ, सुरापान मद मांसाहारी, गमन करे भोग पर नारी, 17 जन्म कटत है शीसम, साक्षी साहेब है जगदीशम. पर द्वारा स्त्री का खोले, 70 जन्म अंधा हुए डोले, मदरा पीवे कड़ुआ पानी, 70 जन्म स्वान के जानी. गरीब बांगी बड़वे भूत है, कक्कड़ उड़द खलील, मदरा पीवे जालमो, राते नाम नसील. गरीब उका हदम पीवे ही, लाल मिलावे धूर, इसमें संसा है नहीं, ते जन्म पिछले सूर. ವೀಕ್ಷಕರೇ, ಪರಮಾತ್ಮನ ಸಂವಿಧಾನದ ಪ್ರಕಾರ ಯಾರು ಮಾದಕ ವ್ಯಸನಕ್ಕೆ ದಾಸರಾಗುತ್ತಾರೋ ಅವರು ಕಠಿಣ ಶಿಕ್ಷೆಗೆ ಗುರಿಯಾಗುತ್ತಾರೆ. ಏಕೆಂದರೆ ಪ್ರತಿಯೊಬ್ಬ ಮನುಷ್ಯನ ಅಂತರಾಳದಲ್ಲಿ ಆ ಭಗವಂತ ನೆಲೆಸಿದ್ದಾನೆ. ಈ ನಶೆಯು ಕೇವಲ ನಮ್ಮ ಶರೀರವನ್ನು ಅಶುದ್ಧ ಮಾಡುವುದಲ್ಲ, ಬದಲಾಗಿ ಅದು ನಮ್ಮ ಆತ್ಮವನ್ನು ಕಲುಷಿತಗೊಳಿಸುತ್ತದೆ. ಆದರೆ ಇಂದಿನ ಸರ್ಕಾರದ ವಿಪರ್ಯಾಸ ನೋಡಿ. ಒಂದೆಡೆ ಮಾದಕ ವಸ್ತುಗಳನ್ನು ಮಾರಾಟ ಮಾಡಲು ಸರ್ಕಾರವೇ ಲೈಸೆನ್ಸ್ ನೀಡುತ್ತದೆ, ಮತ್ತೊಂದೆಡೆ ಅದನ್ನು ನಿಯಂತ್ರಿಸಲು ಕಾನೂನುಗಳನ್ನು ಮಾಡುತ್ತದೆ. ಮದ್ಯದ ಅಂಗಡಿಗಳೇ ಇದಕ್ಕೆ ಸ್ಪಷ್ಟ ಉದಾಹರಣೆಯಾಗಿದೆ. ಅಂದರೆ ಸರ್ಕಾರವೇ ಒಂದೆಡೆ ಮದ್ಯ ಮಾರಾಟಕ್ಕೆ ಲೈಸೆನ್ಸ್ ನೀಡುತ್ತದೆ, ಮತ್ತೊಂದೆಡೆ ಅದರ ದುಷ್ಪರಿಣಾಮಗಳನ್ನು ತಡೆಯಲು ಕಾನೂನು ಮಾಡುತ್ತದೆ. ಸರ್ಕಾರದ ಈ ದ್ವಂದ್ವ ನೀತಿಯಿಂದಾಗಿ ಸಮಾಜದಲ್ಲಿ ನಶೆ ಅಥವಾ ಮಾದಕ ವ್ಯಸನ ದಿನದಿಂದ ದಿನಕ್ಕೆ ವಿಪರೀತವಾಗಿ ಹೆಚ್ಚುತ್ತಿದೆ. ಇದೇ ಇಂದಿನ ಎಲ್ಲಾ ಅಪರಾಧಗಳಿಗೆ ಮೂಲ ಕಾರಣವಾಗಿದೆ. ಆದರೆ ಪರಮಾತ್ಮನ ಸಂವಿಧಾನದ ವಿಷಯಕ್ಕೆ ಬಂದರೆ ಅಲ್ಲಿ ಪರಸ್ತ್ರೀಯರ ಮೇಲೆ ಕೆಟ್ಟ ದೃಷ್ಟಿಯಿಂದ ನೋಡುವುದು ಒಂದು ಮಹಾಪಾಪ ಎಂದು ಪರಿಗಣಿಸಲಾಗಿದೆ. ಏಕೆಂದರೆ ಭಗವಂತನ ವಿಧಾನ ಏನು ಹೇಳುತ್ತದೆ ಗೊತ್ತಾ? सुरापान मद मांसाहारी, गमन करे भोग पर नारी, 17 जन्म कटत है शीसम, साक्षी साहेब है जगदीशम. पर द्वारा स्त्री का खोले, 70 जन्म अंधा हुए डोले, मदरा पीवे कड़ुआ पानी, 70 जन्म स्वान के जानी. ಆದ್ದರಿಂದ ಪ್ರತಿಯೊಬ್ಬ ಸ್ತ್ರೀಯನ್ನು ಅವರ ವಯಸ್ಸಿಗೆ ಅನುಗುಣವಾಗಿ ತಾಯಿ, ಅಕ್ಕ, ತಂಗಿ ಅಥವಾ ಮಗಳ ಸಮಾನವಾಗಿ ಗೌರವಿಸಬೇಕೆಂಬುದು ಪರಮಾತ್ಮನ ವಿಧಾನವಾಗಿದೆ. ಮತ್ತು ಈ ಕೆಟ್ಟ ದೃಷ್ಟಿಯನ್ನು ಅಥವಾ ಕಾಮವಾಸನೆಯನ್ನು ಹೋಗಲಾಡಿಸಲು ಇದೊಂದೇ ಮಾರ್ಗ. ಕಬೀರ್ ಸಾಹೇಬರು ತಮ್ಮ ವಾಣಿಯಲ್ಲಿ ಹೀಗೆ ಹೇಳಿದ್ದಾರೆ, ಪರನಾರಿ ಕೋ ದೇಖಿಯೇ ಬಹನ ಬೇಟಿ ಕೆ ಭಾವ್, ಕಹೇ ಕಬೀರ್ ಕಾಮನಾಶಕ ಯಹಿ ಸಹಜ ಉಪಾಯ. ಅಂದರೆ ಪರಸ್ತ್ರೀಯರನ್ನು ನೋಡುವಾಗ ಸಹೋದರಿ ಅಥವಾ ಮಗಳ ಭಾವನೆಯಿಂದ ನೋಡಿ. ಕಾಮವನ್ನು ನಾಶ ಮಾಡಲು ಇದೇ ಅತ್ಯಂತ ಸರಳ ಮತ್ತು ಸಹಜವಾದ ಉಪಾಯವಾಗಿದೆ. ಸದ್ಗುರು ಸಂತ್ ರಾಮ್ಪಾಲ್ ಮಹಾರಾಜರು ತಿಳಿಸಿಕೊಟ್ಟ ಪರಮಾತ್ಮನ ಆ ಸಂವಿಧಾನವನ್ನು ಅರಿತ ಅವರ ಕೋಟ್ಯಾಂತರ ಅನುಯಾಯಿಗಳು ಇಂದು ನಶೆಯ ವಸ್ತುಗಳ ಕಡೆ ತಿರುಗಿ ಕೂಡ ನೋಡುವುದಿಲ್ಲ. ಅವರು ಅದನ್ನು ಮುಟ್ಟುವುದೂ ಇಲ್ಲ. ಅವರು ಪರಸ್ತ್ರೀಯರನ್ನು ತಮ್ಮ ವಯಸ್ಸಿಗೆ ಅನುಗುಣವಾಗಿ ತಾಯಿ, ಸಹೋದರಿ ಅಥವಾ ಮಗಳ ದೃಷ್ಟಿಯಿಂದ ನೋಡುತ್ತಾರೆ. ಇದರಿಂದ ಸಮಾಜದಲ್ಲಿ ಒಂದು ಮಹತ್ತರವಾದ ಬದಲಾವಣೆಯನ್ನು ನಾವು ಕಾಣುತ್ತಿದ್ದೇವೆ. ಅದೇ ರೀತಿ ಪರಮಾತ್ಮನ ಮುಂದಿನ ವಿಧಾನದ ಪ್ರಕಾರ ಜೀವ ಹತ್ಯೆ ಮಾಡುವುದು ಮತ್ತು ಮಾಂಸ ತಿನ್ನುವುದು ಮಹಾಪಾಪವಾಗಿದೆ. ಏಕೆಂದರೆ ಪರಮಾತ್ಮ ಕಬೀರ್ ಸಾಹೇಬರು ಎಚ್ಚರಿಸಿದ್ದಾರೆ, ಕಬೀರ್ ತಿಲ್ ಭರ್ ಮಛಲಿ ಖಾಯ್ ಕೆ ಕೋಟಿ ಗೌ ದೇ ದಾನ್, ಕಾಶಿ ಕರೋ ತಲೆ ಮರೆ ತೋ ಭಿ ನರಕ ನಿದಾನ್. कबीर बकरी पाती खात है ताकि काढ़ी खाल, जो बकरी को खात है तिनका कौन हवाल. ಅಂದರೆ ಈ ಭೂಮಿಯ ಮೇಲಿರುವ ಪ್ರತಿಯೊಂದು ಜೀವಿಗೂ ಬದುಕುವ ಸಮಾನ ಹಕ್ಕಿದೆ. ಯಾಕೆಂದರೆ ಈ ಸಮಸ್ತ ಸೃಷ್ಟಿಯು ಆ ಪರಮಾತ್ಮನ ರಚನೆಯಾಗಿದೆ. ಆದ್ದರಿಂದ ಯಾವುದೇ ಪ್ರಾಣಿಯ ಹತ್ಯೆ ಮಾಡುವುದು ಅವರ ಆ ದಿವ್ಯ ವಿಧಾನದ ನೇರ ಉಲ್ಲಂಘನೆಯಾಗಿದೆ. ಮತ್ತು ಅಂತಹ ಕೆಲಸ ಮಾಡುವ ವ್ಯಕ್ತಿಯು
ಪರಮಾತ್ಮನ ದರ್ಬಾರಿನಲ್ಲಿ ಕಠಿಣ ಶಿಕ್ಷೆಗೆ ಗುರಿಯಾಗುತ್ತಾನೆ. ನೆನಪಿಡಿ, ಪ್ರತಿಯೊಂದು ಜೀವಿಯಲ್ಲೂ ಆ ಪರಮಾತ್ಮನ ಅಂಶವಿದೆ. ಆದ್ದರಿಂದ ಪ್ರಾಣಿಗಳ ಕಡೆ ದಯೆ ಮತ್ತು ಕರುಣೆ ತೋರುವುದೇ ನಿಜವಾದ ಧರ್ಮದ ಸಂಕೇತವಾಗಿದೆ. ಭಾರತದ ಇತಿಹಾಸದಲ್ಲಿ ಬಲಿ ಪದ್ಧತಿ ಎಂಬುದು ಒಂದು ಕರಾಳ ಅಧ್ಯಾಯವಾಗಿದೆ. ಇದನ್ನು ನಾವು ಎಂದಿಗೂ ಮರೆಯಲು ಸಾಧ್ಯವಿಲ್ಲ. ಇದೊಂದು ಎಂತಹ ಕ್ರೂರ ಸಂಪ್ರದಾಯವೆಂದರೆ, ಇಲ್ಲಿ ದೇವತೆಗಳನ್ನು ಮೆಚ್ಚಿಸುವ ಹೆಸರಿನಲ್ಲಿ ಮೂಕ ಪ್ರಾಣಿಗಳನ್ನು ಮತ್ತು ಕೆಲವು ಕಡೆಗಳಲ್ಲಿ ಮನುಷ್ಯರನ್ನೂ ಸಹ ಬಲಿ ನೀಡಲಾಗುತ್ತದೆ. ಬನ್ನಿ, ಇಂದಿನ ಈ ವಿಡಿಯೋದಲ್ಲಿ ಈ ಮೂಢನಂಬಿಕೆ ಮತ್ತು ಅಮಾನವೀಯ ಇತಿಹಾಸದ ಮೇಲೆ ಒಂದು ನೋಟ ಹರಿಸೋಣ. ಎಲ್ಲಕ್ಕಿಂತ ಮೊದಲು ಅಸಲಿಗೆ ಈ ಬಲಿ ಪದ್ಧತಿ ಎಂದರೇನು ಎಂಬುದನ್ನು ತಿಳಿದುಕೊಳ್ಳೋಣ. ಬಲಿ ಪದ್ಧತಿ ಎಂಬುದು ಅಂತಹ ಒಂದು ಆಚರಣೆಯಾಗಿದ್ದು, ಇದರಲ್ಲಿ ಯಾವುದೋ ದೇವರು ಅಥವಾ ದೇವತೆಯನ್ನು ಪ್ರಸನ್ನಗೊಳಿಸಲು ಪ್ರಾಣಿಗಳನ್ನು ಕೊಲ್ಲಲಾಗುತ್ತದೆ. ಹಿಂದೆ ಬಲಿ ಕೊಡುವುದರಿಂದ ದೇವತೆಗಳು ಪ್ರಸನ್ನರಾಗುತ್ತಾರೆ ಮತ್ತು ಭಕ್ತರ ಇಷ್ಟಾರ್ಥಗಳನ್ನು ಪೂರೈಸುತ್ತಾರೆ ಎಂದು ನಂಬಲಾಗಿತ್ತು. ಆದರೆ ವೀಕ್ಷಕರೇ, ಇಲ್ಲಿ ಒಂದು ಪ್ರಶ್ನೆ ಏಳುತ್ತದೆ. ಅದೇನೆಂದರೆ, ಪರಮಾತ್ಮನೂ ಕೂಡ ತಾರತಮ್ಯ ಮಾಡುತ್ತಾನೆಯೇ? ಏಕೆಂದರೆ ಒಂದೆಡೆ ನಾವು ಹೇಳುತ್ತೇವೆ ಎಲ್ಲರ ಒಡೆಯ ಒಬ್ಬನೇ ಎಂದು. ಅಂದರೆ ಪುಟ್ಟ ಇರುವೆಯಿಂದ ಹಿಡಿದು ಆನೆಯವರೆಗೆ ಮತ್ತು ರಾಜನಿಂದ ಹಿಡಿದು ರಂಕನವರೆಗೆ ಎಲ್ಲರನ್ನೂ ಸೃಷ್ಟಿಸಿದ ಆ ಮಾಲೀಕ ಒಬ್ಬನೇ ಆಗಿದ್ದಾನೆ. ಸ್ವಲ್ಪ ಯೋಚನೆ ಮಾಡಿ, ಆ ಪರಮಾತ್ಮ ತನ್ನ ಒಬ್ಬ ಮಗುವನ್ನು ಖುಷಿಪಡಿಸಲು ತನ್ನದೇ ಆದ ಇನ್ನೊಂದು ಮಗುವಿನ ಬಲಿಯನ್ನು ಪಡೆದು ಪ್ರಸನ್ನನಾಗಲು ಸಾಧ್ಯವೇ? ಅಥವಾ ಯಾರಾದರೂ ಒಬ್ಬ ತಾಯಿ ತನ್ನ ಮಗುವನ್ನು ಕೊಲೆ ಮಾಡುವವನ ಮೇಲೆ ಎಂದಾದರೂ ಖುಷಿಯಾಗಲು ಸಾಧ್ಯವೇ? ಇಲ್ಲ ಅಲ್ಲವೇ? ಅದೇ ರೀತಿ ಆ ಪೂರ್ಣ ಬ್ರಹ್ಮನು ಈ ಪ್ರಪಂಚದಲ್ಲಿರುವ ಎಲ್ಲಾ ಜೀವಿಗಳ ತಂದೆ ತಾಯಿಯಾಗಿದ್ದಾನೆ. ಹಾಗಿರುವಾಗ ತನ್ನದೇ ಮಕ್ಕಳಾದ ಆ ಮೂಕ ಜೀವಿಗಳ ಕುತ್ತಿಗೆ ಕತ್ತರಿಸುವವರಿಂದ ಅವನು ಹೇಗೆ ತಾನೇ ಖುಷಿಯಾಗಲು ಸಾಧ್ಯ? ವೀಕ್ಷಕರೇ, ಹಿಂದೂ ಧರ್ಮದ ಪವಿತ್ರ 4 ವೇದಗಳು ಮತ್ತು ಆ 4 ವೇದಗಳ ಸಾರಾಂಶವಾದ ಪವಿತ್ರ ಶ್ರೀಮದ್ ಭಗವದ್ಗೀತೆ ನಮ್ಮ ಸದ್ಗ್ರಂಥಗಳಾಗಿವೆ. ಈ ಸದ್ಗ್ರಂಥಗಳಲ್ಲಿ ಭಗವಂತನ ವಿಧಾನವನ್ನು ನೀಡಲಾಗಿದೆ. ಆದರೆ ಗಮನಿಸಿ, ಇವುಗಳಲ್ಲಿ ಎಲ್ಲಿಯೂ ಬಲಿ ಪದ್ಧತಿಯ ಬಗ್ಗೆ ಉಲ್ಲೇಖವಿಲ್ಲ. ಇವುಗಳನ್ನು ಬಿಟ್ಟು ಒಂದು ವೇಳೆ ಯಾವುದೇ ಪುರಾಣ ಅಥವಾ ಉಪನಿಷತ್ತುಗಳಲ್ಲಿ ಬಲಿ ಪದ್ಧತಿಯ ಬಗ್ಗೆ ಬರೆಯಲಾಗಿದ್ದರೆ ಅದು ಆ ಪೂರ್ಣ ಪರಮಾತ್ಮನ ಆದೇಶವಂತೂ ಅಲ್ಲವೇ ಅಲ್ಲ. ಅದನ್ನು ನಂಬುವುದು ಅಥವಾ ಪಾಲಿಸುವುದು ಸಾಕ್ಷಾತ್ ಪರಮಾತ್ಮನ ವಿಧಾನವನ್ನು ಉಲ್ಲಂಘನೆ ಮಾಡುವುದಕ್ಕೆ ಸಮಾನವಾಗಿದೆ. ಉದಾಹರಣೆಗೆ, ಒಮ್ಮೆ ಒಬ್ಬ ವ್ಯಕ್ತಿಗೆ ಒಬ್ಬ ಪೊಲೀಸ್ ಠಾಣಾಧಿಕಾರಿಯ ಜೊತೆ ಸ್ನೇಹ ಬೆಳೆಯಿತು. ಆ ವ್ಯಕ್ತಿ ತನ್ನ ಸ್ನೇಹಿತನಾದ ಠಾಣಾಧಿಕಾರಿಗೆ ಹೇಳಿದ, ನನ್ನ ನೆರೆಹೊರೆಯವನು ನನಗೆ ತುಂಬಾ ತೊಂದರೆ ಕೊಡ್ತಿದ್ದಾನೆ ಎಂದು. ಆಗ ಠಾಣಾಧಿಕಾರಿ ಹೇಳಿದ, ನೀನು ಅವನಿಗೆ ಚೆನ್ನಾಗಿ ದೊಣ್ಣೆಯಿಂದ ಹೊಡಿ, ಉಳಿದದ್ದನ್ನ ನಾನು ನೋಡ್ಕೊಳ್ತೇನೆ ಎಂದು. ತನ್ನ ಸ್ನೇಹಿತನಾದ ಠಾಣಾಧಿಕಾರಿಯ ಮಾತನ್ನು ನಂಬಿ ಆ ವ್ಯಕ್ತಿ ತನ್ನ ನೆರೆಹೊರೆಯವನ ತಲೆಗೆ ಬಲವಾಗಿ ದೊಣ್ಣೆಯಿಂದ ಹೊಡೆದನು. ತಲೆಗೆ ಬಲವಾದ ಪೆಟ್ಟು ಬಿದ್ದ ಕಾರಣ ಆ ನೆರೆಹೊರೆಯವನು ಸ್ಥಳದಲ್ಲೇ ಮೃತಪಟ್ಟನು. ಆದರೆ ಅದೇ ಕ್ಷೇತ್ರದ ಅಧಿಕಾರಿಯಾಗಿದ್ದರಿಂದ ಆ ಠಾಣಾಧಿಕಾರಿಯೇ ತನ್ನ ಸ್ನೇಹಿತನನ್ನು ಬಂಧಿಸಿ ಕರೆತಂದನು ಮತ್ತು ಜೈಲಿಗೆ ಹಾಕಿದನು. ಮುಂದೆ ಆ ವ್ಯಕ್ತಿಗೆ ಮರಣದಂಡನೆಯ ಶಿಕ್ಷೆಯಾಯಿತು. ಆಗ ಅವನ ಸ್ನೇಹಿತನಾದ ಠಾಣಾಧಿಕಾರಿ ಅವನಿಗೆ ಯಾವ ಸಹಾಯವನ್ನು ಮಾಡಲಾಗಲಿಲ್ಲ. ಏಕೆಂದರೆ ರಾಜನ ಸಂವಿಧಾನದ ಪ್ರಕಾರ ಯಾರಾದರೂ ಇನ್ನೊಬ್ಬರ ಹತ್ಯೆ ಮಾಡಿದರೆ ಅವರಿಗೆ ಮರಣದಂಡನೆ ಸಿಗಲೇಬೇಕು ಎಂಬ ಕಠಿಣ ನಿಯಮವಿತ್ತು. ಆ ಅಜ್ಞಾನಿ ವ್ಯಕ್ತಿ ತನ್ನ ಮಿತ್ರನಾದ ಠಾಣಾಧಿಕಾರಿಯ ಮಾತು ಕೇಳಿ ರಾಜನ ಸಂವಿಧಾನವನ್ನು ಉಲ್ಲಂಘಿಸಿದನು. ಇದರಿಂದಾಗಿ ಅವನು ತನ್ನ ಪ್ರಾಣವನ್ನೇ ಕಳೆದುಕೊಳ್ಳಬೇಕಾಯಿತು. ಸರಿಯಾಗಿ ಇದೇ ರೀತಿಯಲ್ಲಿ ಪವಿತ್ರ ಗೀತೆ ಮತ್ತು ಪವಿತ್ರ ವೇದಗಳು ಆ ಪ್ರಭುವಿನ ಸಂವಿಧಾನವಾಗಿದೆ. ಇದರಲ್ಲಿ ರಾಜನಾದ ಆ ಪೂರ್ಣ ಪರಮಾತ್ಮನು ಜೀವಹಿಂಸೆ ಮಾಡಲು ಎಲ್ಲೂ ಆದೇಶಿಸಿಲ್ಲ. ಆದರೆ ಪುರಾಣ ಮತ್ತು ಉಪನಿಷತ್ತುಗಳಲ್ಲಿರುವುದು ಋಷಿಗಳೆಂಬ ಠಾಣಾಧಿಕಾರಿಗಳ ಆದೇಶವಾಗಿದೆ. ಅವರ ಆಜ್ಞೆಯನ್ನು ಪಾಲಿಸುವುದರಿಂದ ಸಾಕ್ಷಾತ್ ಪರಮಾತ್ಮನ ಸಂವಿಧಾನವು ಉಲ್ಲಂಘನೆಯಾಗುತ್ತದೆ. ಇದರಿಂದ ನಾವು ಪಾಪಕ್ಕೆ ಗುರಿಯಾಗಬೇಕಾಗುತ್ತದೆ ಮತ್ತು ಇದರ ಪರಿಣಾಮವಾಗಿ ನಾವು ಕಷ್ಟದ ಮೇಲೆ ಕಷ್ಟ ಅನುಭವಿಸಬೇಕಾಗುತ್ತದೆ. ಆದ್ದರಿಂದ ನಾವು ಎಂದಿಗೂ ಪಶುಬಲಿ ಅಥವಾ ಜೀವಹಿಂಸೆಯನ್ನು ಮಾಡಲೇಬಾರದು. ಏಕೆಂದರೆ ಪವಿತ್ರ ಶ್ರೀಮದ್ ಭಗವದ್ಗೀತೆಯ ಅಧ್ಯಾಯ 16 ಶ್ಲೋಕ 23ರಲ್ಲಿ ಸ್ಪಷ್ಟವಾಗಿ ಹೇಳಲಾಗಿದೆ, ಯಾರು ಶಾಸ್ತ್ರವಿಧಿಯನ್ನು ತ್ಯಜಿಸಿ ತಮ್ಮ ಮನಸ್ಸಿಗೆ ತೋಚಿದಂತೆ ಆಚರಣೆ ಮಾಡುತ್ತಾರೋ ಅವರಿಗೆ ಸುಖವೂ ಸಿಗುವುದಿಲ್ಲ, ಸಿದ್ಧಿಯೂ ಸಿಗುವುದಿಲ್ಲ ಮತ್ತು ಅವರಿಗೆ ಮೋಕ್ಷವೂ ಪ್ರಾಪ್ತವಾಗುವುದಿಲ್ಲ. ಇದಾದ ನಂತರ ಶ್ಲೋಕ 24ರಲ್ಲಿ ಹೀಗೆ ಹೇಳಲಾಗಿದೆ, ಆದ್ದರಿಂದ ಯಾವ ಕರ್ಮವನ್ನು ಮಾಡಬೇಕು ಮತ್ತು ಯಾವುದನ್ನು ಮಾಡಬಾರದು ಎಂಬುದನ್ನು ನಿರ್ಧರಿಸಲು ನಮಗೆ ಶಾಸ್ತ್ರಗಳೇ ಪ್ರಮಾಣವಾಗಿವೆ. ವೀಕ್ಷಕರೇ, ಇನ್ನೊಂದೆಡೆ ಸಂತ ರಾಮ್ಪಾಲ್ ಮಹಾರಾಜರು ಸಮಾಜದಲ್ಲಿರುವ ಎಲ್ಲ ಕುಸಂಪ್ರದಾಯಗಳನ್ನು ನಿರ್ಮೂಲನೆ ಮಾಡಿ ಶಾಸ್ತ್ರಗಳಿಗೆ ಅನುಗುಣವಾದ ಭಕ್ತಿಯನ್ನು ತಿಳಿಸಿಕೊಡುತ್ತಾ ಒಂದು ಸ್ವಚ್ಛ ಸಮಾಜವನ್ನು ನಿರ್ಮಾಣ ಮಾಡುತ್ತಿದ್ದಾರೆ.
ಅವರ ಅನುಯಾಯಿಗಳು ಯಾವುದೇ ರೀತಿಯಲ್ಲೂ ಜೀವಹಿಂಸೆಯನ್ನು ಮಾಡುವುದಿಲ್ಲ, ಏಕೆಂದರೆ ಸಂತ ರಾಮ್ಪಾಲ್ ಮಹಾರಾಜರ ಸತ್ಸಂಗ ಪ್ರವಚನಗಳನ್ನು ಕೇಳಿ ಮತ್ತು ಅರ್ಥ ಮಾಡಿಕೊಂಡು ಅವರು ಪರಮಾತ್ಮನ ಸಂವಿಧಾನದ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಂಡಿದ್ದಾರೆ. ಪರಮಾತ್ಮನ ಮುಂದಿನ ವಿಧಾನದ ಪ್ರಕಾರ ವರದಕ್ಷಿಣೆ ಕೊಡುವುದು ಮತ್ತು ತೆಗೆದುಕೊಳ್ಳುವುದು ಮಹಾಪಾಪ ಮತ್ತು ಅನುಚಿತವಾಗಿದೆ. ಈ ವರದಕ್ಷಿಣೆ ಎನ್ನುವ ಪಿಡುಗು ಸಮಾಜದಲ್ಲಿ ಹೆಣ್ಣು ಮಕ್ಕಳನ್ನು ಹೊರೆಯಾಗಿ ಕಾಣುವ ಮನಸ್ಥಿತಿಗೆ ಜನ್ಮ ನೀಡಿದೆ. ಇದರಿಂದಾಗಿಯೇ ಗರ್ಭದಲ್ಲಿಯೇ ಹೆಣ್ಣು ಭ್ರೂಣ ಹತ್ಯೆಯಂತಹ ಅಮಾನವೀಯ ಘಟನೆಗಳು ನಡೆಯುತ್ತಿವೆ. ಇದು ಕೇವಲ ನೈತಿಕವಾಗಿ ತಪ್ಪು ಮಾತ್ರವಲ್ಲ, ಇದೊಂದು ಗಂಭೀರ ಅಪರಾಧ ಕೂಡ ಹೌದು. ಸರಕಾರವು 1961ರಲ್ಲೇ ವರದಕ್ಷಿಣೆ ನಿಷೇಧ ಕಾಯ್ದೆಯನ್ನು ಜಾರಿಗೆ ತಂದಿತು. ಆದರೆ ಅದರ ಪರಿಣಾಮಕಾರಿ ಜಾರಿಯ ಕೊರತೆಯಿಂದಾಗಿ ಇಂದಿಗೂ ಎಷ್ಟೋ ಸಹೋದರಿಯರು ಈ ಸಾಮಾಜಿಕ ಪಿಡುಗಿಗೆ ಬಲಿಯಾಗಿ ಆತ್ಮಹತ್ಯೆಗೆ ಶರಣಾಗುತ್ತಿದ್ದಾರೆ. ದಶಕಗಳಿಂದಲೂ ಹೆಣ್ಣು ಮಕ್ಕಳ ಜೀವನವನ್ನು ಆಳವಾಗಿ ಬಾಧಿಸುತ್ತಿರುವ ಕುಪ್ರಥೆ ಈ ವರದಕ್ಷಿಣೆ. ಭಾರತದಲ್ಲಿ ಪ್ರತಿ ವರ್ಷ ವರದಕ್ಷಿಣೆಗಾಗಿ ನಡೆಯುವ ಸಾವಿನ ಸಂಖ್ಯೆಗಳು ಅತ್ಯಂತ ಆಘಾತಕಾರಿಯಾಗಿವೆ. ವಿಶ್ವ ಬ್ಯಾಂಕ್ನ ಅಧ್ಯಯನದ ಪ್ರಕಾರ 1960ರಿಂದ 2008ರ ನಡುವೆ ಭಾರತದ ಹಳ್ಳಿಗಳಲ್ಲಿ ನಡೆದ 40,000 ವಿವಾಹಗಳಲ್ಲಿ 95% ಮದುವೆಗಳಲ್ಲಿ ವರದಕ್ಷಿಣೆ ನೀಡಲಾಗಿದೆ. 1961ರಲ್ಲೇ ಇದನ್ನು ಕಾನೂನುಬಾಹಿರ ಎಂದು ಘೋಷಿಸಲಾಗಿದ್ದರೂ ವಾಸ್ತವ ಬೇರೆಯೇ ಇದೆ. ನ್ಯಾಷನಲ್ ಕ್ರೈಮ್ ರೆಕಾರ್ಡ್ ಬ್ಯೂರೋದ ಅಂಕಿಅಂಶಗಳ ಪ್ರಕಾರ 2022ರಲ್ಲಿ ವರದಕ್ಷಿಣೆ ಸಾವಿನ 6,450 ಪ್ರಕರಣಗಳು ದಾಖಲಾಗಿವೆ. ಅಂದರೆ ವರದಕ್ಷಿಣೆ ಕಾರಣಕ್ಕಾಗಿ ಪ್ರತಿದಿನ ಸರಾಸರಿ 18 ಮಹಿಳೆಯರು ಸಾವನ್ನಪ್ಪುತ್ತಿದ್ದಾರೆ. ಈ ಅಂಕಿಅಂಶಗಳು ನಮ್ಮ ಸಮಾಜದ ಚಿಂತನೆ ಮತ್ತು ಅದರ ಅಪಾಯಕಾರಿ ಪರಿಣಾಮಗಳನ್ನು ಎತ್ತಿ ತೋರಿಸುತ್ತವೆ. ಆದರೆ ಪ್ರೇಕ್ಷಕರೇ, ಈಗ ನಾವು ನಿಮಗೆ ಅಂತಹ ಒಂದು ಅದ್ಭುತ ಪರಿಹಾರವನ್ನು ತಿಳಿಸಲಿದ್ದೇವೆ. ಇದನ್ನು ಕೇಳಿದರೆ ನಿಜವಾಗಿಯೂ ವರದಕ್ಷಿಣೆ ಮುಕ್ತ ಭಾರತ ಸಾಧ್ಯವೇ ಎಂದು ನೀವು ಆಶ್ಚರ್ಯಪಡುತ್ತೀರಿ. ಹೌದು, ಒಂದು ಕಡೆ ಈ ಪಿಡುಗು ಸಮಾಜವನ್ನು ಕಾಡುತ್ತಿದ್ದರೆ ಮತ್ತೊಂದು ಕಡೆ ಜಗದ್ಗುರು ತತ್ವದರ್ಶಿ ಸಂತ್ ರಾಮ್ಪಾಲ್ ಮಹಾರಾಜ್ ಅವರು ಈ ಪಿಡುಗನ್ನು ಬುಡಸಹಿತ ಕಿತ್ತು ಹಾಕುತ್ತಿದ್ದಾರೆ. ಸಂತ್ ರಾಮ್ಪಾಲ್ ಮಹಾರಾಜರ ಆಶ್ರಮದಲ್ಲಿ ನಡೆಯುವ ಮದುವೆಗಳು ಇಡೀ ವಿಶ್ವಕ್ಕೆ ಮಾದರಿಯಾಗಿವೆ. ಇಲ್ಲಿ ಜಾತಿ ಭೇದವಿಲ್ಲದೆ, ಯಾವುದೇ ಆಡಂಬರವಿಲ್ಲದೆ ಮತ್ತು ಮುಖ್ಯವಾಗಿ ಒಂದೇ ₹1 ವರದಕ್ಷಿಣೆ ಇಲ್ಲದೆ ಸರಳವಾಗಿ ವಿವಾಹಗಳು ನಡೆಯುತ್ತವೆ. ವಿಶೇಷವೇನೆಂದರೆ ಇಲ್ಲಿ ಮದುವೆಗೆ ಬೇಕಾಗಿರುವುದು ಕೇವಲ 17 ನಿಮಿಷಗಳು ಮಾತ್ರ. ಹೌದು, ಸಂತ ರಾಮ್ಪಾಲ್ ಮಹಾರಾಜರ ಸಾನ್ನಿಧ್ಯದಲ್ಲಿ ಗುರುವಾಣಿಯ ಮೂಲಕ ಕೇವಲ 17 ನಿಮಿಷಗಳಲ್ಲಿ ರಮೈಣಿ ಅಂದರೆ ವಿವಾಹ ಮಾಡಲಾಗುತ್ತದೆ. ಇಲ್ಲಿ ಹುಡುಗಿಯ ಕಡೆಯವರು ಹುಡುಗನಿಗೆ ಯಾವುದೇ ವರದಕ್ಷಿಣೆ ಕೊಡುವ ಹಾಗಿಲ್ಲ ಮತ್ತು ಹುಡುಗನ ಕಡೆಯವರು ಕೇಳುವಂತೆಯೂ ಇಲ್ಲ. ಲಕ್ಷಾಂತರ ಜನರು ಈಗಾಗಲೇ ಈ ರೀತಿ ಮದುವೆಯಾಗಿ ಸುಖ ಸಂಸಾರ ನಡೆಸುತ್ತಿದ್ದಾರೆ. ಪರಮಾತ್ಮನ ಮುಂದಿನ ವಿಧಾನದ ಪ್ರಕಾರ ಆತ್ಮಹತ್ಯೆ ಮಾಡಿಕೊಳ್ಳುವುದು ಕೂಡ ಪರಮಾತ್ಮನ ಸಂವಿಧಾನಕ್ಕೆ ವಿರುದ್ಧವಾಗಿದೆ. ಸಂತ ಮಹಾಪುರುಷರ ವಾಣಿಯಿಂದ ನಮಗೆ ತಿಳಿಯುವುದೇನೆಂದರೆ, ಮನುಷ್ಯ ಜನ್ಮವು ಅತ್ಯಂತ ದುರ್ಲಭವಾದುದು ಮತ್ತು ಇದಕ್ಕೊಂದು ವಿಶೇಷ ಉದ್ದೇಶವಿದೆ. ಆದ್ದರಿಂದ ನಮ್ಮ ಜೀವನವನ್ನು ನಾವೇ ಅಂತ್ಯಗೊಳಿಸಿಕೊಳ್ಳುವುದು ಕೇವಲ ಒಂದು ಗಂಭೀರ ತಪ್ಪಲ್ಲ, ಬದಲಾಗಿ ಭಗವಂತನ ವಿಧಾನದ ಪ್ರಕಾರ ಇದೊಂದು ಶಿಕ್ಷಾರ್ಹ ಅಪರಾಧವೂ ಹೌದು. ಏಕೆಂದರೆ ಮನುಷ್ಯ ಜನ್ಮದ ಮೂಲ ಉದ್ದೇಶವೇ ಆ ಪೂರ್ಣ ಪರಮಾತ್ಮನ ಸತ್ಯಭಕ್ತಿಯನ್ನು ಮಾಡಿ ಭಗವಂತನ ಬಳಿ ಸೇರುವುದಾಗಿದೆ. ಇದರಿಂದ ನಮಗೆ ಭೌತಿಕ, ದೈಹಿಕ, ಮಾನಸಿಕ, ಆರ್ಥಿಕ ಮತ್ತು ಆಧ್ಯಾತ್ಮಿಕ ಹೀಗೆ ಎಲ್ಲ ರೀತಿಯ ಸುಖಗಳು ಪ್ರಾಪ್ತವಾಗುತ್ತವೆ. ಇದೇ ವಿಷಯದ ಬಗ್ಗೆ ರಾಮಚರಿತ ಮಾನಸದ ಉತ್ತರಕಾಂಡದ ದೋಹಾ 42ರ ಚೌಪಾಯಿ 4 ಮತ್ತು ದೋಹಾ 43ರಲ್ಲಿ ಹೀಗೆ ಬರೆಯಲಾಗಿದೆ: ಬಡೆ ಭಾಗ್ ಮಾನುಷ್ ತನುಪಾವ ಸುರ್ ದುರ್ಲಭ್ ಸಬ್ ಗ್ರಂಥನ್ ಹಿ ಗಾವ ಸಾಧನ್ ಧಾಮ್ ಮೋಕ್ಷ ಕರ್ ದ್ವಾರ ಪಾಯಿ ನ ಜೇಹಿ ಪರಲೋಕ್ ಸಂವಾರ ಸೋಪರ್ ತ್ರತ್ರ ದುಃಖ ಪಾವಯಿ ಸಿರ್ ಧುನಿ ಧುನಿ ಪಚಿತಾಯ್ ಕಾಲ್ ಹಿ ಕರ್ಮ್ ಹಿ ಈಶ್ವರ್ ಹಿ ಮಿಥ್ಯಾ ದೋಷ್ ಲಗಾಯ್. ಇದರ ಭಾವಾರ್ಥವೇನೆಂದರೆ, ಮಹಾಭಾಗ್ಯವಶದಿಂದ ಈ ಮಾನವ ಜನ್ಮ ಲಭಿಸಿದೆ. ಇದು ದೇವತೆಗಳಿಗೂ ದುರ್ಲಭವೆಂದು ಎಲ್ಲಾ ಗ್ರಂಥಗಳು ಹೇಳಿವೆ. ಇದು ಸಾಧನಧಾಮವಾಗಿದ್ದು ಮೋಕ್ಷದ್ವಾರವಾಗಿದೆ. ಇಂತಹ ಶರೀರವನ್ನು ಪಡೆದುಕೊಂಡು ಭಗವತ್ ಪ್ರಾಪ್ತಿಗಾಗಿ ಪ್ರಯತ್ನಿಸದವರು ಪರಲೋಕದಲ್ಲಿ ದುಃಖವನ್ನು ಅನುಭವಿಸುವರು, ತಲೆ ಚಚ್ಚಿಕೊಂಡು ಪಶ್ಚಾತ್ತಾಪ ಪಡುವರು. ವೀಕ್ಷಕರೇ, ರಾಮಚರಿತ ಮಾನಸದಲ್ಲಿ ಗೋಸ್ವಾಮಿ ತುಳಸೀದಾಸರು ಹೇಳಿರುವಂತೆ ಮಾನವ ಜನ್ಮ ಸಿಗುವುದು ದೊಡ್ಡ ಭಾಗ್ಯವಾಗಿದೆ. ಇದನ್ನು ಪಡೆಯಲು ಸ್ವತಃ ದೇವತೆಗಳು ಕೂಡ ಹಂಬಲಿಸುತ್ತಾರೆ. ಏಕೆಂದರೆ ಇದು ಜನನ ಮರಣದ ವಿಷವರ್ತುಲದಿಂದ ಹೊರಬರಲು, ಅಂದರೆ ಮೋಕ್ಷ ಪಡೆಯಲು
ಮತ್ತು ಪರಮಾತ್ಮನನ್ನು ಪ್ರಾಪ್ತಿ ಮಾಡಿಕೊಳ್ಳಲು ಇರುವ ಏಕೈಕ ಸಾಧನವಾಗಿದೆ. ಇದೇ ವಿಷಯದ ಬಗ್ಗೆ ಕಬೀರ್ ಪರಮೇಶ್ವರರು ಹೀಗೆ ಹೇಳಿದ್ದಾರೆ. ಕಬೀರ್, ಮಾನುಷ್ಯ ಜನ್ಮ ದುರ್ಲಭ ಹೈ, ಮಿಲೇ ನ ಬಾರಂಬಾರ್, ತರುವರ್ ಸೆ ಪತ್ತಾ ಟೂಟ್ ಗಿರೆ, ಬಹುರ್ನ ಲಗತಾ ಡಾರ್. ಕಬೀರ್, ಮಾನುಷ್ಯ ಜನ್ಮ ಪಾಯಕರ್ ನಹಿ ರಟೆ ಹರಿನಾಮ್, ಜೈಸೆ ಕುವಾ ಜಲ್ ಬಿನಾ ಖುದುವಾಯ ಕಿಸ್ಕಾಮ್. ಕಬೀರ್ ಪರಮೇಶ್ವರರು ಮನುಷ್ಯನಿಗೆ ಹೀಗೆ ತಿಳಿ ಹೇಳಿದ್ದಾರೆ: ಹೇ ಮಾನವ, ಈ ಮನುಷ್ಯ ಜನ್ಮ ಸಿಗುವುದು ಅತ್ಯಂತ ದುರ್ಲಭ. ಈ ಮಾನವ ಶರೀರ ಪದೇ ಪದೇ ಸಿಗುವುದಿಲ್ಲ. ಆದ್ದರಿಂದ ಈ ಶರೀರ ಇರುವಾಗಲೇ ಸತ್ಯಭಕ್ತಿ ಮಾಡಿ ಆ ಪರಮಾತ್ಮನನ್ನು ಪಡೆದುಕೋ. ಏಕೆಂದರೆ ಒಮ್ಮೆ ಮರದಿಂದ ಕಳಚಿಬಿದ್ದ ಎಲೆ ಹೇಗೆ ಮತ್ತೆ ಹೋಗಿ ಮರದ ಕೊಂಬೆಗೆ ಸೇರಿಕೊಳ್ಳಲು ಸಾಧ್ಯವಿಲ್ಲವೋ, ಸರಿಯಾಗಿ ಅದೇ ರೀತಿ ಕೈಜಾರಿ ಹೋದ ಈ ಮಾನವ ಜನ್ಮ ನಿನಗೆ ಮತ್ತೆ ಸಿಗುವುದಿಲ್ಲ. ಮನುಷ್ಯ ಜನ್ಮವನ್ನು ಪಡೆದೂ ಸಹ ಒಬ್ಬ ವ್ಯಕ್ತಿ ಸತ್ಯಭಕ್ತಿ ಮಾಡದಿದ್ದರೆ ಮತ್ತು ಪರಮಾತ್ಮನ ನಾಮವನ್ನು ಜಪಿಸದಿದ್ದರೆ ಅವನ ಜೀವನಕ್ಕೆ ಧಿಕ್ಕಾರವಿರಲಿ. ಅವನ ಜೀವನವು ನೀರಿಲ್ಲದ ಬಾವಿಗೆ ಸಮಾನವಾಗಿದೆ. ಅಂತಹ ಬಾವಿಯನ್ನು ತೋಡಿದ್ದರೂ ಅದು ಯಾರಿಗೂ ಉಪಯೋಗಕ್ಕೆ ಬರುವುದಿಲ್ಲ. ಇದರ ಜೊತೆಗೆ ಕಳ್ಳತನ, ದರೋಡೆ, ಮೋಸ, ವಂಚನೆ ಮತ್ತು ಅನೈತಿಕ ಕಾರ್ಯಗಳಲ್ಲಿ ತೊಡಗುವುದೂ ಕೂಡ ಪರಮಾತ್ಮನ ಸಂವಿಧಾನದ ಪ್ರಕಾರ ಘೋರ ಅಪರಾಧವಾಗಿದೆ. ಯಾರು ಇಂತಹ ಕೆಟ್ಟ ಕೃತ್ಯಗಳಲ್ಲಿ ತೊಡಗಿಕೊಳ್ಳುತ್ತಾರೋ ಅಥವಾ ಯಾವುದೇ ರೀತಿಯಲ್ಲಿ ಅದನ್ನು ಬೆಂಬಲಿಸುತ್ತಾರೋ ಅವರು ಕೂಡ ಅಷ್ಟೇ ಅಪರಾಧಿಗಳಾಗುತ್ತಾರೆ. ಅಪಶಬ್ದಗಳನ್ನು ಬಳಸುವುದು, ಕೆಟ್ಟ ಮಾತು ಆಡುವುದು, ಜಗಳ ವಿವಾದ ಸೃಷ್ಟಿಸುವುದು, ತಾರತಮ್ಯ ಮಾಡುವುದು ಅಥವಾ ಅಸ್ಪೃಶ್ಯತೆಯಂತಹ ಪಿಡುಗುಗಳನ್ನು ಆಚರಿಸುವುದು ಇವೆಲ್ಲವೂ ಪರಮಾತ್ಮನ ಸಂವಿಧಾನಕ್ಕೆ ಸಂಪೂರ್ಣ ವಿರುದ್ಧವಾಗಿವೆ. ಅವರ ಪ್ರಕಾರ ಈ ಪ್ರಪಂಚದ ಪ್ರತಿಯೊಂದು ಜೀವಿಗೂ ಬದುಕುವ ಸಮಾನ ಹಕ್ಕಿದೆ. ಆದ್ದರಿಂದ ಎಲ್ಲರೊಂದಿಗೂ ಗೌರವ ಮತ್ತು ನ್ಯಾಯಯುತವಾಗಿ ನಡೆದುಕೊಳ್ಳಬೇಕು. ಕಬೀರ್ ಪರಮೇಶ್ವರರು ಹೇಳುತ್ತಾರೆ, ಕಬೀರ್, ಜೋ ತೋಕೋ ಕಾಂಟಾ ಬೋವೆ ತಾಕೋ ಬೋ ತೂ ಫೂಲ್, ತೋಹಿ ಫೂಲ್ ಕೆ ಫೂಲ್ ಹೈ, ವಾಕೋ ಹೇ ತ್ರಿಶೂಲ್. ವೀಕ್ಷಕರೇ, ಭಗವಂತನ ಆ ಸಂವಿಧಾನವನ್ನು ವಿವರಿಸುವವರು ಒಂದೋ ಸ್ವತಃ ಆ ಭಗವಂತನೇ ಆಗಿರುತ್ತಾನೆ ಅಥವಾ ಅವನಿಂದ ಕಳುಹಿಸಲ್ಪಟ್ಟ ಸಂತರು ಇಲ್ಲವೇ ಮಹಾಪುರುಷರಾಗಿರುತ್ತಾರೆ. ವರ್ತಮಾನ ಕಾಲದಲ್ಲಿ ಜಗದ್ಗುರು ತತ್ವದರ್ಶಿ ಸಂತ ರಾಮ್ಪಾಲ್ ಮಹಾರಾಜರು ಮಾತ್ರವೇ ಆ ಸದ್ಗುರುಗಳಾಗಿದ್ದಾರೆ. ಇವರು ಮಾತ್ರವೇ ಮಾನವ ಸಮಾಜಕ್ಕೆ ಭಗವಂತನ ನೈಜ ಸಂವಿಧಾನವನ್ನು ಪರಿಚಯ ಮಾಡಿಕೊಟ್ಟಿದ್ದಾರೆ ಮತ್ತು ಈ ಸಂವಿಧಾನವನ್ನು ಉಲ್ಲಂಘಿಸಿದರೆ ಮನುಷ್ಯನು ಎಂತಹ ಕಷ್ಟಗಳನ್ನು ಎದುರಿಸಬೇಕಾಗುತ್ತದೆ ಎಂಬುದನ್ನು ಸಹ ಅವರು ಸ್ಪಷ್ಟಪಡಿಸಿದ್ದಾರೆ. ಇಂದಿನ ಮಾನವನು ಅತ್ಯಂತ ಸೌಭಾಗ್ಯಶಾಲಿಯಾಗಿದ್ದಾನೆ, ಏಕೆಂದರೆ ಅವನಿಗೆ ಈ ದುರ್ಲಭವಾದ ಮನುಷ್ಯ ಜನ್ಮ ಸಿಕ್ಕಿದೆ ಮತ್ತು ಇದೇ ಜನ್ಮದಲ್ಲಿ ಅವನಿಗೆ ಆ ಪೂರ್ಣ ಸದ್ಗುರುವಿನ ಸಾನ್ನಿಧ್ಯವೂ ಕೂಡ ಪ್ರಾಪ್ತವಾಗುತ್ತಿದೆ. ಆದ್ದರಿಂದ ಎಲ್ಲರಲ್ಲೂ ನಮ್ಮ ವಿನಮ್ರ ವಿನಂತಿ ಏನೆಂದರೆ, ದಯವಿಟ್ಟು ಈ ಸುವರ್ಣ ಅವಕಾಶವನ್ನು ವ್ಯರ್ಥ ಮಾಡಿಕೊಳ್ಳಬೇಡಿ. ಸದ್ಗುರು ಸಂತ್ ರಾಮ್ಪಾಲ್ ಮಹಾರಾಜರು ತಿಳಿಸಿರುವ ಆ ತತ್ವಜ್ಞಾನವನ್ನು ನಿಮ್ಮ ಧಾರ್ಮಿಕ ಗ್ರಂಥಗಳ ಆಧಾರದ ಮೇಲೆ ಪರೀಕ್ಷಿಸಿ ನೋಡಿ. ಸತ್ಯವನ್ನು ಗುರುತಿಸಿ ಮತ್ತು ತಡಮಾಡದೆ ಶೀಘ್ರವೇ ಅವರ ಶರಣು ಪಡೆದು ನಿಮ್ಮ ಜೀವನವನ್ನು ಧನ್ಯ ಮಾಡಿಕೊಳ್ಳಿ. ಸತ್ಯ ಸಾಹೇಬ್. ಈಗ ನೀವು ಕೇಳಿದಿರಿ ಸಂತ ರಾಮ್ಪಾಲ್ ಮಹಾರಾಜರ ಮಂಗಳ ಪ್ರವಚನ. ಬನ್ನಿ ಈಗ ಕೇಳೋಣ ಸಂತ ರಾಮ್ಪಾಲ್ ಮಹಾರಾಜರಿಂದ ನಾಮದೀಕ್ಷೆ ಪಡೆದು ಸತ್ಯಭಕ್ತಿ ಮಾಡಿ ಅದ್ಭುತ ಲಾಭ ಪಡೆದ ಅನುಯಾಯಿಗಳ ವಿಚಾರ. ವೀಕ್ಷಕರೇ, 12 ವರ್ಷಗಳ ನರಕಯಾತನೆ, ಥೈರಾಯ್ಡ್, ಮಲೇರಿಯಾ, ಟೈಫಾಯ್ಡ್ ಜೊತೆಗೆ ತಲೆಯಲ್ಲಿ ವಿಪರೀತ ನರಗಳ ನೋವು. ವೈದ್ಯರು ಇದು ಕ್ಯಾನ್ಸರ್ ಇರಬಹುದು ಎಂದು ಕೈಚೆಲ್ಲಿದಾಗ ಆ ಕುಟುಂಬದ ಪರಿಸ್ಥಿತಿ ಏನಾಗಿರಬಹುದು? ಇಂದು ನಮ್ಮ ಜೊತೆಗಿದ್ದಾರೆ ಬೀದರ್ ಜಿಲ್ಲೆಯ ಬಸವಕಲ್ಯಾಣ ತಾಲೂಕಿನ ಮುಡುಬಿ ಗ್ರಾಮದ ಶ್ರೀಮತಿ ಮಮ್ಮಿತಾ ಅವರು. ತಮ್ಮ ಅನಾರೋಗ್ಯ ನಿವಾರಣೆಗಾಗಿ ಇವರು ಹೋಗದ ಆಸ್ಪತ್ರೆಗಳಿಲ್ಲ, ಮಾಡದ ಪೂಜೆಗಳಿಲ್ಲ. ಸಾಲದಕ್ಕೆ ದೇವರು ವರ ಕೊಡುತ್ತಾನೆಂದು ನಂಬಿ ಗೋಂದಳ ಪೂಜೆಗೆಂದು 60-70 ಸಾವಿರ ರೂಪಾಯಿ ಖರ್ಚು ಮಾಡಿದರು. ಆದರೂ ಇವರ ರೋಗ ಗುಣವಾಗಲಿಲ್ಲ. ಆದರೆ ಯಾವಾಗ ಇವರು ಸಂತ ರಾಮ್ಪಾಲ್ ಮಹಾರಾಜರ ನಾಮದೀಕ್ಷೆ ಪಡೆದರೋ ಕೇವಲ 5 ದಿನಗಳಲ್ಲಿ ಇವರ 12 ವರ್ಷಗಳ ಕಾಯಿಲೆ ಮಾಯವಾಯಿತು. ಸಾವಿನ ಅಂಚಿನಲ್ಲಿದ್ದ ಇವರಿಗೆ ಮರುಜೀವ ಸಿಕ್ಕಿದ್ದು ಹೇಗೆ? ಬನ್ನಿ, ಮೈ ಜುಮ್ಮೆನಿಸುವ ಇವರ ಸತ್ಯಕಥೆಯನ್ನು ಅವರಿಂದಲೇ ಕೇಳೋಣ. ನಮಸ್ಕಾರ ಅಮ್ಮ. ನಮಸ್ಕಾರ ರೀ. ತಮ್ಮ ಹೆಸರು? ಮಮ್ಮಿತಾ ರೀ. ನಿಮ್ಮೂರು ಯಾವ್ದಮ್ಮ? ಮುಡಿಬಿ ರೀ. ನಮ್ಮೂರು ಮುಡಿಬಿ, ತಾಲೂಕಾ ಬಸವಕಲ್ಯಾಣ, ಡಿಸ್ಟಿಕ್ ಬೀದರ್. ಸಂತ ರಾಮ್ಪಾಲ್ ಮಹಾರಾಜರಿಂದ ನಾಮದೀಕ್ಷೆ ಯಾವಾಗ ತೊಗೊಂಡ್ರಿ? ಸಂತ ರಾಮ್ಪಾಲ್ ಮಹಾರಾಜ್ ಅವರು ಇಲ್ಲಿಂದ ನಾಮದೀಕ್ಷಾ 2020ದಾಗ ತೊಗೊಂಡಿದ್ದೇವ್ರಿ. ಸಂತ ರಾಮ್ಪಾಲ್ ಮಹಾರಾಜರ ಈ ಜ್ಞಾನ ನಿಮ್ಗೆ ಹೆಂಗೆ ಗೊತ್ತಾಯ್ತು?
ಇದು ಜ್ಞಾನ ಹ್ಯಾಂಗೆ ಗೊತ್ತೈತಂದ್ರೆ ನಮ್ಮ ಮನೆಯವ್ರಿಗೆ ಪೋಸ್ಟ್ ಆಫೀಸ್ನಾಗ ಜಾಬ್ ಅದ ರೀ. ಅಲ್ಲಿ ಜಾಬ್ ಇರೋದು ಇದು ಆನ್ಲೈನ್ ಬುಕ್ ತರ್ಸ್ಕೊತೀರ ಅವ್ರು. ಆನ್ಲೈನ್ ಬುಕ್ ತರ್ಸ್ಕೊಂಬೋ ಟೈಮ್ನಾಗ ನಮ್ಮ ಮನೆಯವ್ರು ಕೇಳ್ಕೊತೀರ ಬುಕ್ ತರಿಸೋದು ಯಾರು ತರ್ಸ್ಕೊಂಡ್ರೆ ಅವ್ರಿಗೆ ಇದು ಎದ್ರ ಬುಕ್ ಅವ ಎದ್ರ ಸಲಿಂದ ತೊಗೊಂಡು ಹೊಂಟ್ರಿ. ಇಲ್ಲ ಅವ್ರು ಏನು ಹೇಳಿದ್ರು ಏನಿಲ್ಲ ರೀ ಇದು ಬರೀ ಓದೋ ಬುಕ್ ಅವ ಅಷ್ಟೇ ಹಿಂಗೆ ಅಂದು ಮತ್ತು ಇವ್ರು ಏನು ಮಾಡಿದ್ರು 2-3 ಬುಕ್ ಅವರಿಗೆ ಕೊಟ್ಟು ಬಿಟ್ರು. ನಮ್ಮ ಮನೆಯವ್ರಿಗೆ ಎರಣಗಿ ಇತ್ತಲ್ಲಿ ನಮ್ಮ ಊರು ಬಾಜು ಎರಣಗಿ ಅಂತದ ಅಲ್ಲಿ ಜಾಬ್ ಇತ್ತು ಅವರಿಗೆ, ಅಲ್ಲೇ ಡ್ಯೂಟಿ ಮಾಡ್ತಿರೋರು. ಮತ್ತು ಇನ್ನೂ ಒಂದು ಸಲ ಹಿಂಗೆ ಮತ್ತು ಬೇರೆಯವ್ರು ಮತ್ತು ಅದು ಆನ್ಲೈನ್ ಆರ್ಡ್ರ್ ಮಾಡಿದ ಮೇಲೆ ಇದು ಎಲ್ಲ ಬುಕ್ ತರ್ಸ್ಕೊಳತ್ತಾರ. ಈ ಬುಕ್ಕಿನಾಗ ಏನದ ಇದು ಬುಕ್ ಅವ್ರಿಗೆ ಕೊಡಬೇಡ್ದು, ಇದು ಬುಕ್ಕೆ ನಾವೇ ಇಟ್ಕೊಂಬಮ್ಮಿ ಅಂದು ಬುಕ್ ಓದಿ ಏನು ಮಾಡಿದ್ರು. ಹಾಗೆ ನಮ್ಮ ಗುರುಗಳು ಸಂತರಾಂಪಾಲ್ ಮಹಾರಾಜ್ ಅವ್ರದ್ದು ಸತ್ಸಂಗ ಕೇಳತ್ತಾರ ಅವ್ರು. ಕೇಳೋ ಟೈಮ್ನಾಗ ಇದು ಏನು ಮಾಡ್ಲತ್ತೀರಿ ಇದು ಏನಿಲ್ಲ ಅಂದ್ರೆ ನಿನ್ನ ಕೆಲಸ ನೀ ಮಾಡ್ಕೊಲ್ಲ ನಮ್ಗೇನು ಕೇಳತ್ತೀನಿ ನೀ ಏನೂ ಕೇಳಬೇಡ ನಮ್ಗೆ ಅಂದರು ನಮ್ಮ ಮನೆಯವರು. ಅಂಬದು ಏನೇ ಮಾಡಲ್ಲ ಯಾಕಂದು ಬಿಟ್ಬಿಟ್ಟು ಅವ್ರಿಗೆ ಜಾಸ್ತಿನೇ ಜಗಳ ಮಾಡ್ಲತ್ತೀವಿ. ಇದು ಏನು ಗುರು ಮಾಡ್ಲತ್ತೀರಿ ಅವು ಕೊರೋನಾ ಟೈಮ್ನಾಗ ನಾವು ಎಲ್ಲರೂ ಹೊಲ್ದಾಗೂ ಇದ್ದೆವು. ಇರೋ ಟೈಮ್ನಾಗ ಅದು ನಮ್ದು ಬಟ್ಟೆ ಅಂಗಡಿ ಅದ. ಆ ಬಟ್ಟೆ ಅಂಗಡಿದಾಗ ನಮ್ಗೆ ವ್ಯಾಪಾರನೂ ಜಾಸ್ತಿ ಇತ್ತು ಅವಾಗ. ನೀವು ಆ ವ್ಯಾಪಾರ ಟೈಮ್ನಾಗ ಇದು ಏನೋ 1 ಗಂಟೆ ಕುಂತು ನೀವು ಆರತಿ ತೊಗೊಂಬೋದು ಈ ಥರ ಏನೋ ಮಾಡತ್ತೀರಿ, ನೀವು ಕೆಲಸ ಮಾಡಬಾರ್ದು ಅಂದ್ಗೆಸ್ ನೀವು ಈ ಥರ ಎಲ್ಲ ಮಾಡತ್ತೀರಿ ಅಂದ್ರೆ. ಇಲ್ಲ ನನಗೇನು ನೀ ಕೇಳೇಬೇಡ, ನಿಮ್ಗಂತೂ ನಾ ದುಡ್ಡು ಕೇಳತ್ತಿಲ್ಲ ಏನೂ ಕೇಳತ್ತಿಲ್ಲ, ನಿಮ್ಮದು ವ್ಯಾಪಾರ ನಿಮ್ಮ ಸಂಗಾಟ, ನಿಮ್ಮ ದುಡ್ಡು ನಿಮ್ಮ ಸಂಗಾಟ, ನಾನು ಕೇಳಬೇಡ್ರಿ, ನನಗೆ ಭಕ್ತಿ ಮಾಡ್ಲಾಕ ಬಿಟ್ಬಿಡು. ಇಷ್ಟು ದಿನ ಏನೂ ಇಲ್ಲ, ನಾ ಗುರು ಇಲ್ದು ಜ್ಞಾನ ಇಲ್ದಕ್ಕೆ ನಾ ಎಲ್ಲ ನನ್ನ ಜೀವನೇ ಕಳ್ಕೊಂಡಿದ್ದೆ. ಈಗ ಕಳ್ಕೊಂಬಲ್ಲ ನನಗೆ ಪೂರ್ಣ ಗುರು ಸಿಕ್ಕ್ಯಾರ, ಪೂರ್ಣ ಪರಮಾತ್ಮ ಕಬೀರ್ ಪರಮಾತ್ಮ ಸಿಕ್ಕ್ಯಾರ. ಸಂತರಾಂಪಾಲ್ ಮಹಾರಾಜ್ ಅವ್ರೆ ಪೂರ್ಣ ಪರಮಾತ್ಮ ಹಾರ. ಇಲ್ಲ ಇವ್ರು ಹ್ಯಾಂಗೆ ಪರಮಾತ್ಮ ಇರ್ತಾರೆ, ಇರಲ್ಲ. ಇಂಥ ಬರೀ ಇಷ್ಟೊಂದು ಮುದುಕಾಗಿ ಪರಮಾತ್ಮ ಇರ್ತಾರೆ, ಇಲ್ಲ ಪರಮಾತ್ಮ ಇರಲ್ಲ, ನೀವೆಲ್ಲ ಸುಳ್ಳು ಹೇಳ್ತೀರಿ. ಇಲ್ಲ ಅದು ಭಗವಾನ್ ಶಂಕರ್ ಪರಮಾತ್ಮ ಹಾರ, ಇವ್ರು ಹ್ಯಾಂಗೆ ಪರಮಾತ್ಮ ಇರ್ತಾರೆ, ಇಲ್ಲ ನಿನಗೆ ಗೊತ್ತಿಲ್ಲ, ನೀ ಇವತ್ತು ಸಾಯ್ತೋ ನಾಳೆಗೆ ಸಾಯ್ತೋ ಮತ್ತಂದ್ರೆ ನೀ ದೀಕ್ಷಾ ತಗೋ. ಇಲ್ಲ ನಾ ದೀಕ್ಷಾ ತೊಗೊಂಬಲ್ಲ. ಅದು ದೀಕ್ಷೆ ಅಂದ್ರೆ ಏನಂತೂ ನಮ್ಗೆ ಗೊತ್ತೇ ಇಲ್ಲ. ಅವಾಗ ನಾವು ಯಾವ ಗುರುನೂ ಮಾಡಿಲ್ಲ ಏನೂ ಮಾಡಿಲ್ಲ. ಯಾವುದೋ ಮುತ್ತನ ಬಳಿ ಹೋದ್ರೆ ದುರ್ಗಾ ಅಂಬಾಬೈದ ಪೂಜೆ ನಮ್ಮ ಕಡೆ ಜಾಸ್ತಿ ಮಾಡ್ತಾರೆ. ಅದು ಪೂಜೆ ಮಾಡಂದ್ರೆ ಅದನ್ನೂ ಮಾಡಿದೆವು. ಆ ಪೂಜೆ ಮಾಡೋ ಟೈಮ್ನಾಗ ಅಲ್ಲಿ ಮಠದಾಗ ಸರಿಯಾಗಿ ಹರ ಅಂದ್ರೆ ಅವ್ರು ಕೇಳೋದಷ್ಟು ದುಡ್ಡು ಕೊಟ್ಟು ಬರ್ಬೇಕಲ್ಲಿ. ಅಲ್ಲಿ ದುಡ್ಡು ಕೊಟ್ಟು ಬಂದಿದ ಮೇಲೆ ಅವ್ರಲಿಂದ್ರ ನಮ್ಗೆ ಕಡಿಮೆ ಆಗ್ತಂದು ಅಲ್ಲಿ ಭೀ ಕೊಟ್ಟು ಬಂದೆವು, ಅಲ್ಲಿನೂ ಕಡಿಮೆ ಆಗಿಲ್ಲ. ಮತ್ತು ಇಲ್ಲಿ ಇದು ಹೊಲದಾಗ ಒಂದು ಮುತ್ಯ ಹರ, ಅಲ್ಲಿ ಭೀ ಸರಿಯಾಗಿ ಹರ, ನೀವು ಅಲ್ಲಿ ಹೋಗಂದ್ರೆ ಅಲ್ಲಿನೂ ಹೋಗಿ ಬರ್ತಿದ್ವಿ ನಾವು. ಮಡಿ ಅಂದಿಲ್ಲ, ಚಳಿ ಅಂದಿಲ್ಲ, ಬಿಸಿಲು ಅಂದಿಲ್ಲ. ನನ್ನ ಗಂಟ್ಲಿಗೆ ಥೈರಾಯ್ಡ್ನೂ ಆಗಿತ್ತು, ನನಗೆ ಮಾಡಿನೂ ಜಾಸ್ತಿ ಇತ್ತು. ಹೀಗಾಗಿ ಎಲ್ಲಿ ತೋರಿಸ್ಕೊಂಡ್ರೆ ನಮ್ಗೆ ಆರಾಮಾಗ್ತಂದ್ರೆ ಆರಾಮಾಗಿಲ್ಲ. ನನ್ನ ಗಂಟ್ಲಿನ ಸಲಿಂದ ಕಲಬುರ್ಗಿದಾಗ ದವಾಖಾನೆ ಸರಿಯಾಗದ ಅಲ್ಲಿ ಹೋಗ್ರಿ ಅಂದ್ರೆ ಅಲ್ಲಿ ಹೋಗಿದ್ದೆವು. ಸೋಲಾಪುರ ಇದು ಸರಿಯಾಗದ ಅಲ್ಲಿ ಹೋಗ್ರಿ ಅಂದ್ರೆ ಸೋಲಾಪುರ ಹೋಗಿದ್ದೆವು, ಅಲ್ಲಿನೂ ಆರಾಮಾಗಿಲ್ಲ. ಉಂಬರ್ಗಂತೂ ಎಷ್ಟು 10 ವರ್ಷ ಫುಲ್ 10 ವರ್ಷ ತಿರುಗಿದ್ದೀನಿ. ತಿಂಗಳಿಗೆ 2 ಸಲ ಹೋಗ್ತಿದ್ದೆವು. ಹೋಗೋದು ಅದೇ ಇಂಜೆಕ್ಷನ್ ತೊಗೊಂಬೋದು, ಗೋಲಿ ತೊಗೊಂಬೋದು ಮತ್ತು ವಾಪಸ್ ಬರೋದು. ಮತ್ತು ಇದ್ದಿನ ಬ್ಯಾನಿ ಇದ್ದಂಗೆ ನಮ್ಮ ಶರೀರದಾಗ ಅಲ್ಲಿನೂ ಏನೂ ನಮ್ಗೆ ಕಡಿಮೆ ಆಗಿಲ್ಲ. ಮತ್ತು ಭೀ ಪೂನಾ ಹೋದೆವು. ಪೂನಾ ಹೋಗಿದ ಮೇಲೆ ಪೂನಾದಾಗ ಭೀ ಅಲ್ಲಿ ನಾವು ಇಂಜೆಕ್ಷನ್ ಗೋಳಿಗಳು ಕೊಟ್ರು. ಅಲ್ಲಿ ನೀವು ತೋರಿ ಅಂದ್ರೆ ಅಲ್ಲಿ ಭೀ ತೊಗೊಂಡೆವು. 1 ತಿಂಗಳಷ್ಟು ಅಷ್ಟೇ ಕಡಿಮೆ ಆಯ್ತು. ಮತ್ತು ಅಲ್ಲಿಂದ ಮತ್ತು ಹಾಗೆ ಇನ್ನೂ ಜಾಸ್ತಿನೇ ಆಯ್ತು ನನಗೆ ಗಂಟ್ಲು ಬ್ಯಾನಿ. ನಮ್ಮ ಗಂಟ್ಲಿನ ಸಲಿಂದು ಎಷ್ಟು 12 ವರ್ಷ ನಾ ಪತ್ತೆ ಮಾಡೀನಿ. ಏನು ಖಾರ ಇಲ್ಲ, ಉಪ್ಪು ಇಲ್ಲ, ಹುಳಿ ಇಲ್ಲ, ಮಸಾಲೆ ಇಲ್ಲ, ಬರೀ ಅಷ್ಟೇ ನಾರ್ಮಲ್ ಮೆತ್ತಗೆ ತಿಂತಿದ್ದೇವೆ ಎಲ್ಲ ಹಂಗಂದು. ಮತ್ತು ಇಲ್ಲ ಇದು ಒಂದು ತಲೆಗೆ ನನಗೆ ಏನೋ ಒಂದು ನರ ಬ್ಯಾನಿ ಆಗ್ತೈತಿ. ಇಲ್ಲಿ ಏನು ಆಗ್ತಿದೋ ಏನೋ ಹಿಂಗೆ ಹ್ಯಾಂಗೆ ಮನ್ಕೊಂಡದು ಅದೇ ಥರ ಅದು ನರ ಅದು ನನ್ನ ತಲೆಗಿನ ಟೈಟ್ ಆಗೋದು. ಇದು ಏನಾಯ್ತಪ್ಪ ಅಂದ್ಗೆಸಿ ಎಲ್ಲರೂ ನಮ್ಮ ಅವ್ವ ಅಪ್ಪಗೆ ಎಲ್ಲರೂ ಫೋನ್ ಮಾಡ್ತಿರು. ಇನ್ನು ಹ್ಯಾಂಗೆ ಹಾಸಿಗೆಗೆ ಮಕ್ಕೊಂಡಿರ್ತೀವಲ್ಲ ಅದೇ ಥರ ಅದು ನರ ಹಿಡಿಯೋದು. ಎಲ್ಲರೂ ಬಂದ್ಗೆಸಿ ಅವ್ರು ಊಟ ಮಾಡೋದನ್ನೂ ಬಿಟ್ಟುಗೆಸಿ ನನ್ನ ಕಡೆ ಓಡಿ ಬರ್ತಿರೋರು. ಏನು ಅಡುಗೆ ಕೆಲಸ ಮಾಡಿದ್ರು ಅಡುಗೆ ಮಾಡೋ ಟೈಮ್ನಾಗ ಯಾವಾಗಂದ್ರೆ ಅವಾಗ ಓಡಿ ಬರೋದು. ಓಡಿ ಬಂದಿಗೆಸಿ ಅದು ಎಲ್ಲ ನಂದು ಗಣಸು ಮಕ್ಕಳು ಎಷ್ಟು ಅವ್ರದ್ದು ಕೈಯಾಗ ಶಕ್ತಿ ಇರ್ತಾಯಿಲ್ಲ, ಆ ಕೈಯದು ಇಷ್ಟು ಎಲ್ಲ ಇದು ನರ ಈ ಥರ ಫುಲ್ ಇದು ಹಿಂಗೆ ಉರಿ ಹಾಕಿದ ಮೇಲೆ ಕಷ್ಟ ನಂದು ತಲೆದ ಬ್ಯಾನಿ ಕಡಿಮೆ ಆಗ್ತಿತ್ತು. ಅದು ತಲೆ ಬ್ಯಾನಿ ಆಗೇಸಿ ಅದು ನಮ್ಮದು ಅರು ತಪ್ತಿತ್ತು ಅಂದ್ರೆ ಹೋಶ್ ಇರ್ತಿದ್ದಿಲ್ಲ ಮನುಷ್ಯಾಗ. ಎಲ್ಲಿ ದವಾಖಾನೆ ಹೋಗಿ ಅಡ್ಮಿಟ್ ಮಾಡಿ ಇಂಜೆಕ್ಷನ್ಗಳು ಏನು ತೊಗೊಂಡಿಗೆಸಿ ಮತ್ತು ಮನೆಗೆ ಬಂದ ಮೇಲೆ ಅಷ್ಟೇ ಗೊತ್ತಾಗ್ಬೇಕು. ಅಮ್ಮ ನನಗೆ ಎಲ್ಲಿಗೆ ಒಯ್ದಿರಿ, ಎಲ್ಲಿಗೆ ಇಲ್ಲಿ ಮಗ ಸುಮ್ಮ ತಿರುಗ್ಲಕ್ಕೆ ಹೋಗಿ ಬಂದಿದ್ದೆ ನಮ್ಮ ಅಮ್ಮ ಅತ್ತಿರು. ಅಮ್ಮ ನೀ ಯಾಕೆ ಅಳತಿ, ನಂಗೆ ಏನಾಗಿತ್ತು? ಇಲ್ಲ ನಿಂಗೆ ಏನೂ ಆಗಿಲ್ಲ ಮಗ, ಸುಮ್ಮ ಹೋಗಿದ್ದೆವು. ಎಲ್ಲರೂ ಮುಖ ನೋಡಿದ್ರು, ಎಲ್ಲರೂ ಆಳು ಮಾರಿನಿ. ಏನಾಗಿತ್ತಮ್ಮ ನನಗೆ ಅಂದ್ರೆ ಏನಿಲ್ಲ ಮಗ, ಇರ್ತಾ ಹಾಗೆ ಜಾಸ್ತಿನೇ ಆಯಿತು. ಜಾಸ್ತಿ ಆಗೋದು ಮತ್ತು ನಾನಂತೂ ಇರಲ್ಲ,
ಆಯ್ತು ನನ್ನ ಮಕ್ಕಳು ಇಬ್ಬರು ಗಂಡಸು ಮಕ್ಕಳೇ ಹರ, ಇವ್ರಿಗಂತೂ ಯಾರನ್ನೂ ಮಾಡೋರಿಲ್ಲ ಏನೇ ಆಗಲ್ಲ ನನ್ನ ಮಕ್ಕಳು ಅಲ್ಲತ್ತಿರು ಅಕ್ಕ ಮನೆ ಮಾರ್ದ್ರು ಭೀ ಹೋಗಲ್ಲ, ನಮ್ಮ ಮನೆಗೆ ಹೋದ್ರೆ ಭೀ ಹೋಗಲ್ಲ ಮನೆಗೆ ಮಾರಾಮೆ, ಮನೆಗೆ ಹೋದ್ರೆ ಭೀ ಹೋಗಲ್ಲ ಮನೆ ಮಾರಿ ನಿಂಗೆ ಆರಾಮ ಮಾಡಿಸ್ತೇವೆ ಅಕ್ಕ. ನನ್ನ ಮಕ್ಕಳು ಭೀ ನನ್ನ ಸಲಿಂದೆಲ್ಲ ಜೀವನ ಹಾಳು ಮಾಡ್ಕೊಂಡ್ರು, ಎಲ್ಲ ಕಾಲೇಜ್ ಅಂದಿಲ್ಲ, ಅವ್ರು ಸ್ಕೂಲ್ ಅಂದಿಲ್ಲ, ಏನೂ ಇಲ್ಲ. ಒಂದು ದಿನದಾಗ ಒಂದು ವಾರದಾಗ ಒಂದೇ ದಿನ 2 ದಿನ ಅಷ್ಟೇ ಸರಿಯಾಗಿರ್ಬೇಕು, ಬಾಕಿ ಟೈಮ್ ಎಲ್ಲ ಬೇಮಾರಿ ಬೀಳ್ತೇವೆ. ಹಾಗೆ ಇರ್ತಾ ನಮ್ಮ ಮನೆಯವ್ನವ್ರು ಅಂದರು, ನೋಡು ನಾನಂತೂ ಗುರು ಮಾಡ್ಕೊಂಡಿದ್ದ, ನೀ ಇವತ್ತು ಸಾಯ್ತೋ ನಾಳೆಗೆ ಸಾಯ್ತೋ ಗೊತ್ತಿಲ್ಲ, ಗುರು ಮಾಡ್ಕೋ, ಪೂರ್ಣ ಪರಮಾತ್ಮ ಈ ಭೂಮಿ ಮೇಲೆ ಪೂರ್ಣ ಪರಮಾತ್ಮ ಕಬೀರ್ ಪರಮಾತ್ಮ ಹರ, ನೀ ದೀಕ್ಷೆ ತಗೋ. ನಾ ತೊಂಬಲ್ಲ ಸತ್ರು ನಾ ಹಿಂಗೆ ಸತ್ತು ನಂತು ಗುರು ನಾ ಮಾಡ್ಕೊಂಬಲ್ಲ, ಇಲ್ಲ ನೀ ಮಾಡ್ಕೋ, ಇದು ಭಾಳ ದುರ್ಲಭ ಅದ. ಆ ಟೈಮ್ನಾಗ ಮತ್ತು ಇನ್ನೂ ಒಂದು ಕೊರೋನಾ ಟೈಮ್ನಾಗ ಮಲೇರಿಯಾ ಟೈಫಾಯ್ಡ್ ಆಯಿತು, ಇನ್ನೂ ಜ್ವರ ಜಾಸ್ತಿ ಆಯಿತು. ಮತ್ತು ಅಲ್ಲಿ ಹೋಗೋದು ಅವ್ರು ಏನಂದ್ರೆ ಡಾಕ್ಟ್ರು, ನಿಂಗೆ ಮಲೇರಿಯಾ ಟೈಫಾಯ್ಡ್ ಆಗ್ಯದಮ್ಮ, ಮತ್ತು 3 ದಿನ ಕಂಟಿನ್ಯೂ ನೀವು ಗ್ಲುಕೋಸ್ ಹಚ್ಕೋರಿ. ಹಾಂ ಆಯ್ತಮ್ಮ ಹಚ್ಕೋತೀನಿ ಅಂದ. ಅಲ್ಲಿ ಬಸ್ನಾಗ ಹಾಸ್ಪಿಟಲ್ ಬಸವಕಲ್ಯಾಣ ಕದ ಅಲ್ಲಿ ಹೋದೆವು. ಅಲ್ಲಿ ಹೋಗಿದ ಮೇಲೆ 3 ದಿನ ಕಂಟಿನ್ಯೂ ಹೋದೆವು ನಮ್ಮ ಮಗನಿಗೆ ಕರ್ಕೊಂಡು ಹೋಗೋದು. ನನ್ನ ಮಾರಿ ಮೈ ಕೈ ಎಲ್ಲ ಮುಖ ಎಲ್ಲ ಉಬ್ಬು ಹೋಯ್ತು. ನಂದು ಇದು ಮಾರಿ ಅಂತ ಏನು ಕೂನ ಸಿಗಲ್ದಂಗೆ ಆಗೋಯ್ತು. ನಮ್ಮ ಮನೆಯವ್ರು ಎದೆ ಹೊಡ್ಕೊಂಡ್ರು, ನೋಡು ನೀ ಈಗ ಸಾಯ್ತೋ ನಾಳೆಗೆ ಸಾಯ್ತೋ, ನೀ ಬಾ ಗುರುಗೋ ಶರಣದಾಗ ಬಾ, ಇಷ್ಟೆಲ್ಲ ನೀ ಎಲ್ಲ ಕಡೆನೂ ಎಲ್ಲಿ ಸರಿಯಾಗಾರ ಅಂದ್ರೆ ಎಲ್ಲ ಕಡೆ ನೋಡಿದೆವು. ಮಠ ಸರಿಯಾಗದ ಅಂದ್ರೆ ಮಠಕ್ಕೆ ಹೋಗಿದ್ದೆವು, ಗುಡಿ ಸರಿಯಾಗದ ಅಂದ್ರೆ ಗುಡಿಗೆ ಹೋಗಿದ್ದೆವು, ಅಲ್ಲಿ ಪೂಜಾರಿ ಸರಿಯಾಗಾರ ಅಂದ್ರೆ ಅಲ್ಲಿ ಹೋಗಿದ್ದೆವು. ಎಲ್ಲ ಈ ದೇವ್ರಿಗೆ ಮಾಡಂದ್ರದ್ದು ಈ ದೇವ್ರಿಗೆ ಮಾಡಿದೆವು. ಎಲ್ಲ ದುರ್ಗಾ ಆಯಿತು, ಅದು ನಮ್ಮ ಕಡೆ ಭಾಗಮ್ಮ ಪೂಜೆ ಇದು ಜಾಸ್ತಿ ಮಾಡ್ತಾರೆ. ಭಾಗಮ್ಮನ ಪೂಜೆ ಮಾಡಂದ್ರೆ ಭಾಗಮ್ಮನ ಪೂಜೆ ಮಾಡಿದೆವು. ಗಾಣಗಾಪುರದಾಗ ಅದು ಏನು ಗುಂಡ ಮುಣಗ್ ಬಂದ್ರೆ ಅದನ್ನು ಅಲ್ಲಿ ಮುಣಗ್ ಬಂದ್ರೆ 7 ಸಲ ಹೋಗಿದ್ದೆವು, ಅಲ್ಲಿ ಭೀ ಮುಣಗ್ ಬಂದೆವು. ಯಾವಾಗ ನಾವು ಗುಂಡ ಮುಣಗ್ಲಕ್ಕೆ ಹೋಗ್ತೇವಲ್ಲ ಆ ಟೈಮ್ನಾಗಂತೂ ನಾವು ಮುಣಗಮ್ಮ ನೀರಾಗ ಕಾಲು ಇಡ್ಲಕ್ಕದು ಹಾವು ಬರಬೇಕು. ನಮ್ಮ ತಂಗಿ ಗಂಡ ಇದ್ರು ನಮ್ಮ ಸಂಗಟ, ತಂಗಿ ಗಂಡ ಇರೋದು ಅವ್ರು ಏನಾದ್ರು ಅಕ್ಕ ನೀನು ನೋಡ್ಲಿಕ್ಕೆ ಇಷ್ಟು ನಿಂದು ಬಲ್ ಧೈರ್ಯ ಅದ, ನೀ ಬರೀ ಇಷ್ಟು ನೀರಾಗಿನ ಹಾವಿಗೆ ಅಂಜಲತ್ತೆ, ಅಂಜಬೇಡ ಈ ಕಡೆ ಬಾ ಅಂದ್ಗೆಸ್ ನನ್ನ ಕುತ್ತಿಗೆ ಹಿಡಿದು ಬರೀ ನೀರಾಗ ಅದು ಮುಣಗಿಸ್ಬಿಟ್ರು ನಂಗೆ. ನಿಂದು ಅಕ್ಕ ಈಗ ರೋಗ ಕಮ್ಮಿ ಆಯ್ತು ಅಂದ. ಆಗಲ್ಲ, ನನ್ನ ರೋಗ ಕಮ್ಮಿ ಆಗಲ್ಲ, ನನ್ನ ರೋಗ ನನ್ನ ಸಂಗಟ ಅದ ಅಕ್ಕ, ಹಂಗೆ ಅಲ್ಲಕ್ಕೆ ಹೋಗಬೇಡ ಅಂದು. ಎಷ್ಟು 7 ತಿಂಗಳು ಹೋಗಿದ್ದೆವು ಕಂಟಿನ್ಯೂ, ತಿಂಗಳಿಗೆ ಹೋಗ್ತೇವೆ. ಅಲ್ಲಿ ಹೋದ್ರೆ ನಂಗೆ ಕಡಿಮೆ ಆಗಿಲ್ಲ. ಮತ್ತು ಬಂದೆವು ಬರೋದು. ಯಾವುದೋ ಒಂದು ಅಮ್ಮ ಇದ್ದರು, ಅವ್ರ ಬಳಿ ತೋರ್ಸ್ಕೊಳಕ್ಕೆ ಹೋದೆವು. ಅಮ್ಮ ನಂಗೆ ಆರಾಮೇ ಇಲ್ದು, ಏನಾಗ್ಯದ ನೋಡಂದ್ರು. ಅವ್ರು ಹೇಳಿದ್ರು, ಮಗ ನಿಮ್ಮ ಮನ್ಯಾಗ ಗೋಂದೋಳ ಹಾಕೋಬೇಕು, ಗೋಂದೋಳ ಹಾಕೊಂಡ್ರೆ ಅದು ಗೋಂದೋಳಿಂದ ನಿಮ್ದು ಅದು ಕೊಡ ಹಾಕೋತಿರಲ್ಲ ಕುರಿ ಕೊಯ್ದಿಗೆಸಿ, ಕುರಿ ತೊಗೊಂಡು ಬಂದೆವು. ಗೋಂದೋಳ ಹಾಕೊಂಡ್ರೆ ಗೋಂದೋಳ ಹಾಕ್ಕೊಂಡೆವು, ಎಲ್ಲ ಕುರಿ ಕೊಯ್ದೆವು, ಕೋಳಿ ಕೊಯ್ದೆವು, ಎಲ್ಲನೂ ಕೊಯ್ದೆವು. ಎಲ್ಲ ಕೊಯ್ದಿದ ಮೇಲಕ್ಕೆ ನಮ್ಮ ಮನ್ಯಾಗಂತೂ ಏನು ಮಾಂಸ ಮಚ್ಚಿ ಏನೂ ತಿಂತಿದ್ದಿಲ್ಲ ಮೊದಲು. ನಾವೆಲ್ಲ ನಮ್ಮ ಮಕ್ಕಳು ನಾವು ಮುಗ್ಗರು ತಿಂತೇವೆ ಮನ್ಯಾಗ, ಹಂಗಂತ ನಮ್ಮ ಮನೆಗೆ ಏನೂ ಮಾಡ್ತಿದ್ದಿಲ್ಲ. ಎಷ್ಟು 2 kg ತೊಗೊಂಬಂದು ನಮ್ಮ ತವ್ರ ಮನೆಗೆ ಹೋಗ್ತಿದ್ದೆ, ಅಮ್ಮ ನೀನೇ ಮಾಡಿ ಕೊಡು ಅಂತ. ಆಯ್ತಪ್ಪ ನಿಗೇಸಿ ನಮ್ಮ ಮನೆಯವ್ರಿಗೆ ಮನ್ಯಾಗ ನಾವು ಊಟ ಮಾಡಿಸ್ಕೊಂಡು ನಾವು ಹೋಗಿಬಿಡ್ತೀವಿ. ಆ ಕಡೆ ಹೋಗಿದ ಮೇಲಕ್ಕೆ ಅಲ್ಲಿ ಊಟ ಮಾಡಿಗೆಸಿ ನಾವು ವಾಪಸ್ ಬರ್ತೀವಿ. ಬರೋ ಟೈಮ್ನಾಗ ಇಷ್ಟೇ ಹೇಳ್ಯಾರಲ್ಲಂದ್ರೆ ಮತ್ತು ಒಂದು ಎಷ್ಟು 60-70 ಸಾವಿರ ಕೊಟ್ಟು ಖರ್ಚು ಮಾಡಿ ಗೋಂದೋಳ ಹಾಕೊಂಡೆವು ನಮ್ಮ ಮನ್ಯಾಗ. ಗೋಂದೋಳ ಹಾಕೊಂಡಿದ ಮೇಲಕ್ಕೆ ಏನಂದ್ರು ಅಕ್ಕ, ನನ್ನ ಮಕ್ಕಳು ಅಂದರು, ಅಕ್ಕ ಕುರಿ ಜೀವ ತೊಗೋಬೇಡ, ಅವು ಕುರಿ ಎಷ್ಟು ಕಳಕಳ ಅಂತಾವ, ಆ ಕುರಿ ಜೀವ ತೊಗೊಂಡ್ರೆ ನಿನ್ನ ಜೀವ ಉಳಿಯಲಕ್ಕ, ನೀ ಸಾಯೋದಲ್ಲ, ನೀ ಹ್ಯಾಂಗೆ ಭೀ ಸಾಯ್ತಿ, ಆ ಕುರಿ ಜೀವ ತೊಗೋಬೇಡ. ನಮ್ಮ ದೊಡ್ಡ ಮಗ ಅಂದವ್ರು, ಅಂಬದು ಬ್ಯಾಡ ಮಗ, ಎಲ್ಲನೇ ಮಾಡಿ ನೋಡಿದೆ, ಇದೊಂದು ಲಾಸ್ಟ್ ಅದ, ಇದ್ದರು ಇರ್ತೀನಿ ಸತ್ತರು ಸಾಯ್ತೀನಿ, ಸಾಯೋದಂತೂ ಈಗ ಭೀ ಅದನ್ನೇ ನಾಳೆಗೂ ಅದನ್ನೇ. ಮತ್ತು ಅದಿಷ್ಟು ಮಾಡಿ ನೋಡಮ್ಮಿ ಅಂದಿಗೆ ಅಷ್ಟೆಲ್ಲ ಖರ್ಚು ಮಾಡಿ ಗೋಂದೋಳ ಹಾಕೊಂಡೆವು. ಎಲ್ಲರೂ ಏನಂದರು, ಇದು 2020 ನನ್ನ ಮಗನ ಮದುವೆ ಮಾಡ್ಲತ್ತಾರ ಅಂದು ಎಲ್ಲ ನಮ್ಮ ಮನೆ ಆಜು ಬಾಜುದಾರ ಅಂದರು. ಇಲ್ಲಮ್ಮ ನನಗೆ ಆರಾಮಿಲ್ದ ಟೈಮಿಗೆ ನನಗೆ ಈ ಥರ ಮಾಡ್ಕೊಂಡಾರ ಮಾಡ್ಲತ್ತೀನಿ ಅಂದಿಗೆಸಿ 2 ಕುರಿ ಕೊಯ್ದು ಗೋಂದೋಳ ಹಾಕಿಸಿ ಎಲ್ಲ ಮಾಡಿಬಿಟ್ಟು ಮತ್ತು ಇನ್ನು ಎಷ್ಟು 2 ದಿನ ಹೋಯ್ತು. ಮತ್ತು ನಮ್ಮ ಊರ ಕಡೆ ಚುಂಚೂರು ದೇವ್ರು ಅದ, ಅಲ್ಲಿ ಹೋಗಿಸಿ ಅಲ್ಲಿ ಕುರಿ ಕೊಯ್ ಎಂಬುದು ಅಲ್ಲಿ ಒಂದು ಜೀವ ಕೊಟ್ಟು ಬಂದೆವು. ಎಲ್ಲ ಜಾಗನಾಗ ಜೀವ ಕೊಟ್ಟು ಬಂದೆವು. ಇಷ್ಟು 3 ಜೀವಕ್ಕೆ ನಾವು ಕೊಡ್ಲತ್ತಂದ್ರೆ ಅದ್ರ ಮುಂದೆ ನಮ್ಮದೇ ಜೀವ ನಾವೇ ಕೊಯ್ದುಗೆಸಿ ನಮ್ಮ ಜೀವ ಅಲ್ಲಿ ಕೊಟ್ಟು ಬರೋದೇ ನನಗೆ ಒಳ್ಳೇದು ಅನ್ಸ್ಲತ್ತದ. ಬ್ಯಾಡ ಅಂದಿಗೆಸಿ ಎಲ್ಲ ಲಾಸ್ಟ್ ಕುಂತಿದ ಮೇಲ್ಕ ಇವ್ರು ನಮ್ಮ ಮನೆಯವ್ರು ಭೀ ಬರ್ತೀರಿ ಹಾಗೆ ಜಬರ್ದಸ್ತಿಲಿಂದು ನೀ ಬ್ಯಾಡ ಅಂದ್ರು ಇಷ್ಟೆಲ್ಲ ರೊಕ್ಕ ಖರ್ಚು ಮಾಡಿ ಸುಮ್ಮನೆ ಅದ್ರ ಜೀವ ತೊಗೊಲತ್ತಿದಿ, ಅದ್ರ ಜೀವಲಿಂದ ನಿನ್ನ ಜೀವಕ್ಕೆ ಸುಖ ಆಗಲ್ಲ, ಉಲ್ಟಾ ನಿನ್ನ ಶರೀರಕ್ಕೆ ಹಾನಿ ಆದತ್ತು, ಅವು ಎಲ್ಲ ನೀವು ಕೊಯ್ಲಕ್ಕೆ ಹೋಗಬೇಡ ಆ ಥರ, ಅವ್ದ್ರ ಜೀವ ಎಷ್ಟು ಕಳಕಳ ಅಂತದ, ಬ್ಯಾಡ ಅಂದ್ರೆ ಭೀ ಅವ್ರ ಮಾತು ಕೇಳಲ್ದಾಗ ನಾವು ಹಾಗೆ ಕೊಯ್ತಿದ್ದಾನೆ ಇರ್ತೇವೆ. ನಿನ್ನೆ ಈಗ ನಿನ್ಗೆ ಆರಾಮಿಲ್ಲಲ್ಲ, ನೀ ಏನಾರ ಮಾಡ್ಕೊ, ರೊಕ್ಕ ನಿಂಬಲಿ ಎಲ್ಲನೂ ನಿಂಬಲಿ,
ಆ ಜೀವ ಕೊಯ್ಯೋ ಟೈಮ್ನಾಗ ನಿನಗೆ ಸುಖ ಆಗಲ್ಲ. ಇದು ಏನದಲ್ಲ, ಇದು ಈ ಪೂರ್ಣ ಪರಮಾತ್ಮ ನೀ ಜ್ಞಾನ ತಿಳ್ಕೊ, ಇಲ್ಲ ನಾ ತಿಳ್ಕೊಂಬಲ್ಲ. ಹಿಂಗೆ ಮಾಡಿ ಎಷ್ಟು 4 ವರ್ಷ 4 ತಿಂಗಳು ಮೊದಲು ತೊಗೊಂಡಿರೋರು. 4 ತಿಂಗಳು ಮೊದಲು ತೊಗೊಂಬೋದು, ದಿನಾನು ಜಗಳ ಆಲತ್ತು. ನೋಡು ಇದು ಮಾಂಸ ಮಚ್ಚಿ ತಿನ್ನಬೇಡ. ಆ ಮಸದಿ ಪೂಜೆ ಮಾಡ್ತಿದ್ದೆವು. ನಮ್ಮ ಮನೆ ಮುಂದೆ ಒಂದು ಹಾಳು ಬಿದ್ದಿಂದ ಒಂದು ಯಾವುದೋ ಕಾಲದೊಂದು ಮಸದಿ ಅದು, ಆ ಮಸದಿಗೆ ಪೂಜೆ ಮಾಡ್ತಿದ್ದೆವು. ಗುರುವಾರ ಹೋಗ್ತಿದ್ದೆವು. ಅಲ್ಲಿ ಹೋಗೋ ಟೈಮ್ನಾಗ ನೀ ದೆವ್ವಿಗೆ ಪೂಜೆ ಮಾಡ್ಲತ್ತೀನಿ, ದೆವ್ವಾಗೆ ಹುಟ್ಟಿ ಬರ್ತಿ. ನನಗೆ ಸಿಟ್ಟು ಬರ್ತಿತ್ತು. ಇದು ನಾವು ಯಾವಾಗಲೂ ಪೂಜೆ ಮಾಡ್ತಿದ್ದೆ, ಇವ್ರು ಯಾಕೆ ಹಿಂಗಲ್ಲತ್ತಾರ? ನಾ ದೆವ್ವ ಯಾಕೆ ಆಗಲ್ನ್ಯಾಕ, ನಾ ಭೂತ ಯಾಕೆ ಆಗಲ್ನ್ಯಾಕ? ನಾನು ನಿಮ್ಮ ಹಿಂದೆ ಓಡಿ ಬರ್ತೀನಿ ಹಿಂಗಂದ್ರೆ ಬ್ಯಾಡ ನೀ ಹೇಳಿನ ಕೇಳು. ನಮ್ಮ ಗುರುಗಳು ಹೇಳ್ತಾರೆ, ನೀ ದೆವ್ವಿಗೆ ಪೂಜೆ ಮಾಡಿದೆ ಅಂದ್ರೆ ನೀ ದೆವ್ವ ಆಗುತ್ತೆ, ನೀ ಪಿತೃ ಪೂಜೆ ಮಾಡಿದೆ ಅಂದ್ರೆ ನೀ ಪಿತೃ ಆಗ್ತಿ. ಆ ಮೂರ್ತಿ ಪೂಜೆ ಮಾಡ್ಲತ್ತಿಲ್ಲ, ನೀ ಮೂರ್ತಿನೇ ಆಗ್ತೀನಿ. ನಮ್ಮ ಪರಮಾತ್ಮಂದು ಶರಣದಾಗ ಬಾ, ನಮ್ಮ ಪರಮಾತ್ಮನ ಪೂಜೆ ಮಾಡಿದ್ರೆ ಪರಮಾತ್ಮನ ಶರಣದಾಗ ನಾವು ಹೋಗ್ತೇವೆ. ನಮ್ದು ಎಲ್ಲ ಪರಮಾತ್ಮ ನಮ್ಗೆ ಸತ್ಲೋಕ ಕರ್ಕೊಂಡು ಹೋಗ್ತಾರೆ. ಎಲ್ಲಿ ಸತ್ಲೋಕ ಯಾವ್ದೋ ನರ್ಕ ಲೋಕ ಯಾವ್ದೋ ನನಗೇನು ಗೊತ್ತಿಲ್ಲ, ನೀವು ಏನು ಹೇಳಬೇಡ್ರಿ ಅಂದ್ರೆ ಅವ್ರ ಸಂಘಟನೆ ಭಾಳ ವಿರೋಧ ಮಾಡ್ಕೊತ ಕುಂತ ಜಗಳ ಮಾಡೋದು. ನಾವು ಏನು ಮಾಂಸ ಮಚ್ಚಿ ನಾವು ತಿಂಬೋದು, ಅವ್ರು ತಿನ್ನೋದಿಲ್ಲ. ಹಾಗಾಗಿ ಕೊರೋನಾ ಟೈಮ್ನಾಗ ಮತ್ತೆ ಹೋದೆವು. ನಿಮ್ಗೆ ಕೊರೋನಾ ಆಗ್ಯದ, ಮತ್ತು ಒಂದು ಬೀದರ್ಗೆ ಹೋಗ್ರಿ, ಬೀದರ್ಗೆ ಹೋಗಿ ನೀವು ಅಡ್ಮಿಟ್ ಆಗ್ರಿ ಅಂದರು. ನನಗೆ ಮಾಡಿದ ಒಂದು ಜ್ವರ ಜಾಸ್ತಿನೇ ಇತ್ತು, ಥೈರಾಯ್ಡ್ ಇತ್ತು, ಟೈಫಾಯ್ಡ್ ಮಲೇರಿಯಾ ಇತ್ತು, ಮತ್ತು ಅದ್ರಾಗೆ ಕೊರೋನಾ ಇತ್ತು. ಅದು ಆಗೋದು ಮತ್ತು ನನಗೆ ಗಂಟ್ಲಿನ ಸಲಿಂದು ಎಲ್ಲ ಹಾಸ್ಪಿಟಲ್ನು ಓಡಾಡಿ ಬಂದೆವು, ಎಲ್ಲೂ ಆರಾಮಾಗಿಲ್ಲ. ಲಾಸ್ಟಿಗೆ ಲಾತೂರು ಅಲ್ಲಿ ಹಾಸ್ಪಿಟಲ್ ಸರಿಯಾಗದ. ಅಲ್ಲಿ ಟಿಫಿನ್ ಅಂತೂ ಒಂದು ಹಾಸ್ಪಿಟಲ್ ಅದ, ಹಾಸ್ಪಿಟಲ್ ಹೆಸರೇ ಅದೇ ಇತ್ತು. ಅಲ್ಲಿ ಹೋದ್ರೆ ಏನಂದ್ರು, ನಿಮ್ಗೆ ಥೈರಾಯ್ಡ್ ಕಡಿಮೆ ಆಗ್ಯದ, ಮತ್ತಂದ್ರೆ ಏನಾಗ್ಯದ, ನಿಮ್ಗೆ ಕ್ಯಾನ್ಸರ್ ಆಗ್ತದ, ಆಗ್ಲತ್ತದ ನಿಮ್ಗೆ ಕ್ಯಾನ್ಸರ್ ಆಯ್ತಪ್ಪ ಅಂದ್ರೆ ಇದು ನಾವು ಅಂತೂ ಉಳಿಸ್ಕೊಳಕ್ಕಾಗಲ್ಲ. ಅವರು ಹಣೆ ಬರ ಅಷ್ಟೇ. ನಾವು ಎಷ್ಟು ಮಾಡಷ್ಟು ಮಾಡ್ತೇವೆ ಅಂದ್ರೆ ಅಂದಿದ ಮೇಲ್ಕ ನಮ್ಗೆ ಇನ್ನೂ ಒಂದು ಸ್ವಲ್ಪ ಧೈರ್ಯ ಸಾಕಾಗಿಲ್ಲ. ಆಯ್ತು ನಾವಂತೂ ಉಳಿಯಲ್ಲೊಂದು ನಮ್ಮ ಮನೆಯವ್ರನ್ನ ದಿನ ಚಿಂತೆನೆ ಮಾಡ್ತೀರಿ. ಇದು ಆಯಿತು, ಈಕೆ ಏನಿರಲ್ಲ ಏನಿಲ್ಲ. ಅವರು ನನಗೆ ಜಬರ್ದಸ್ತಿ ಮಾಡ್ತಿರೋರು. ನೀ ತಗೋ ನೀ ಇವತ್ತು ಸಾಯ್ತೋ ನಾಳೆಗೆ ಸಾಯ್ತೋ ತಗೋ ಅಂತಿರೋರು. ನಾ ತೊಗೊಂಬಲ್ಲ. ಹಂಗನ್ನಿಗೇಸಿ ಮತ್ತೆ ಇಷ್ಟು 12 ವರ್ಷ ಪೂರನೇ ಪತ್ತೆ ಮಾಡ್ಕೊತಿದ್ದೆ. ಮತ್ತು ನೋಡಮ್ಮ ಇಷ್ಟು ಜಬ್ರಿ ಮಾಡ್ಲತ್ತಾರ ಅಂದರು. ಇವ್ರು ಪರಮಾತ್ಮ ಹರನ ಏನು ಹರನೋ, ಸಂತರಾಂಪಾಲ್ ಮಹಾರಾಜ್ ಅವ್ರದ್ದು ಇವ್ರು ಪೂಜೆ ಮಾಡ್ಲತ್ತಾರ. ಇನ್ನು ಒಂದು ರೂಮಿನಾಗ ನಾವು ದೇವ್ರ ಮೂರ್ತಿ ಪೂಜೆ ನಾವು ಮಾಡ್ತಿದ್ದೆವು. ಈ ಕಡೆ ನಮ್ಮ ಗುರುಗಳ ಶರಣದಾಗ ನಮ್ಮ ಮಗನ ಬಳಿ ಲ್ಯಾಪ್ಟಾಪ್ ಇತ್ತು. ಅದ್ರಲ್ಲಿಂದ ನಮ್ಮದು ಗುರುಗಳದು ಸಂತರಾಂಪಾಲ್ ಮಹಾರಾಜ್ ಅವ್ರದ್ದು ಅದು ಪ್ರಿಂಟ್ ತಕ್ಕೊಂಡ್ರು. ವೈಟ್ ಪ್ರಿಂಟ್ ತಕ್ಕೊಂಡು ಏನು ಮಾಡಿದ್ರು, ಅವರು ಒಂದು ಸಣ್ಣ ಮಾಡೈತೆ ನಮ್ಮ ಕಡೆ. ಮಾಡಿದಾಗ ಅದು ಗುರುಗದು ಫೋಟೋ ಇಟ್ಟು ತುಪ್ಪ ದೀಪ ಹಚ್ಚಿ ಅವ್ರು ಪೂಜೆ ಮಾಡ್ಕೋತಿರು. ಈ ಕಡೆ ಜಗತ್ತೆಲ್ಲ ನಾವು ಮಾಡ್ಕೋತಿದ್ದೆವು. ಹಬ್ಬ ಹುಣ್ಣಿ ಅಮಾವಾಸ್ಯೆ ಎಲ್ಲ ಅವ್ರು ಏನೂ ಮಾಡ್ತಿದ್ದಿಲ್ಲ. ಇಷ್ಟು ಮಾಡಿದ್ರೆ ಭೀ ಅವರು ಸುಕೊಳ್ಹಾರ. ಅವರಿಗೆ ಒಂದು ಸ್ವಲ್ಪ ಮುಖದ ಮೇಲೆ ಕಲರು ಚೇಂಜ್ ಆಯಿತು. ಏನಾಯಿತು ಯಾಕೋ ಏನೋ ಶಕ್ತಿ ಅದೇ ಇದ್ರಾಗ ಪರಮಾತ್ಮನ ಬಲ್ಲಿ ನೋಡಮ್ಮಿ ಅಂದು ಅವರೆಲ್ಲ ಪೂಜೆ ಗೀಜೆ ಮಾಡಿ ಅವ್ರು ಆರತಿ ಮಾಡಿಗೆಸಿ ಹೊಂಟು ಹೋದರು. ನಾ ಏನು ಮಾಡ್ದೆ, ನನಗೆ ಟೊಂಕ ಬ್ಯಾನಿ ಆಗಿದೆ ಜಾಸ್ತಿ. ಟೊಂಕ ಅಂದ್ರೆ ಒಂದು 5 ನಿಮಿಷ ನಂಗೆ ಒಂದು 5 ನಿಮಿಷ ನಂಗೆ ನಿಂದ್ರಲಾಕ ಆಗ್ತಿದ್ದಿಲ್ಲ ಅಲ್ಲಿ. ಇಲ್ಲಿ ಏನೋ ಏನ್ಯಾಕಿರಲ್ನ್ಯಾಕ ಇವ್ರು ಪೂರ್ಣ ಪರಮಾತ್ಮ ಅಲ್ಲತ್ತಾರ. ಇಷ್ಟಂತೂ ಎಲ್ಲ ದೇವಸ್ಥಾನ ಎಷ್ಟವ ಎಲ್ಲನೂ ಪೂಜೆ ಮಾಡಿದಾಗ ಅವ್ರಲಿಂದ ಏನೂ ಕಮ್ಮಾಗಿಲ್ಲ. ಈ ಶರಣದಾಗ ಈ ಮಾರ್ಗದಾಗ ಏನದಲ್ಲ, ನಮ್ಮ ಮನೆಯವ್ರು ಯಾವ ಥರ ಅದು ಹಿಂಗೆ ದಂಡವ ತೋತಾರೆ ನಮ್ಮ ಪರಮಾತ್ಮಾಗ. ದಂಡವ ತೊಗೊಂಡಿದ ಮೇಲೆ ಅದು ಹಂಗೆ ತೋತಾರಲ್ಲ, ಅದು ಕದ್ದಿನ ನಾ ತೊಗೊಂಡೆ ಅವ್ರಿಗೆ. ಪರಮಾತ್ಮ ಅಲ್ಲತ್ತಾರ. ಪರಮಾತ್ಮ ಇವ್ರು ಹ್ಯಾಂಗೆ ಪರಮಾತ್ಮ ಇರ್ತಾರ. ಪರಮಾತ್ಮ ಅಂದ್ರೆ ಅದು ಪರಮಾತ್ಮ ನಮ್ಮ ಆತ್ಮದ ಪರಮಾತ್ಮ. ಅವ್ರು ಭಗವಾನ್ ಶಂಕರ್ ಹರ. ಇವ್ರು ಅಂತೂ ಇರಲಿ ಅಂದು ಕದ್ದು ದಂಡವ ತೊಗೊಂಡೆವು. ದಂಡವ ತೊಗೊಂಬದು ಏನಾಯ್ತು, ನನಗೊಂದು ಸ್ವಲ್ಪ ಟೊಂಕ ಬ್ಯಾನಿ ಕಡಿಮೆ ಆಯಿತು. ಟೊಂಕದ ಬ್ಯಾನಿ ಕಡಿಮೆ ಆಗೋದು ನನಗೂ ಒಂದು ಸ್ವಲ್ಪ ಭರೋಸೆ ಆಯಿತು. ಇಷ್ಟು ದಿನ ಅವರು ಹೇಳಿದ್ರು 4 ತಿಂಗಳು ದಿನ ಎಷ್ಟು ನಾ ಬೇಮಾರಿದಾಗ ನಾವು ಎಷ್ಟು ಉಳಾಡಿ ನನಗೆ ಸಾಕಾಯ್ತಲ್ಲ. ಅವಾಗ ಯಾಕೆ ನಾ ಅರ್ಥ ಮಾಡ್ಕೊಂಡಿಲ್ಲ. ಬೇಡ ಪರಮಾತ್ಮ, ನನ್ನ ಕಡೆ ಮೊಬೈಲ್ ಇಲ್ಲ, ನಾ ಏನು ಮಾಡಲಿ. ನಾವಂತೂ ಬೇಕಾದಷ್ಟು ರೊಕ್ಕ ಗಳಿಸಿದೆವು, ಎಲ್ಲ ನಾವು ಎಲ್ಲಿ ಮುತ್ತೆ ಸರಿಯಾಗಾರ ಮುತ್ತದ ಕೈಯಾಗ ಕೊಟ್ಟಿದ್ದೆವು. ಯಾವ ಸ್ವಾಮಿಗಳು ಸರಿಯಾಗಾರ ಅವ್ರ ಕೈಯಾಗ ಕೊಟ್ಟಿದ್ದೆವು. ಯಾವ ಮುತ್ತಲಿಂದ ಭೀ ಆರಾಮಾಗಲ್ಲ, ಮಠದಾಗ ಗುರುಗಳಿಂದ ಆರಾಮಾಗಲ್ಲ, ಯಾವ ದೇವ್ರಲಿಂದ ಭೀ ಆರಾಮಾಗಲ್ಲ. ಎಲ್ಲನೂ ಸುಳ್ಳದ. ನಮ್ಮ ಗುರುಗಳು ಏನು ಹೇಳ್ತಾರೆ, ಕಷ್ಟ ಬಂದಾಗ ನೀವು ಕಲ್ಲು ಮುಂದೆ ನೀವು ಹಣೆ ಹೊಡ್ಕೊಂಡ್ರೆ ಭೀ ಆ ಕಲ್ಲಾಗ ಜೀವ ಇಲ್ಲ. ಅದು ಕಲ್ಲು ನಿಮ್ಗೆ ಕಣ್ ತೆರೆದು ನೋಡಲ್ಲ. ನಿಮ್ಗೆ ಕಣ್ ತೆರೆದು ನೋಡೋನ ಪೂರ್ಣ ಪರಮಾತ್ಮ ಕಬೀರ್ ಪರಮಾತ್ಮ ಸಂತರಾಂಪಾಲ್ ಮಹಾರಾಜರ ಅವರು ಒಬ್ಬರೇ ಯಾರ ಈ ಭೂಮಿ ಮೇಲೆ ಯಾರೂ ಇಲ್ಲ.
ಅರ್ಥ ಆಯಿತು. ಹಾಂ, ನಮ್ಮ ಪರಮಾತ್ಮ ಇಲ್ಲಿ ಹಾರ ಪರಮಾತ್ಮನ ಗುರುಗಳ ಶರಣದಾಗ ಹೋಗ್ತೀನಿ, ನಾ ಹ್ಯಾಂಗೆ ಮಾಡಲಿ ಅಂದ್ರೆ ನಮ್ಮ ಮನೆಯವ್ರು ಏನು ಮಾಡಿದ್ರು, ಇಷ್ಟೆಲ್ಲ ನಿಮ್ಮ ಸಲ ನಾ ರೊಕ್ಕ ಹಾಕಿದೆ, ನಂಗೆ ಏನೂ ಬೇಕಾಗಿಲ್ಲ, ನಂಗೆ ಧನ ಬೇಕಾಗಿಲ್ಲ, ದೌಲತ್ ಬೇಕಾಗಿಲ್ಲ, ನನಗೆ ಒಂದು 2 ಟೈಮ್ ರೊಟ್ಟಿ ಮಾಡಿ ಹಾಕ್ಲಕ್ಕೆ ನೀವು ಇದ್ದರೆ ಸಾಕಷ್ಟೇ, ನಿನ್ಲಿನ ರೊಕ್ಕ ಬೇಕಾಗಿಲ್ಲ, ಏನೂ ಬೇಕಾಗಿಲ್ಲ. ನಮ್ಮ ಮನೆಯವ್ರ ಕಣ್ಣು ತುಂಬ ನೀರು ತೆಗೆದ ಮೇಲೆ ಹಾಂ ನಾ ಭೀ ತೋತೀನಿ, ಗುರುಗಳದ್ದು ನಾಮ ದೀಕ್ಷೆ ತೊಗೋತೀನಿ. ನಮ್ಗೆ ನಾಮ ದೀಕ್ಷೆ ಹ್ಯಾಂಗೆ ತೊಗೋತಾರ ನಮ್ಗೆ ಗೊತ್ತಿದ್ದಿದ್ದಿಲ್ಲ. ಮತ್ತು ಭೀ ನಾ ಪರಮಾತ್ಮಂದ ಇಲ್ಲಿಂದು ನಾಮ ದೀಕ್ಷೆ ನಾ ತೊಗೋತೀನಿ, ನನಗೊಂದು ಫೋನ್ ತೊಗೊಂಡು ಬರ್ರಿ. ಹಾಂ ಆಯ್ತು ಅಂದ್ಗೆಸ್ ನಮ್ಮ ಮಗನ ಕೈಯಾಗ ಎಷ್ಟು 10,000 ಕೊಟ್ಟರು. 10,000 ಕೊಟ್ಟಿದ ಮೇಲೆ ನಮ್ಮ ಮಗನ ಬಲ್ಲಿಂದು ಅದು ಎಷ್ಟು ಏನೋ ಒಂದು 2,000 ಕಡಿಮೆ ಬಿದ್ದಿತ್ತು. ಅವ್ರು ನಮ್ಮ ಮಗನ ಬಲ್ಲಿಂದು ಹಾಕಿ ಫೋನ್ ತೊಗೊಂಡು ಬಂದರು. ಯಾವಾಗ ಪರಮಾತ್ಮನ ಶರಣದಾಗ ಹೋಗಿ ರಾತ್ರಿ ಎಷ್ಟು ಆಗಸ್ಟ್ 1 ತಾರೀಕಿಗೆ ನಾಮ ದೀಕ್ಷೆ ತೊಗೊಂಡು ಆನ್ಲೈನ್ ನಡೆದಿತ್ತು. ಅವಾಗೆಲ್ಲ ಕೊರೋನಾ ಇತ್ತು. ಕೊರೋನಾ ಟೈಮ್ನಾಗೆಲ್ಲ ನಾವು ಬಂದಿದ್ದೆವು, ಗಾಡಿ ಎಲ್ಲ ಬಸ್ ಎಲ್ಲ ಬಂದಿತ್ತು. ಇದ್ದಿನ ಮೇಲ್ಕ ಎಲ್ಲ ದೀಕ್ಷೆ ತೊಗೊಂಡಿದ ಮೇಲ್ಕ ನಮ್ಮ ಗುರುಗಳು ಮಂತ್ರ ಕೊಡ್ತಾರೆ. ಗುರುಗಳು ಮಂತ್ರ ಕೊಟ್ಟಿಂದು ದೀಕ್ಷೆ ತೊಗೊಂಡು 5 ದಿನಕ್ಕೆ ಅದು ಯಾವ ಥರ ಮಾಡ್ತಾರಲ್ಲ ನಮ್ಮ ಗುರುಗಳದ್ದು ಪೂಜಾ ಪಾಠ ಆ ಥರ ಮಾಡಿದ್ದೀನಿ. ಆದ್ರೆ ನಮ್ಮ ಗುರುಗಳು ಮಂತ್ರ ಕೊಡ್ತಾರೆ. ಮಂತ್ರ ಕೊಟ್ಟಿನ ಮಂತ್ರ ನಾವು ಜಪ ಮಾಡಿದ್ದಿಲ್ಲ. ನಂಗೆ ಇನ್ನೊಂದು ಶರೀರ ಎಲ್ಲ ವಜ್ಜೆ ಆಗೋದು ಎಷ್ಟು 5ನೇ ದಿನಕ್ಕೆ 1 ತಾರೀಕು ತೊಗೊಂಡು 5 ತಾರೀಕು ಬಂತು. 5 ತಾರೀಕು ಬರೋದು ನನಗೆ ಶರೀರ ಎಲ್ಲನೂ ವಜ್ಜೆ ಆಗೋದು. ನಂದು ಪರಮಾತ್ಮ ಹಾರ ಅಂದ್ರೆ ನೀವು ಹೇಳ್ತೀರಿ ಎಲ್ಲರಿಗೆ ಆರಾಮ ಆಗ್ತಂತ, ನನಗೆ ಆರಾಮ ಆಗಿಲ್ಲ. ನನ್ನ ಶರೀರ ಎಲ್ಲ ವಜ್ಜೆ ಆಗಿದೆ, ನನಗೆ ಕುಂದರ್ಲಿಕ್ಕೆ ಹಾಸಿಗೆಗೆ ನನಗೆ ಹೇಳೋಕ್ಕೆ ಆಗಲ್ದಂದು ಸಣ್ಣ ಮಕ್ಕಳು ಥರ ನಾಳ್ಕೊತಾ ಅದ. ನನ್ನ ಮಕ್ಕಳು ಭೀ ಮನ್ಕೊಂಡ್ರೆ ಅವ್ರು ಭೀ ಎದ್ದು ಬರೋದು. ಮತ್ತು ಅಕ್ಕ ಏನಾಗ್ಯದ ನನ್ನ 2 ಮಕ್ಕಳು ಎದ್ದು ಬಂದರು. ನಮ್ಮ ಮನೆಯವ್ರು ಭೀ ಎದ್ದರು. ಎದ್ದಿನ ಮೇಲ್ಕೆ ಆವಾಗಂತೂ ಎಲ್ಲ ಕಡೆ ಫೋನ್ ಹಚ್ದರು. ಇವಾಗ ಜವ್ರಂದ್ರು ಗುರುಗಳು ಕೊಟ್ಟಿನ ಮಂತ್ರ ಮಾಡ್ಯಾರ ಮಾಡಿಲ್ಲ ಅಂತ ಕೇಳ್ಕೊಂಡರು. ನಮ್ಮ ಮನೆಯವ್ರು ಬಂದಿದ ಮೇಲ್ಕ ಗುರುಗಳು ಕೊಟ್ಟಿನಿ ಮಂತ್ರ ಮಾಡಿಲ್ಲ ಅನ್ನೋ. ಯಾವುದು ಮಂತ್ರ? ನಂತ ಮಂತ್ರ ಯಾವುದೂ ಮಾಡಿಲ್ಲ ಅನ್ನು. ಮತ್ತು ನಮ್ಮ ಗುರುಗಳು ಹೇಳ್ತಾರೆ ಅದು ಮಜ್ಬೂರಿಗೆ. ಅವಾಗ ನಮ್ಮ ಕಡೆ ಯಾರನ್ನೂ ದೀಕ್ಷೆ ತೊಗೊಂಡಿದ್ದಿಲ್ಲ. ನಾವು ಅಷ್ಟೇ, ನಮ್ಮ ಪರಿವಾರ ಅಷ್ಟೇ ತೊಗೊಂಡಿದ್ದೆವು. ನಾವು ಗಂಡ ಹೆಂಡತಿ ಇಬ್ಬರೇ ತೊಗೊಂಡಿದ್ದೆವು. ನಮ್ಮ ಗುರುಗಳು ಹಿಂಗೆ ಹೇಳ್ತಾರೆ, ನಮ್ಮ ಗುರುಗಳು ಹಿಂಗೆ ಹೇಳ್ಯಾರ ಅಂದ್ಗೆಸಿ ಗುರುಗಳು ಕೊಟ್ಟಿನ ಮಂತ್ರ ಹೇಳಕ್ಕೆ ಹಚ್ಚಿದ ಮೇಲ್ಕ ಹಾಗೆ ಒಂದು ಥೋಡೆ ಹಾಗೆ ಕೋಶಿಶ್ ಮಾಡಿ ಒಂದು ಥೋಡೆ ನಮ್ಮ ಗುರುಗಳು ಕೊಟ್ಟಿನ ಮಂತ್ರ ಜಪ ಮಾಡಿದ ಮೇಲ್ಕ ಏನಾಯ್ತಪ್ಪ ಅಂದ್ರೆ 12 ವರ್ಷ ಇದ್ದಿಂದ ಬೇಮರಿ ನನಗೆ ಗುರುಗಳು ಕೊಟ್ಟಿನ ಮಂತ್ರದಾಗ ಒಂದು ಥೋಡೆ ಮಂತ್ರ ಕೊಟ್ಟಿದ ಮೇಲೆ ನನಗೆ ನನ್ನ ಶರೀರ ಎಲ್ಲ ಹಲಿಕೆ ಆಗ್ಯದಪ್ಪ ಅಂದ್ರೆ ಇದ್ರಾಗ ಭಾಳಷ್ಟು ಶಕ್ತಿ ಅದ. ನಮ್ಮ ಪರಮಾತ್ಮಂದಿಂದೇ ನಮಗಿದು ನಮ್ಮ ಶರೀರದಂದು ರೋಗ ಎಲ್ಲ ಕಟಾಸ್ಯದ. ನಮಗಂತೂ ಎಷ್ಟು ಈಗ ಪರಮಾತ್ಮನ ದಯಲಿಂದ 5 ವರ್ಷ ಆಯಿತು, ಯಾವುದು ರೋಗ ಇಲ್ಲ ಏನಿಲ್ಲ. ಎಲ್ಲ ಪರಮಾತ್ಮನ ದಯಲಿಂದ ನಮ್ಮ ಮನೆಗೆಲ್ಲ ಸುಖ ಶಾಂತಿ ಆಗ್ಯದ. ಇದಕ್ಕಿಂತ ಜಾಸ್ತಿ ನಾನು ನಿಮಗೆಲ್ಲ ಏನೂ ಕೇಳ್ಕೊಂಬಲ್ಲ. ಈ ನಿಮ್ಮ ಸಂದರ್ಶನವನ್ನು ನೋಡ್ತಾ ಇರುವ ಶ್ರದ್ಧಾಳುಗಳಿಗೆ ಏನು ಹೇಳಿಕ್ಕೆ ಇಷ್ಟಪಡ್ತೀರಮ್ಮ? ಪರಮಾತ್ಮನ ದಯಲಿಂದ ನಾವು ಎಷ್ಟು ಒಂದು ಹೆಜ್ಜೆ ನಾವು ಮುಂದಿಡ್ತೇವಲ್ಲ, ನಮ್ಮದು ಗುರುಗಳು 100 ಹೆಜ್ಜೆ ಮುಂದಿಟ್ಟು ನಮ್ಮ ಹಿಂದೆ ಓಡಿ ಬರ್ತಾರೆ. ಎಲ್ಲಿ ನನ್ನ ಮಕ್ಕಳು ಎಲ್ಲಿ ಒಂದು ತೆಗ್ಗದನೋ ಆ ತೆಗಿನ ಬಿದ್ದುಗೆಸಿ ಕಾಲು ಮುರ್ಕೋತಾರೆ. ಆ ಥರ ಅಂದ್ಗೆಸಿ ಪರಮಾತ್ಮನ ಸಲೆಂದು ನೀವು ಕೋಶಿಶ್ ಮಾಡಿರಿ. ಇಷ್ಟು ಕಷ್ಟದಾಗ ನೀವು ಎಲ್ಲ ಅನ್ಭವಿಸ್ಲಕ್ಕೆ ಹೋಗಬೇಡ್ರಿ. ಎಲ್ಲಿ ಏನೂ ಇಲ್ಲ. ಪರಮಾತ್ಮನ ದಯಲಿಂದ ಬರ್ರಿ. ಇದ್ರಾಗ ಈ ಮಾರ್ಗದಾಗ ನೀವು ಎಷ್ಟು ಜಲ್ದಿ ಬಂದಿರಿ ನಿಮ್ಗೆ ಅಷ್ಟು ಒಳ್ಳೇದಾಗ ಇದ್ರಾಗ ಈ ಮಾರ್ಗನಾಗ ಏನೂ ಇಲ್ಲ. ಅರ್ಥ ಮಾಡ್ಕೋರಿ, ತಿಳ್ಕೊರಿ. ಅಕ್ಕ ಅಣ್ಣ ತಂಗಿ ತಮ್ಮದೇರೆ ಏನೂ ಇಲ್ಲ. ನಾವು ಮನುಷ್ಯನ ಜನ್ಮ ಒಂದು ಸಲ ಸತ್ತು ಹೋದೆವಂದ್ರೆ ಏನು ಆತೇವೋ ಮುಂದೆ ಹಂದಿನೋ ನಾಯಿನೋ ಕತ್ತಿನೋ ಏನಾಗಿ ಹುಟ್ಟು ಬರ್ತೇವೆ ಅದು ನಮಗೆ ಗೊತ್ತಾಗಲ್ಲ. ನಾವಿಲ್ಲಿ ಏನು ಮಾಡಿಂದೆಲ್ಲ ಪಾಪನೂ ಅಲ್ಲಿ ಅನುಭವಿಸ್ಬೇಕಾಗ್ತದ. ಆ ಥರ ಎಲ್ಲ ನಾವಂತೇವೆ ಇಲ್ಲಿ ನಮ್ಗೆ ಸಂಸಾರ ಸಾಕಾಯ್ತು, ನಾವು ಸತ್ತು ಹೋಗಮೆ, ಇಲ್ಲಿನಕ್ಕಿಂತ ಕಷ್ಟ ಜಾಸ್ತಿ ಅದ ಅಂದ್ರೆ ನಮ್ಮದು ಪೂರ್ಣ ಪರಮಾತ್ಮ ಕಬೀರ್ ಪರಮಾತ್ಮ ಹೇಳ್ತಾರೆ. ಅಷ್ಟೆಲ್ಲ ನೀವು ಮಾಡ್ಲಕ್ಕೆ ಹೋಗಬೇಡ್ರಿ. ಆ ಸಾಯೋದಕ್ಕಿಂತ ಮೊದಲು ನಾವು ಮನುಷ್ಯನ ಜನ್ಮ ಹುಟ್ಟು ಬಂದಿದ್ದೇವಲ್ಲ, ಇದು ಜ್ಞಾನ ತಿಳ್ಕೊರಿ. ಜ್ಞಾನ ತಿಳ್ಕೊಂಡಿಗೆಸಿ ಈ ಮಾರ್ಗದಾಗ ಒಂದು ಸಲ ನೀವು ಒಂದು ಹೆಜ್ಜೆ ಇಟ್ಟು ನೋಡ್ರಿ. ನೀವು ಒಂದು ಗಿಡ ಹಚ್ತೇವಂದ್ರೆ ಅದು ಗಿಡ ಹಚ್ಚಿದ ಮೇಲ್ಗೆ ಒಂದು 5 ವರ್ಷದ ಬಾದ್ ಒಂದು ಕಾಯಿ ಹತ್ತವ. ಕಾಯಿ ಹತ್ತಿದ ಮೇಲ್ಕೆ ಅದು ಕಾಯಿ ರುಚಿ ಅದ, ನಾನು ಹುಳಿ ಅದ, ತಿಂದು ನೋಡಿದ ಮೇಲೆ ಗೊತ್ತಾಗ್ತದ. ಅದೇ ಥರ ನಮ್ಮದು ಗುರುಗಳು ಭೀ ಅದೇ ಥರ ಧ್ಯಾನ ಮಾಡ್ಲಕ್ಕೆ ಹೇಳ್ತಾರೆ. ಈ ಮಾರ್ಗದಾಗ ಒಂದು ಸಲ ನೀವು ಹೆಜ್ಜೆ ಇಟ್ಟು ನೀವು ನೋಡ್ರಿ. ಎಲ್ಲರೂ ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ. ಸಂತ ರಾಮ್ಪಾಲ್ ಮಹಾರಾಜರಿಂದ ನಾಮ ದೀಕ್ಷೆ ತೊಗೊಳ್ಬೇಕಂದ್ರೆ ಹೆಂಗೆ ಸಂಪರ್ಕ ಮಾಡೋದಮ್ಮ? ನಾಮ ದೀಕ್ಷೆ ತೊಗೊಂಬಂದಂತೂ ಭಾಳ ಈಜಿ ಅದ ನಮ್ಮದು ಪರಮಾತ್ಮಂದು. ಹೆಂಗಪ್ಪ ಅಂದ್ರೆ ಟಿ ವಿದಾಗ 7:30ಲಿಂದ ಎಷ್ಟು 8:30 ತನಕ ಸತ್ಸಂಗ ಬರ್ತದೆ. ಅದ್ರ ಮೇಲೆ ಕೆಳಗೆ ನಮ್ಮ ಗುರುಗಳು ಆಶ್ರಮದ ಮೊಬೈಲ್ ನಂಬರ್ ಕೊಡ್ತಾರೆ. ಆ ಮೊಬೈಲ್ ನಂಬರ್ಗೆ ಫೋನ್ ಮಾಡಿ ನೀವು ಬರ್ರಿ ಅಲ್ಲಿ. ಧನ್ಯವಾದಗಳಮ್ಮ. ನಮಸ್ಕಾರ ರೀ.
ನೀವು ಕೇಳಿದ್ದೀರಿ ಜಗದ್ಗುರು ತತ್ವದರ್ಶಿ ಸಂತ ರಾಮ್ಪಾಲ್ ಮಹಾರಾಜರ ಮಂಗಳ ಪ್ರವಚನ. ಹೆಚ್ಚಿನ ಮಾಹಿತಿಗಾಗಿ ವಿಸಿಟ್ ಮಾಡಿ ನಮ್ಮ ವೆಬ್ಸೈಟ್ www.jagadguru.rampalji.org. ಸಂತ ರಾಮ್ಪಾಲ್ ಮಹಾರಾಜರ ಶುಭ ಆಶೀರ್ವಾದದಿಂದ ಇಡೀ ವಿಶ್ವದಲ್ಲಿ 500ಕ್ಕೂ ಹೆಚ್ಚು ನಾಮದೀಕ್ಷಾ ಕೇಂದ್ರಗಳಿವೆ. ಇದರಲ್ಲಿ ಸಂತ ರಾಮ್ಪಾಲ್ ಮಹಾರಾಜರಿಂದ ನಿಶುಲ್ಕವಾಗಿ ಆನ್ಲೈನ್ ನಾಮದೀಕ್ಷೆ ಕೊಡಲಾಗುತ್ತಿದೆ. ತಮ್ಮ ಹತ್ತಿರದ ನಾಮದೀಕ್ಷಾ ಕೇಂದ್ರದ ಮಾಹಿತಿಗಾಗಿ ಸಂಪರ್ಕಿಸಿ 888 444 7302